श्रीगुरुभ्यो नमः। हरिः ओम्। नरसिंहोऽखिलाज्ञानमतद्भान्तदिवाकरः ययत्यमितसज्ञानसुखशक्तिपयोनिधिः आपदाम् अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। ध्यायेत् हरिन्मणिनिभं जगदेकवन्द्यं सौन्दर्यसारं हरिशङ्खभराभयानि दोर्भिः दधानम् अजितं सरसञ्च भैष्मी सत्यासमेतं निखिलप्रदम् इन्दिरेशं विज्ञानरोचिः परिपूरितान्तर्बाह्याण्डकोशं हरितोपलाभं तर्काभयेतं विधिसर्वपूर्वगीर्वाणविज्ञानदम् आनतोऽस्मि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्च गम्भीरैः वाक्यैः मानैः अखण्डितैः कुरुभावं व्यञ्जयन्ति भाति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्वरं। विश्वेशतीर्थश्रीपादान् विश्वोत्कृष्टगुणाकरान् विश्वस्थसुजनाराध्यान् वन्दे विद्यागुरून् मम। हयग्रीव हयग्रीव हयग्रीवेति यो वदेत् तस्य निःसरते वाणी जग्मुकन्याप्रवाहवत्। श्रीगुरुभ्यो नमः। जन्माद्यस्य यतोऽन्वयातितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ओष्ठापिधानानकुले दन्ते परिवृतापविः सर्वस्यैवाच ईशाना ಚಾರುಮಾಮಿಹ ವಾದಯೇತ್. ಶ್ರೀಮದ್ಭಾಗವತದ ಪಂಚಮಸ್ಕಂಧದ ಚಿಂತನೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪಂಚಮಸ್ಕಂಧ ಇದು ಇಲ್ಲಿಯವರೆಗೂ ಪದ್ಯರೂಪದಲ್ಲಿ ಹರಿದುಕೊಂಡು ಬಂದ ಭಾಗವತ ಗದ್ಯವನ್ನೂ ಮೈಗೂಡಿಸಿಕೊಳ್ಳುತ್ತೆ. ವಿಶೇಷವಾಗಿ ಪಂಚಮಸ್ಕಂಧದಲ್ಲಿ ಗದ್ಯದ ಭಾಗ ಹೆಚ್ಚು, ಅಲ್ಲಲ್ಲಿ ಪದ್ಯವೂ ಸೇರಿಕೊಳ್ಳುತ್ತೆ. ಒಂದು ರೀತಿಯಿಂದ ಇದು ಚಂಪೂ ಕಾವ್ಯ ಅಂತ ಕರೀಬಹುದು. ಗದ್ಯ ಪದ್ಯಮಯೀ ಕಾಚಿ ಚಂಪೂರಿತ್ಯಭಿಧೀಯತೆ ಅಂತ ಚಂಪೂ ಲಕ್ಷಣವನ್ನು ಹೇಳೋದು. ಪದ್ಯ ಮತ್ತು ಗದ್ಯ ಎರಡೂ ಸೇರಿಕೊಂಡಿದ್ರೆ ಅದನ್ನು ಚಂಪು ಅಂತ ಕರೀತಾರೆ. ಹಾಗೆ ಇಲ್ಲಿ ವಿಶೇಷವಾಗಿ ಗದ್ಯ ಜೊತೆಗೆ ಮಧ್ಯ ಮಧ್ಯದಲ್ಲಿ ಪದ್ಯ ಎರಡೂ ಜೊತೆಗೆ ಸೇರಿಕೊಂಡು ಹೋಗುತ್ತೆ. ಹೃದ್ಯವಾದ ಗದ್ಯ, ಸುಂದರವಾದ ಗದ್ಯ, ಆದರೆ ಅದನ್ನು ಉರುಹೊಡೆಯೋದು ಕಷ್ಟವೇ. ಪದ್ಯ ಯಾವತ್ತೂ ಸ್ವಲ್ಪ ರಾಗಬದ್ಧವಾಗಿ ಹಾಡಬಹುದಾದ್ದರಿಂದಾಗಿ ಅದನ್ನು ಸ್ವಲ್ಪ ಉರುಹೊಡೆಯೋದು ಸುಲಭ. ಆದರೆ ಗದ್ಯ ಉರುಹೊಡೆಯೋದು ಬಹಳ ಕಷ್ಟದ ವಿಚಾರ. ಆದರೂ ತುಂಬ ಜನ ಸಾಧಕರಾಗಿರ್ತಕ್ಕಂಥವರು ಇಡೀ ಭಾಗವತವನ್ನು ಉರುಹೊಡೆದವರು ಇದ್ದಾರೆ. ಅದನ್ನು ಆ ರೀತಿ ಪಾರಾಯಣ ಮಾಡತಕ್ಕಂಥ ಕೆಲವರನ್ನೆಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ಪೂಜ್ಯ ಗುರುಗಳ ಪೇಜಾವರ ಶ್ರೀಪಾದಂಗಳವರ ಈ ಹಿಂದೆಲ್ಲ ಇದರ ಹಿಂದಿನ ಒಂದು ಪರ್ಯಾಯ ಸಮಾರಂಭಕ್ಕೆ ಉತ್ತರ ಪ್ರದೇಶದಿಂದ ಬಂದ ಕೆಲವರನ್ನು ನಾನು ನೋಡಿದ್ದೆ. ಅವರು ಇಡೀ ಭಾಗವತವನ್ನು ಹಾಗೆ ಕಂಠಸ್ಥ ಮಾಡಿಕೊಂಡು ಹಾಗೆ ಪಾರಾಯಣ ಮಾಡ್ತಾಯಿದ್ರು. ಗಂಡಸರು ಹೆಂಗಸರು ಎಲ್ಲರೂ ಸೇರಿಕೊಂಡು ಹಾಗಾಗೆ ಪಾರಾಯಣ ಮಾಡ್ತಾಯಿದ್ರು. ಪುಸ್ತಕದ ಅಪೇಕ್ಷೆನೇ ಇಲ್ಲ, ಹಾಗೆ ಪಾರಾಯಣ ಮಾಡ್ತಾ ಇದ್ದದನ್ನು ನೋಡಿದ್ದೇನೆ. ಕೆಲವರು ಸಾಧನೆ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಹಾಗೆ ಈಗ ನಾವು
ಈ ಪಂಚಮಸ್ಕಂಧದ ಚಿಂತನೆ ಒಟ್ಟು 24 ಅಧ್ಯಾಯಗಳ ಚಿಂತನೆಯಲ್ಲಿ ಪ್ರಿಯವ್ರತ ರಾಜನ ಕಥೆಯಿಂದ ಪ್ರಾರಂಭವಾಗುತ್ತೆ ಒಂದು ಹಂತದಲ್ಲಿ. ಅದಾದ ಮೇಲಿಂದ ಭರತ ಚಕ್ರವರ್ತಿಯ ಕಥೆ ಮುಂದುವರಿಯುತ್ತೆ. ಅದಾದ ಮೇಲೆ ವಿಶೇಷವಾದ ಒಂದು ಚಿಂತನೆ ಇಲ್ಲಿ ಬರ್ತಕ್ಕಂಥದ್ದು ಭೂಗೋಳ ಖಗೋಳಗಳ ಒಂದು ವಿಶಿಷ್ಟವಾದ ಚಿಂತನೆ. ವಿಶೇಷವಾಗಿ ತುಂಬ ಕಡೆಯಲ್ಲಿ ಭೂಗೋಳ ಖಗೋಳದ ಚಿಂತನೆ ಬರುತ್ತೆ, ಆಯಿತಾ. ಅದರಲ್ಲೂ ವಿಶೇಷ ಒಂದು ಭಾಗವತಲ್ಲೂ ಕೂಡ ನಾವು ನೋಡ್ತೇವೆ. ಅದು ಬಹಳ ವಿಸ್ತಾರವಾದ ಚಿಂತನೆಯೇ. ಪುನಃ ಭೂಗೋಳ ಖಗೋಳಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವನ್ನು ಕೂಡ ಪಂಚಮಸ್ಕಂಧದಲ್ಲಿ ನಾವು ನೋಡ್ತೇವೆ. ಕಡೆಗೆ ನರಕದ ವರ್ಣನೆಯ ಜೊತೆಗೆ ಈ ಪಂಚಮಸ್ಕಂಧದ ಚಿಂತನೆಯನ್ನು ಮುಗಿಸ್ತಾರೆ. ದೊಡ್ಡದಾದ ಭೂಗೋಳ ಖಗೋಳದ ಮೂಲಕವಾಗಿ ನಾವು ಅದರ ಸೃಷ್ಟಿಕರ್ತನಾದ ಭಗವಂತನನ್ನು ಚಿಂತಿಸಬೇಕು. ಈ ಭೂಗೋಳ ಖಗೋಳ ಎಲ್ಲವೂ ಕೂಡ ಭಗವಂತನ ಒಂದು ಪ್ರತಿಮೆ ಎನ್ನುವ ಚಿಂತನೆಯ ಜೊತೆಗೆ ಈ ಒಂದು ಪಂಚಮಸ್ಕಂಧದ ಚಿಂತನೆ ಪರಿಸಮಾಪ್ತಿಯಾಗತ್ತೆ. ಈಗ ನಾವು ಒಂದೊಂದು ಭಾಗ ಮಾಡಿಕೊಂಡು ಈ ಚಿಂತನೆಯನ್ನು ನೋಡೋಣ. ಮೊದಲನೆಯ ಭಾಗದಲ್ಲಿ 6 ಅಧ್ಯಾಯಗಳನ್ನು ನಾವು ಮೊದಲು ಚಿಂತನೆ ಮಾಡೋಣ. ಇದರಲ್ಲಿ ಭರತ ಚಕ್ರವರ್ತಿಯ ವರೆಗೆ ಬರುವ ಒಂದು ಕಥಾನಕ, ಅದನ್ನು ನಾವು ಇಲ್ಲಿ ಚಿಂತಿಸೋಣ. ಮೊದಲು ನಾನು ಎಂದಿನಂತೆ ಈ 6 ಅಧ್ಯಾಯಗಳ ಸಂಕ್ಷಿಪ್ತ ಕಥಾನಕ ಏನಿದೆ ಅದನ್ನು, ಸಂಕ್ಷಿಪ್ತನೂ ಹೌದು, ಸ್ವಲ್ಪ ವಿಸ್ತಾರನೂ ಕೂಡ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಸಂಕ್ಷಿಪ್ತ ವಿಸ್ತಾರ ಎರಡರ ಮಧ್ಯದಲ್ಲಿ ಇದೆ ಅಂತ ನಾವು ಚಿಂತನೆ ಮಾಡಬಹುದು. ಅದನ್ನು ನಾನು ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೆಯ ಅಧ್ಯಾಯದಿಂದ ಹಿಂದೆ ಬಂದಿದೆ. ಸ್ವಾಯಂಭ ಮನುವಿನ ಮಕ್ಕಳ ಕಥೆಯಲ್ಲಿ ಉತ್ತಾನಪಾದ ರಾಜ ಮತ್ತು ಅವರ ಮಕ್ಕಳ ಒಂದು ಸಂತಾನದ ಒಂದು ಚರಿತ್ರೆಯನ್ನೆಲ್ಲ ಹಿಂದಿನ ಒಂದು 4ನೇ ಸ್ಕಂಧದಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ಸ್ವಾಯಂಭ ಮನುವಿನ ಜ್ಯೇಷ್ಠ ಪುತ್ರ ಅಂದರೆ ಮೊದಲನೇ ಮಗ ಪ್ರಿಯವ್ರತ ರಾಜ, ಅವನ ಒಂದು ಕಥಾ ಇಲ್ಲಿ ಪ್ರಾರಂಭವಾಗುತ್ತೆ. ಪ್ರಿಯವ್ರತ ರಾಜ ಅವನು ಧರ್ಮಿಷ್ಠ, ಒಳ್ಳೆಯ ಅವನು ತತ್ವಜ್ಞಾನಿ, ನಾರದ ಮಹರ್ಷಿಗಳಿಂದ ಉಪದೇಶ ಪಡೆದಿದ್ದಾನೆ. ಅಂದಮೇಲಿಂದ ತತ್ವಜ್ಞಾನದ ವಿಚಾರದಲ್ಲಿ ಸಂದೇಹ ಗೊಂದಲಗಳೇನೂ ಇಲ್ಲ ಅವನಿಗೆ. ಆದ್ದರಿಂದ ಅವನಿಗನಿಸ್ತು, ಸಂಸಾರ ಈ ಜಂಜಾಟ ಎಲ್ಲ ಯಾಕೆ ಬೇಡ, ಹೇಗಿದ್ದರೂ ಒಂದಲ್ಲ ಒಂದು ದಿವಸ ಸಂಸಾರದಿಂದ ವೈರಾಗ್ಯ ಪಡಿಬೇಕು ಅಂತ ಇದ್ದ ಮೇಲೆ ಸಂಸಾರವನ್ನು ಸ್ವೀಕಾರ ಮಾಡೋದು ಯಾಕೆ ಅಂತ ಅವನ ವಿಚಾರ. ಇಷ್ಟಾಗಿ ಅವನು ಮಹಾರಾಜ ಆಯಿತಾ. ಆದರೆ ಮಹಾರಾಜನಾಗಿ ಅವನು ರಾಜ್ಯವನ್ನು ಆಳಬೇಕು. ಆದರೆ ಅವನಿಗೆ ಸಾಮ್ರಾಜ್ಯ ಆಳೋದ್ರಲ್ಲಿ ಆಸಕ್ತಿಯೇ ಇಲ್ಲ. ತಂದೆ ಸ್ವಾಯಂಭವನು ಹೇಳ್ತಾ ಇದ್ದಾನೆ, ನಿನಗೆ ನಾನು ಸಾಮ್ರಾಜ್ಯವನ್ನು ಕೊಡ್ತೀನಿ, ನೀ ಆಳಬೇಕು ಅಂತ. ಆದರೆ ಅವನು ಕೇಳ್ತಾ ಇಲ್ಲ, ತಂದೆಯ ಮಾತನ್ನು ಕೇಳಲಿಲ್ಲ. ಗಂಧಮಾದನ ಪರ್ವತಕ್ಕೆ ಹೋದ. ಅಲ್ಲಿ ನಾರದ ಮಹರ್ಷಿಗಳಿದ್ದಾರೆ. ಅವರ ಹತ್ತಿರ ತತ್ವಜ್ಞಾನ ಚಿಂತನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟ. ಅವರ ಬಳಿಯೇ ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಕೂತ್ಕೊಂಡ್ಬಿಟ್ಟ. ಅವನ ವಿಚಾರ ಇಷ್ಟೇ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಒಬ್ಬ ರಾಜನಾಗಿ ಸಾಮ್ರಾಜ್ಯವನ್ನು ಆಳ್ತಾ ಕೂತ್ರೆ ಭೋಗ ಪದಾರ್ಥಗಳಲ್ಲಿ ಆಸಕ್ತಿ, ವಿಷಯಾಸಕ್ತಿ ಎಲ್ಲ ಹುಟ್ಟತ್ತೆ. ಆದ್ದರಿಂದ ಈ ವಿಷಯಾಸಕ್ತಿ ಹುಟ್ಟಿತು ಅಂದರೆ ಪುನಃ ಸಂಸಾರದ ಕಡೆಗೆ ಹೋಗಬೇಕು. ಅದು ಬೇಡ. ಮತ್ತೇನು ಮಾಡಬೇಕು? ಈ ಸಾಮ್ರಾಜ್ಯನೂ ಬೇಡ, ಅದೇ ರೀತಿಯಾಗಿ ಗೃಹಸ್ಥಾಶ್ರಮನೂ ಬೇಡ, ಸನ್ಯಾಸಿ ಆಗಿಬಿಡ್ತೀನಿ ಅಂತ ಸಂಕಲ್ಪ ಮಾಡಿಬಿಟ್ಟ. ಅಪ್ಪನ ಹತ್ರ ಹಾಗೆ ವಿಚಾರ ಹೇಳಿಬಿಟ್ಟ. ವಿಚಾರ ಎಲ್ಲಿಗೆ ಹೋಯಿತು? ನಮ್ಮ ಮೂಲ ಸೃಷ್ಟಿಕರ್ತನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮನ ಬಳಿವರೆಗೂ ಹೋಯಿತು. ಸ್ವಯಂಭೂಮನು ಹೇಳ್ದ, ಇಲ್ಲ ನನ್ನ ಮಗನಿಗೆ ನಾನು ಬುದ್ಧಿವಾದ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ, ತಾವೇ ಬಂದು ಬುದ್ಧಿವಾದ ಹೇಳಬೇಕು ಅಂತ ಬ್ರಹ್ಮದೇವರ ಹತ್ರ ವಿನಂತಿಸಿದ. ಆಯಿತು ಅಂದರು ಬ್ರಹ್ಮದೇವರು. ಪ್ರಿಯವ್ರತನ ಆಶ್ರಮಕ್ಕೆ ಬಂದು ಅವನಿಂದ ನಮಸ್ಕಾರಾದಿಗಳನ್ನು ಸ್ವೀಕಾರ ಮಾಡಿದ ಮೇಲೆ ಅವರು ಉಪದೇಶ ಮಾಡಿದರು. ಬ್ರಹ್ಮದೇವರು ಮಾಡೋ ಉಪದೇಶ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆ ಪ್ರಿಯವ್ರತ ರಾಜನಿಗೆ. ನೋಡು ಪ್ರಿಯವ್ರತ, ಮೋಕ್ಷ ಮಾರ್ಗ ಎಲ್ಲರಿಗೂ ಒಂದೇ ಅಲ್ಲ. ಕೆಲವರಿದ್ದಾರೆ ಸನಕಾದಿಗಳಂತೆ, ಅವರು ಸನ್ಯಾಸಿಗಳಾಗೇ ಮೋಕ್ಷ ಹೊಂದ್ತಾರೆ.
ಆದರೆ ಎಲ್ಲರೂ ಸನಕಾದಿಗಳಂತೆ ಸನ್ಯಾಸಿಗಳಾಗಿ ಮೋಕ್ಷ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಕೆಲವರಿಗೆ ಗೃಹಸ್ಥಾಶ್ರಮವೂ ಮೋಕ್ಷ ಸಾಧನವಾಗತ್ತೆ. ಗೃಹಸ್ಥಾಶ್ರಮವೂ ಮೋಕ್ಷ ಸಾಧನವಾಗತ್ತೆ. ರಾಜ್ಯಭಾರ ಮಾಡ್ತಾ ಮಾಡ್ತಾನೇ ಅವರು ಮೋಕ್ಷ ಸಾಧನೆ ಮಾಡ್ಕೋಬೇಕು. ಆ ರೀತಿಯಾದ ಒಂದು ಗುಂಪಿಗೆ ಸೇರಿದವನು ನೀನು. ಪ್ರಿಯವ್ರತ ರಾಜ್ಯಭಾರ ಮಾಡ್ತಾ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಸಾಧನೆ ಮಾಡಬೇಕಾದ ಒಂದು ಗುಂಪು. ಆ ಗುಂಪು ಅವರು ಮುಮುಕ್ಷುಗಳು, ಅವರು ಕಡೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಅಂತಹ ಒಂದು ಗುಂಪಿಗೆ ಸೇರಿದವನು ನೀನು. ಆದ್ದರಿಂದ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬೇಕು. ರಾಜ್ಯಭಾರ ಮಾಡೋದು ನಿನ್ನ ಕರ್ತವ್ಯ. ಅಂತಹ ಸಂದರ್ಭದಲ್ಲಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ರಾಜ್ಯಭಾರ ಮಾಡೋ ಸಂದರ್ಭದಲ್ಲಿ ಆಗತ್ತಪ್ಪ, ದೇವರು ಸುಖ ದುಃಖ ಏನೇನು ಕೊಡ್ತಾನೋ ಅದೆಲ್ಲವನ್ನು ಅವನ ಅನುಗ್ರಹ ಅಂತ ಚಿಂತಿಸಿಕೊಂಡು ಎಲ್ಲವನ್ನೂ ಅನುಭವಿಸಲೇಬೇಕು. ಮುಖ್ಯವಾಗಿ ಜಿತೇಂದ್ರಿಯನಾಗಿರಬೇಕು. ಇಂದ್ರಿಯಗಳನ್ನು ನಿನ್ನ ವಶದಲ್ಲಿ ಇಟ್ಕೊಂಡಿರಬೇಕು. ಇಂದ್ರಿಯಗಳನ್ನು ನಿನ್ನ ವಶದಲ್ಲಿ ಇಟ್ಕೊಂಡ್ರೆ ನೀನು ನಾಡಿನಲ್ಲಿದ್ದರೂ ಅಷ್ಟೇ, ಕಾಡಿನಲ್ಲಿದ್ದರೂ ಅಷ್ಟೇ, ಯೋಚನೆ ಮಾಡಬೇಕಾದ್ದಿಲ್ಲ. ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದವನು ಅವನು ಕಾಡಿನಲ್ಲಿದ್ದರೇನೋ ನಾಡಿನಲ್ಲಿದ್ದರೇನೋ ಎರಡೂ ಒಂದೇ ಅವನಿಗೆ. ಇಂದ್ರಿಯ ನಿಗ್ರಹ ಇಲ್ಲ ಅಂತಾದರೆ ಅವನು ಕಾಡಿಗೆ ಹೋಗಿ ಏನೂ ಮಾಡಲಿಕ್ಕಾಗಲ್ಲ. ಕಾಡಿಗೆ ಹೋದರೂ ಇಂದ್ರಿಯ ನಿಗ್ರಹ ಇಲ್ಲ ಅಂದರೆ ತಪಸ್ಸು ಮಾಡ್ತಾ ಕೂತ್ಕೊಂಡಾಗ ನಾಡಿನ ಚಿಂತೆ ಅವನ ತಲೆಗೆ ಬಂತು ಅಂದರೆ ಏನು ತಪಸ್ಸು ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದಾಗಿ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದವನು ಕಾಡಿಗೆ ಹೋದರೂ ಉಪಯೋಗವಿಲ್ಲ. ಇಂದ್ರಿಯ ನಿಗ್ರಹ ಇದ್ದವನು ನಾಡಿನಲ್ಲಿದ್ದೇ ಸಾಧನೆ ಮಾಡಬಹುದು. ಆದ್ದರಿಂದ ಗೃಹಸ್ಥಾಶ್ರಮಿ ಸನ್ಯಾಸಾಶ್ರಮಿ ಅಂತ ವಿಚಾರವಿಲ್ಲ. ಕಾಮಾದಿ ಶತ್ರುಗಳು, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಈ ಶತ್ರುಗಳ ಕಾಟ ಎಲ್ರಿಗೂ ಇರೋದೇಪ್ಪ. ಅದನ್ನು ನಾವು ಗೆದ್ದರೆ ಅದು ಯಾವ ಆಶ್ರಮವಾದರೂ ಪರವಾಗಿಲ್ಲ, ನಾವು ಸಾಧನೆ ಮಾಡ್ಕೋಬಹುದು. ಆದ್ದರಿಂದ ಪ್ರಿಯವ್ರತ, ನೀನು ಗೃಹಸ್ಥನಾಗು, ಸಾಮ್ರಾಜ್ಯವನ್ನು ಆಳು, ವಿಶೇಷ ಸುಖವನ್ನು ಅನುಭವಿಸು. ಅದೇ ರೀತಿಯಾಗಿ ಅದನ್ನು ಹಿತಮಿತವಾಗಿ ಭಗವಂತ ಕೊಟ್ಟ ಅನುಗ್ರಹ ಅಂತ ಚಿಂತನೆ ಮಾಡು. ಆಮೇಲೆ ವೈರಾಗ್ಯವನ್ನು ತಾಳಿ ಪುನಃ ತಪಸ್ಸು ಮಾಡಿ ಮೋಕ್ಷವನ್ನು ಹೊಂತೀಯ ಅಂತ ಹೀಗೆ ಅವನಿಗೆ ಉಪದೇಶ ಮಾಡಿದ ಮೇಲೆ ಪ್ರಿಯವ್ರತ ರಾಜಸಿಂಹಾಸನವನ್ನು ಸ್ವೀಕಾರ ಮಾಡಿದ. ವಿಶ್ವಕರ್ಮನ ಮಗಳು ಬರ್ಹಿಷ್ಮತಿ ಅಂತ ಹೇಳಿ ಅವಳನ್ನು ಮದುವೆಯಾದ. ಆದ ಮೇಲೆ ಮಕ್ಕಳು ಹುಟ್ಟಿದ್ರು. ಎಷ್ಟು ಜನ? ಯಾರ್ಯಾರು? ಆಗ್ನೇಧ್ರ, ಇಧ್ವಜಿಹ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಅಂತ 10 ಮಂದಿ ಗಂಡು ಮಕ್ಕಳನ್ನು ಅವನು ಪಡೆದ. ಜೊತೆಗೆ ಊರ್ಜಸ್ವತಿ ಎನ್ನುವ ಒಬ್ಬಳು ಕನ್ಯೆ. ಆಯಿತು. ಇದು ಒಬ್ಬಳು ಹೆಂಡತಿಯಲ್ಲಿ. ಇನ್ನೊಬ್ಬಳು ಹೆಂಡತಿಯಲ್ಲಿ ಯಾರ್ಯಾರು? ಉತ್ತಮ, ತಾಪಸ, ರೈವತ ಅಂತ 3 ಮಂದಿ ಪುತ್ರರನ್ನು ಪಡೆದ. ಆ ಉತ್ತಮ, ತಾಪಸ, ರೈವತರೇ ಮುಂದೆ 3 ಮನ್ವಂತರಗಳಿಗೆ ಅಧಿಪತಿಗಳು. ಅವರ ಹೆಸರಿನ ಒಂದು 3 ಮನ್ವಂತರಗಳೇ ಬರುತ್ತೆ. ಉತ್ತಮ ಮನ್ವಂತರ, ತಾಪಸ ಮನ್ವಂತರ, ರೈವತ ಮನ್ವಂತರ ಅಂತ. ಅದಕ್ಕೆ ಅವರು ಅಧಿಪತಿಗಳು. ಅದರಲ್ಲಿ ಮೊದಲು ಬಂತಲ್ಲ 10 ಮಂದಿ ಮಕ್ಕಳು ಅಂತ ವಿಚಾರ ಆಯಿತಾ. ಕವಿ, ಮಹಾವೀರ, ಸವನ ಆ 3 ಮಕ್ಕಳು ಸನ್ಯಾಸಿಗಳಾಗಿ ಹೊರಟು ಹೋದರು. ಉಳಿದವರು ಇವನ ಜೊತೆಗೆ ಇದ್ದರು. ಆಯಿತು. ಹೀಗೆ ಪ್ರಿಯವ್ರತ ಮಹಾರಾಜ ರಾಜ್ಯ ಆಳದ. ಎಷ್ಟು ವರ್ಷ ರೀ? 110 ಕೋಟಿ ವರ್ಷ ಕಾಲ. ನೋಡಿ, ಮೊದಲು ಬಂದವರು ರಾಜ್ಯ ಆಳ್ತಾ ಇದ್ದ ರೀತಿ ಹೀಗೆ 110 ಕೋಟಿ ವರ್ಷಗಳ ಕಾಲ ರಾಜ್ಯವಾಳದ. ಅವನು ಏನೇನು ಮಾಡಿದ? ಸೂರ್ಯ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಮಾಡ್ತಾ ಭೂಮಿಯ ಅರ್ಧ ಭಾಗಕ್ಕೆ ಹಗಲನ್ನು ಕೊಡ್ತಾನೆ, ಇನ್ನೊಂದು ಅರ್ಧ ಭಾಗಕ್ಕೆ ರಾತ್ರಿ ಮಾಡ್ತಾನೆ. ಅದಕ್ಕೆ ಪ್ರಿಯವ್ರತ ಏನು ಮಾಡಿದ? ಒಂದು ಜ್ಯೋತಿರ್ಮಯವಾದ ಬೆಳಕನ್ನು ಚಿಮ್ಮುವ ಒಂದು ರಥವನ್ನು ಏರಿ ಸೂರ್ಯನ ಹಿಂದೆ ಇನ್ನೊಬ್ಬ ಸೂರ್ಯನಂತೆ ಆಕಾಶದಲ್ಲಿ ಬೆಳಗಿದ.
ಸೂರ್ಯನ ಹಿಂದೆ ಇನ್ನೊಬ್ಬ ಸೂರ್ಯನಂತೆ ಆಕಾಶದಲ್ಲಿ ಬೆಳಗಿದ. ಸೂರ್ಯ ಮುಳುಗುತ್ತಾ ಇರೋ ಸಂದರ್ಭದಲ್ಲಿ ರಾಜ ರಾತ್ರಿ ಹೊತ್ತು ಕೂಡ ಬೆಳಕನ್ನು ನೀಡಿ ರಾತ್ರಿಯನ್ನು ಹಗಲಾಗಿ ಮಾಡಿದ. ನೋಡಿ, ಇವತ್ತು ಅನೇಕ ಸಂದರ್ಭದಲ್ಲಿ ಹಾಗೆ ಮಾಡಬೇಕು, ಒಂದು ಸ್ಯಾಟಲೈಟ್ ಕಳಿಸ್ಕೊಡ್ಬೇಕು, ಅದರ ಮೂಲಕ ಬೆಳಕನ್ನು ಚಿಮ್ಮಬೇಕು ಅಂತ ಏನೇನೋ ಕೆಲವರಿಗೆಲ್ಲ ಚಿಂತನೆ ಬಂದಿರೋದು ಹೌದು ವಿಜ್ಞಾನಿಗಳಿಗೆ. ಆದರೆ ಅವತ್ತು ಆ ಕಾರ್ಯವನ್ನು ಮೊದಲೇ ಮಾಡಿಬಿಟ್ಟ ಯಾರು? ಪ್ರಿಯವ್ರತ ಮಹಾರಾಜ. ಅದಾದ ಮೇಲೆ ಮತ್ತೆ ಈ ರೀತಿಯಾಗಿ 7 ಬಾರಿ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಮಾಡಿದ. 7 ಬಾರಿ ಅವನು ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾನಲ್ಲ, ಹೇಗೆ? ತನ್ನ ಜ್ಯೋತಿರ್ಮಯವಾದ ರಥದಲ್ಲಿ ಕುಳಿತುಕೊಂಡು ಆ ರಥದ ಚಕ್ರಗಳೆಲ್ಲ ಆ ಸಂದರ್ಭದಲ್ಲಿ ನೆಲದಲ್ಲಿ ಏನು ಹೋದವು, ಆಗ ಕಂದಕಗಳಾದವು. ಅವುಗಳೇ ಸಮುದ್ರಗಳಾದವು. ಒಂದೊಂದು ಸಮುದ್ರದ ಇರುವವರೆಗೆ ಒಂದೊಂದರಂತೆ 7 ದ್ವೀಪಗಳೂ ಆದವು. ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ 7 ದ್ವೀಪಗಳು. ಅದಕ್ಕೆ ತನ್ನ 7 ಮಕ್ಕಳನ್ನು ಅಗ್ನಿದ್ರ, ಯಜ್ಞಜಿಹ್ವ, ಯಜ್ಞಬಾಹು, ಹಿರಣ್ಯರೇತ, ಘೃತಪೃಷ್ಠ, ಮೇಧಾತಿಥಿ, ವೀತಿಹೋತ್ರ ಎನ್ನುವ 7 ಮಂದಿ ಮಕ್ಕಳನ್ನು ಕ್ರಮವಾಗಿ ಅಧಿಪತಿಗಳನ್ನಾಗಿ ಮಾಡಿದ. 3 ಜನ ಆಗಲೇ ಬಂತು, ಸನ್ಯಾಸಿಗಳಾಗಿ ಹೋಗ್ಬಿಟ್ಟಿದ್ದಾರೆ 10 ಜನ ಮಕ್ಕಳಲ್ಲಿ. ಇನ್ನು 7 ಜನರನ್ನು 7 ದ್ವೀಪಗಳಿಗೆ ಅಧಿಪತಿಗಳನ್ನಾಗಿ ಮಾಡಿದ. ಊರ್ಜಸ್ವತಿ ತನ್ನ ಒಬ್ಬ ಮಗಳು ಶುಕ್ರಾಚಾರ್ಯರಿಗೆ ಮದುವೆ ಮಾಡಿ ಕೊಟ್ಟ. ಅವಳಲ್ಲೇ ಮುಂದೆ ಕಥಾ ನಾವು ನೋಡೋದು ದೇವಯಾನಿ ಜನಿಸಿತ್ತು. ಬಳಿಕ ಪ್ರಿಯವ್ರತ 110 ಕೋಟಿ ವರ್ಷ ಸಾಮ್ರಾಜ್ಯ ಎಲ್ಲ ಆಳಿದ ಮೇಲೆ ಅವರು ಹೇಳಿದರು, ಇನ್ನು ಸಾಮ್ರಾಜ್ಯದ ಎಲ್ಲ ಕಥೆ ಮುಗಿದ ಮೇಲೆ ಆಯ್ತಪ್ಪ ಮತ್ತೆ ನೀನು ಏನು ತಪಸ್ಸು ಮಾಡುವಂತಲೇ ಹೇಳಿದ್ದವರು. ಆಮೇಲೆ ವಿರಕ್ತನಾದ, ಸನ್ಯಾಸಿಯಾಗಿ ಹೊರಟು ಹೋದ ಅಂತಕ್ಕಂಥ ಕಥೆಯನ್ನು ನಾವು 1ನೆಯ ಅಧ್ಯಾಯದ ಚಿಂತನೆಯಲ್ಲಿ ನೋಡ್ತೇವೆ. ಅದಾದ ಮೇಲೆ 2ನೇ ಅಧ್ಯಾಯದ ಚಿಂತನೆಯಲ್ಲಿ ಪ್ರಿಯವ್ರತ ಸನ್ಯಾಸಿಯಾಗಿ ಹೊರಟು ಹೋದ ಮೇಲೆ ಅವನ ಹಿರಿಯ ಮಗ ಆಗ್ನಿಧ್ರ ಅವನು ಜಂಬೂದ್ವೀಪಕ್ಕೆ ರಾಜನಾದ. ಆದರೆ ತನಗೆ ಪುತ್ರನ ಮೂಲಕ ಪಿತೃಲೋಕ ಪ್ರಾಪ್ತಿಯಾಗುವ ಬಯಕೆಯಿಂದ ಮಂದರ ಪರ್ವತದ ಗುಹೆಯಲ್ಲಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ಪುತ್ರರ ಮೂಲಕವಾಗಿ ಶ್ರೇಷ್ಠ ಸದ್ಗತಿ ಪಿತೃಲೋಕ ಪ್ರಾಪ್ತಿಯಾಗಬೇಕು ಅಂತ ಬಯಕೆ. ಅದಕ್ಕೋಸ್ಕರವಾಗಿ ಬ್ರಹ್ಮದೇವರನ್ನು ಕುರಿತು ಮಂದರ ಪರ್ವತದ ಒಂದು ಗುಹೆಯಲ್ಲಿ ತಪಸ್ಸು ಮಾಡಿದ. ಆಗ ಏನಾಯಿತು? ಬ್ರಹ್ಮದೇವರ ಆಸ್ಥಾನ ಗಾಯಕಿ, ಆಸ್ಥಾನದಲ್ಲಿ ಹಾಡುವವಳು ಪೂರ್ವಚಿತ್ತಿ ಅಂತ ಒಬ್ಬಳು ಅಪ್ಸರ ಸ್ತ್ರೀ, ಅವಳನ್ನು ಇವನ ತಪಸ್ಸಿನ ಪರೀಕ್ಷೆಗೋಸ್ಕರವಾಗಿ ಬ್ರಹ್ಮದೇವರು ಕಳಿಸ್ಕೊಡ್ತಾರೆ. ಇವನ ತಪಸ್ಸು ಯಾವ ರೀತಿ ಇದೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರು ತನ್ನ ಆಸ್ಥಾನ ಗಾಯಕಿಯಾದ ಪೂರ್ವಚಿತ್ತಿ ಎನ್ನುವ ಅಪ್ಸರಿಯನ್ನು ಕಳಿಸಿಕೊಟ್ರು. ಅಗ್ನಿಧ್ರ ಆ ಅಪ್ಸರ ಸ್ತ್ರೀಯನ್ನು ಕಂಡು ಮೋಹಿತನಾಗಿ ಅಪ್ಸರ ಸ್ತ್ರೀ ಅವಳು. ಆ ಸ್ತ್ರೀಯನ್ನು ಕಂಡು ಅವನು ಹೇಳುವ ಮಾತುಗಳೆಲ್ಲ ವಿಚಿತ್ರ. ಸ್ತ್ರೀಯನ್ನು ಕಂಡು ಏನು ಹೇಳ್ತಾನೆ? ಎಲೆ ಮುನಿವರ್ಯ, ಈ ನಿನ್ನ ಮೋಹಕವಾದ ರೂಪ ಯಾವ ತಪಸ್ಸಿನಿಂದ ನಿಮಗೆ ಬಂತು? ಯಾವ ತಪಸ್ಸನ್ನು ಮಾಡಿ ಇಂತಹ ಮೋಹಕ ರೂಪವನ್ನು ನೀವು ಸಂಪಾದನೆ ಮಾಡಿದ್ದಿ? ಇಂಥ ಸ್ತ್ರೀಯನ್ನು ಕುರಿತು ಮುನಿವರ್ಯ ಅಂತ ಹೀಗೆಲ್ಲ ಸಂಬೋಧನೆ ಮಾಡ್ತಾ ಮಾತನ್ನಾಡ್ತಾನೆ. ಒಂದು ರೀತಿ ಅರ್ಥವಿಲ್ಲದ ಮಾತುಗಳೇ, ಅನರ್ಥಕ ಅಂದರೆ ಅರ್ಥವಿಲ್ಲ ಅಂತಹ ಮಾತುಗಳನ್ನು ಆಡದ. ಅವಳು ಒಲಿದಳು. 10,000 ವರ್ಷಗಳ ಕಾಲ ಅವಳ ಜೊತೆಗೆ ವಿಹಾರ ಮಾಡಿ ಮಕ್ಕಳನ್ನು ಪಡೆದ. 9 ಮಂದಿ ಮಕ್ಕಳು: ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಅಂತ 9 ಮಂದಿ ಮಕ್ಕಳನ್ನು ಪಡೆದು ತಾನು ಜಂಬೂದ್ವೀಪಕ್ಕೆ ಅಧಿಪತಿಯಾಗಿದ್ದ. ಆ ಜಂಬೂದ್ವೀಪನ್ನು 9 ಖಂಡಗಳಾಗಿ ವಿಭಾಗಿಸಿದ. ಆ ಖಂಡಗಳಿಗೆ ಕ್ರಮವಾಗಿ 9 ಮಂದಿ ಪುತ್ರರನ್ನು
ರಾಜರನ್ನಾಗಿ ಮಾಡಿದ. 9 ಮಂದಿ ಪುತ್ರರನ್ನು ರಾಜರನ್ನಾಗಿ ಮಾಡಿದ. ಅಪ್ಸರ ಸ್ತ್ರೀ ಬಂದವಳು, ಅದು ಬ್ರಹ್ಮದೇವರು ಯಾವ ಕೆಲಸ ಕೊಟ್ಟು ಕಳಿಸಿದ್ರೋ ಆ ಕೆಲಸ ಆಯಿತು. ಆ ಕೆಲಸ ಆದಮೇಲೆ ಅವಳು ಹೊರಟು ಹೋದ್ಲು. ಆಗ್ನೇತ್ರ ಶ್ರೀಹರಿಯನ್ನು ಆರಾಧನೆ ಮಾಡಿದ, ಪಿತೃಲೋಕವನ್ನು ಪಡೆದ. ನಾಭಿ ಮೊದಲಾಗಿರ್ತಕ್ಕಂಥ ಅವನ 9 ಮಂದಿ ಪುತ್ರರು ಆಮೇಲೆ ಮೇರುದೇವಿ ಮೊದಲಾಗಿರ್ತಕ್ಕಂಥ 9 ಮಂದಿ ಮೇರು ಪುತ್ರಿಯರನ್ನು ಮದುವೆಯಾದರು ಅನ್ನೋಲ್ಲಿಗೆ 2ನೆಯ ಒಂದು ಅಧ್ಯಾಯದ ಕಥೆ ಮುಗಿಯುತ್ತೆ. 3ನೆಯ ಅಧ್ಯಾಯದಲ್ಲಿ ಪುನಃ ನಾಭಿರಾಜನ ಕಥೆ. ನಾಭಿರಾಜ ಪುತ್ರ ಕಾಮನೆಯಿಂದ ಯಜ್ಞ ಮಾಡಿದಾಗ ಯಜ್ಞದಲ್ಲಿ ಇರ್ತಕ್ಕಂಥ ಪುರೋಹಿತರು ಋತ್ವಿಜರು ಭಗವಂತನನ್ನೇ ಆಹ್ವಾನ ಮಾಡಿದ್ರು. ಭಗವಂತ ನೀನು ಬರಬೇಕು ಅಂತ ಕೇಳಿಕೊಂಡ್ರು. ಭಗವಂತ ಅವರ ಕರೆಗೆ ಹೋಗೊಟ್ಟು ಪ್ರತ್ಯಕ್ಷನಾಗಿ ಬಂದ. ಋತ್ವಿಕ್ಕಿಗಳು ಪುರೋಹಿತರು ಅವನನ್ನು ಸ್ತೋತ್ರ ಮಾಡ್ತಾ ಹೇಳಿದರು, ಶ್ರೀಹರಿ ನೀನು ಪೂರ್ಣಕಾಮ, ನಮ್ಮ ಆರಾಧನೆಯಿಂದ ಸ್ತೋತ್ರದಿಂದ ಯಜ್ಞಯಾಗದಿಂದ ನಿನಗೇನೂ ಆಗಬೇಕಾಗಿಲ್ಲ. ಆದರೂ ಭಕ್ತರಾದ ನಮ್ಮ ಮೇಲಿನ ಕರುಣೆಯಿಂದ ನಮಗೆ ಹೀಗೆ ನೀನು ಪ್ರತ್ಯಕ್ಷನಾಗಿರುವಿ. ನಿನ್ನ ನಾಮ ನಮ್ಮ ನಾಲಿಗೆಗೆ ಬರುವಂತೆ ಅನುಗ್ರಹಿಸು. ನಿನ್ನ ನಾಮಸ್ಮರಣೆ ನಾವು ಯಾವತ್ತೂ ಮಾಡ್ತಾ ಇರಬೇಕು ನಾಲಿಗೆಯಿಂದ, ಹಾಗೆ ಮಾಡು. ಈ ರಾಜರ್ಷಿ ನಾಭಿ ಅವನು ಪುತ್ರಾರ್ಥಿಯಾಗಿದ್ದಾನೆ. ಮಗನನ್ನು ಅಪೇಕ್ಷೆ ಪಟ್ಟುಕೊಂಡು ಈ ಯಾಗವನ್ನು ಮಾಡ್ತಾ ಇರೋದು. ಅವನಿಗೆ ಮಗ ಬೇಕು. ಎಂತಹ ಮಗ ಬೇಕು? ನಿನ್ನಂತೆ ಇರುವ ಮಗನನ್ನು ಪಡೆಯಲು ಬಯಸಿದ್ದಾನೆ, ಅನುಗ್ರಹಿಸು ಅಂತ. ನೋಡಿ, ಅವರು ಕೇಳಿದ್ದು, ದೇವರ ಹತ್ರ ಕೇಳಿದ್ದು, ದೇವರಂತೆ ಇರುವ ಒಬ್ಬ ಮಗನನ್ನು ಪಡೆಯಲು ನಾಭಿರಾಜ ಬಯಸಿದ್ದಾನೆ, ಅನುಗ್ರಹಿಸು ಅಂತ. ದೇವರು ಹೇಳ್ದ, ಅಲ್ಲಪ್ಪ, ನನ್ನಂತೆ ಇರೋ ಮಗ ಅಂದ್ರೇನು? ನನಗೆ ನಾನೇ ಸಾಟಿ, ದೇವರಿಗೆ ದೇವರೇ ಸಾಟಿ, ಬೇರೆ ಯಾರಾದರೂ ಸಾಟಿನಾ? ಇಲ್ಲವೇ ಇಲ್ಲ. ಆದ್ದರಿಂದ ನನಗೆ ಸಮಾನ ಬೇರೊಬ್ಬನಿಲ್ಲ, ನನಗೆ ಸಮಾನ ನಾನೇನೆ. ಆದ್ದರಿಂದ ನೀವು ಬ್ರಾಹ್ಮಣರು ಹೇಳಿಬಿಟ್ಟಿದ್ದೀರಾ, ದೇವರೇ ನಿನ್ನಂತೆ ಇರುವ ಮಗನನ್ನು ಕೊಡು ಅಂತ. ನಿಮ್ಮ ಮಾತು ಯಾವತ್ತೂ ಕೂಡ ಸುಳ್ಳಾಗಬಾರದು. ಆದ್ದರಿಂದ ಆಯ್ತಪ್ಪ, ನನ್ನಂತೆ ಇರುವ ಮಗ ಅಂದರೆ ನಾನೇ ಮಗನಾಗಿ ಅವತಾರ ಮಾಡ್ತೇನೆ ಎಂತ ಹೀಗೆ ಹೇಳಿ ಭಗವಂತ ನಾಭಿರಾಜನ ಪತ್ನಿಯಾದ ಮೇರುದೇವಿಯಲ್ಲಿ ಅವತಾರ ಮಾಡಿದ. ಆ ಅವತಾರಕ್ಕೆ ಹೆಸರು ಋಷಭ ರೂಪ. ಋಷಭ ಸ್ವರಾಕ್ಷರ ರು, ವಾವಾವಿವಿ, ಅದು ವೃಷಭ, ಅದು ಬೇರೆ. ಎತ್ತು ಶ್ರೇಷ್ಠ ಅಂತ ಅರ್ಥ ಬರುತ್ತೆ. ಋಷಭ ಅನ್ನೋದಕ್ಕೂ ಕೂಡ ಶ್ರೇಷ್ಠ ಅಂತ ಅರ್ಥ. ಇದು ಸ್ವರಾಕ್ಷರ ಋಷಿ ಅಂತ ಕರಿತೀವಲ್ಲ, ಅಲ್ಲಿ ಬರೋ ಋಷಭ ರೂಪದಿಂದ ಅವತರಿಸಿದ. ಆ ಅವತಾರದ ಮುಖ್ಯವಾದ ಉದ್ದೇಶ ಜ್ಞಾನಿಗಳಾದವರು, ಊರ್ಧ್ವರೇತಸ್ಕರಾದವರು, ದಿಗಂಬರ ಸನ್ಯಾಸಿಗಳು ಅವರ ಧರ್ಮವನ್ನು ಲೋಕಕ್ಕೆ ತೋರಿಸುವುದೇ ಈ ಒಂದು ಅವತಾರದ ಮುಖ್ಯವಾದ ಉದ್ದೇಶ. ಜ್ಞಾನಿಗಳಾದವರು, ಊರ್ಧ್ವರೇತಸ್ಕರು ಅಂದರೆ ವಿಶೇಷವಾಗಿ ಅವರು ಬ್ರಹ್ಮಚರ್ಯದಿಂದ ವಿಶೇಷವಾದ ಒಂದು ಸಾಧನೆಯನ್ನು, ಸಿದ್ಧಿಯನ್ನು ಮಾಡ್ತಾರೆ. ಅಂತಹ ದಿಗಂಬರ ಸನ್ಯಾಸಿಗಳ ಧರ್ಮವನ್ನು ಲೋಕಕ್ಕೆ ತೋರಿಸುವ ಉದ್ದೇಶದಿಂದ ಋಷಭನಾಗಿ ಭಗವಂತ ಬಂದ ಅನ್ನೋಲ್ಲಿಗೆ 3ನೇ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. ಋಷಭದೇವ ದೇವರೇ, ಬೇರೆ ಯಾರೂ ಅಲ್ಲ. ಅವನ ಜೊತೆಗೆ ಸ್ಪರ್ಧೆಗೆ ಬಂದಂತೆ ಯಾರು? ದೇವೇಂದ್ರ ಸ್ಪರ್ಧೆಗೆ ಬಂದು ಏನು ಮಾಡಿದ? ಈ ಋಷಭದೇವ ಇರುವ ಆ ಒಂದು ಸ್ಥಳದಲ್ಲಿ, ದೇಶದಲ್ಲಿ ಮಳೆ ಸುರಿಸಲಿಲ್ಲ. ಮಳೆ ಸುರಿಸ್ತಾ ಇದ್ರೆ ಬೆಳೆ ಬರಲ್ಲ, ಏನು ಮಾಡ್ತಾನೆ ಈ ಋಷಭ ಅಂತ ಅವನ ವಿಚಾರ. ಋಷಭನಿಗೆ ಗೊತ್ತಾಯಿತು, ನಕ್ಕು ತಾನೇ ತನ್ನ ಸಾಮರ್ಥ್ಯದಿಂದ ಮಳೆಯನ್ನು ಸುರಿಸಿದ. ಹೀಗೆ ಪ್ರಜೆಗಳಿಗೆಲ್ಲ ಒಳಿತನ್ನ ವಿಶೇಷವಾದ ರೀತಿಯಲ್ಲಿ ಮಾಡ್ತಾ ಇದ್ದ. ಪ್ರಜಾನುರಾಗವನ್ನು ಚೆನ್ನಾಗಿ ಸಂಪಾದನೆ ಮಾಡಿದ. ಆ ರೀತಿ ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಋಷಭನಿಗೆ ನಾಭಿರಾಜ ಪಟ್ಟ ಕಟ್ಟಿದ. ತನ್ನ ರಾಣಿ ಮೇರುದೇವಿ ಜೊತೆಗೆ ಬದರಿಕಾಶ್ರಮಕ್ಕೆ ತೆರಳಿದ. ಅಲ್ಲಿರುವ ನರನಾರಾಯಣರನ್ನು ಆರಾಧನೆ ಮಾಡಿ ಮೋಕ್ಷವನ್ನು ನಾಭಿರಾಜ ಪಡೆದ.
ವೃಷಭದೇವ ಮದುವೆಯಾದ. ಯಾರನ್ನ? ಇಂದ್ರನ ಮಗಳಾದ ಜಯಂತಿ. ಇಂದ್ರನ ಮಗಳಾದ ಜಯಂತಿಯನ್ನು ಮದುವೆಯಾದ. ಆ ಇಂದ್ರನ ಮಗಳಾದ ಜಯಂತಿಯಲ್ಲಿ ವೃಷಭದೇವನಿಗೆ ಅಂದರೆ ದೇವರಿಗೆ ಆಯ್ತಾ ಭರತ ಮೊದಲಾಗಿರ್ತಕ್ಕಂತಹ 100 ಮಂದಿ ಮಕ್ಕಳು ಹುಟ್ಟಿದರು. ಭರತ ಮೊದಲಾಗಿರ್ತಕ್ಕಂಥ 100 ಮಂದಿ ಮಕ್ಕಳು ಹುಟ್ಟಿದರು. ವೃಷಭದೇವ ಯಾವ ಒಂದು ಈ ದೇಶವನ್ನು ಆಳದ, ಈ ದೇಶಕ್ಕೆ ಏನಂತ ಹೆಸರು? ಅಂಜನಾಭ ಅಂತ ಹೆಸರು. ಅಂಜನಾಭ ಅಂತ. ವೃಷಭ ಈ ಒಂದು ದೇಶವನ್ನು ಆಳ್ತಾ ಇರೋ ಸಂದರ್ಭದಲ್ಲಿ ಈ ದೇಶಕ್ಕೆ ಅಂಜನಾಭ ಅಂತ ಹೆಸರು. ಯಾಕೆ? ವೃಷಭ ಹೇಗಿದ್ದ? ವೃಷಭ ಅಂಜನದಂತೆಯೇ ಇದ್ದ. ಅಂಜನ ಅಂದರೆ ಕಾಡಿಗೆ. ಕಾಡಿಗೆಯಂತೆ ಮೈಬಣ್ಣ. ನೀಲಮೇಘಶ್ಯಾಮ ಅಂತ ಕರಿತೀವಲ್ಲ, ಅದೇ ಮೈಬಣ್ಣ ದೇವರದು. ಆಯ್ತಾ? ವೃಷಭನ ಮೈಬಣ್ಣವೂ ಕೂಡ ಕಾಡಿಗೆಯಂತೆ ಇತ್ತು. ಅಂಜನ ಕಾಡಿಗೆಯಂತೆ, ಆಭ ಕಾಂತಿ ಉಳ್ಳವನು ಅಂಜನಾಭ. ಅಂಜನಾಭ ಎಲ್ಲಿ ಇದ್ದನೋ ಅಂತಹ ಒಂದು ದೇಶ ಆಂಜನಾಭ. ಕಾಳಿಗೆಯಂತೆ ಹೊಳೆಯುವ ದೇವರು ಅಂಜನಾಭ. ಅಂತಹ ದೇವರು ವೃಷಭರೂಪಿ ಭಗವಂತ. ಅವನ ಒಂದು ದೇಶ, ಅವನು ಇದ್ದ ಸ್ಥಳ, ಆ ದೇಶಕ್ಕೆ ಹೆಸರೇ ಆಂಜನಾಭ. ಮುಂದೆ ಭರತ ಅಂದರೆ ವೃಷಭನ ಮೊದಲನೇ ಮಗ ಈ ದೇಶವನ್ನು ಆಳಿದಾಗ ಅದಕ್ಕೆ ಭರತ ಆಳಿದ ದೇಶ ಭಾರತ ಅಂತ ಅನಿಸ್ತು. ಅದಾದ ಮೇಲೆ ಭರತನ ಅನಂತರ ಋಷಭಪುತ್ರರು ಯಾರ್ಯಾರು? ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃಕ್, ವಿದರ್ಭ, ಕೀಕಟ ಅಂತ 9 ಮಂದಿ ಅದರಲ್ಲಿ ಮುಖ್ಯರಾದವರು. ಆಯ್ತಾ? ಅದಾದ ಮೇಲೆ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅಂತ ಮತ್ತೆ 9 ಮಂದಿ ಮಹಾಭಗವದ್ಭಕ್ತರು. ಈ ಮಹಾಭಗವದ್ಭಕ್ತರೇ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ತತ್ವಜ್ಞಾನೋಪದೇಶವನ್ನು ನೀಡ್ತಾರೆ. ಆ ಕಥೆ 11 ಸ್ಕಂದದಲ್ಲಿ ಬರುತ್ತೆ. ಅದು ಜಾಯಂತೇಯೋಪಾಖ್ಯಾನ ಅಂತ ಪ್ರಸಿದ್ಧವಾಗಿದೆ. ಇದು 100 ಜನ ಮಕ್ಕಳು ಅಂತ ಹೇಳಿದ್ನಲ್ಲ, ಆ 100 ಜನ ಮಕ್ಕಳಲ್ಲೇ 9 ಮಂದಿ. ಇವರೆಲ್ಲ ಒಂದು ರೀತಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಎಲ್ಲ ಕಡೆಯಲ್ಲೂ ತತ್ವಜ್ಞಾನವನ್ನು ಪ್ರಚಾರ ಮಾಡ್ತಾ ಇದ್ದ ಮಹಾನುಭಾವರು. 9 ಮಂದಿ ವಿಶೇಷವಾಗಿ, ಇನ್ನೂ 9 ಮಂದಿ ಹಿಂದೆ ಹೇಳಿರ್ತಕ್ಕಂಥವರು ಕುಶಾವರ್ತ ಮೊದಲಾದವರು ರಾಜ್ಯವನ್ನು ಆಳಿದರು. ಆಯಿತಾ? ಆ 9, 9, 18. ಆಯಿತಾ? 9 ಮಂದಿ ಊರ್ಧ್ವರೇತಸ್ಕರಾಗಿ ಎಲ್ಲ ಕಡೆಯಲ್ಲೂ ಕೂಡ ತತ್ವಜ್ಞಾನ ಪ್ರಸಾರ ಮಾಡಿದ ಕವಿ, ಹರಿ, ಅಂತರಿಕ್ಷ ಮೊದಲಾದವರು. ಇನ್ನು 9 ಮಂದಿ ರಾಜರಾಗಿ ರಾಜ್ಯವನ್ನು ಆಳಿದವರು. 9, 9, 18. ಅದಾದ ಮೇಲೆ ಆಯಿತಾ, ಇನ್ನು ಭರತ ಅವನು ಚಕ್ರವರ್ತಿಯಾಗಿ ಈ ದೇಶವನ್ನು ಆಳ್ತಾನೆ. 19. ಉಳಿದ 81 ಮಂದಿ ಶ್ರೋತ್ರಿಯ ಬ್ರಾಹ್ಮಣರೇ ಆಗ್ಬಿಟ್ರಂತ. ನೋಡಿ ಸ್ವಾರಸ್ಯ. ಅವರು ರಾಜನ ವಂಶದಲ್ಲೇ ಹುಟ್ಟಿದವರು, ಆದರೂ ಅವರ ಕಾರ್ಯ ಬೇರೆ ಕಡೆಗೆ ಹೊಟ್ಟೋಯ್ತು. ಅವರು ಏನು ಮಾಡಿದರು ಅಂತ ಬಂದರೆ, ವಿಶ್ವಾಮಿತ್ರನಂತೆ ಶ್ರೋತ್ರಿಯ ಬ್ರಾಹ್ಮಣರು. ಅದಕ್ಕೆ ವಿಶ್ವಾಮಿತ್ರನಂತೆ ಅಂತ ಉದಾಹರಣೆ ಕೊಡ್ತಾರೆ. ಅಂದರೆ ವಿಶ್ವಾಮಿತ್ರ ಅವನು ಕೂಡ ಮೊದಲು ಕ್ಷತ್ರಿಯನಾದವನೇ, ಆದರೆ ಆಮೇಲೆ ಏನು ಮಾಡಿದ? ಕ್ಷತ್ರಿಯನಾದವನು ಬ್ರಾಹ್ಮಣನಾದ. ಬ್ರಾಹ್ಮಣರು ಯಾವ ರೀತಿ ತಪಸ್ಸು ಮಾಡಿ ವಸಿಷ್ಠ ಋಷಿಗಳು ಗಾಯತ್ರಿಯನ್ನು, ಬೇರೆ ಬೇರೆ ವೇದ ಮಂತ್ರಗಳನ್ನು ವಸಿಷ್ಠ ಋಷಿಗಳು ಯಾವ ರೀತಿ ಸಾಕ್ಷಾತ್ಕರಿಸಿಕೊಂಡ್ರೋ ಹಾಗೆ ಇವನು ಗಾಯತ್ರಿಯನ್ನು ಸಾಕ್ಷಾತ್ಕರಿಸಿಕೊಂಡು ಬ್ರಾಹ್ಮಣನಾದ. ಯಾರು? ವಿಶ್ವಾಮಿತ್ರ. ಅದರಂತೆ ಇವರು ಕೂಡ ಹುಟ್ಟಿನಿಂದ ಕ್ಷತ್ರಿಯರಾಗಿದ್ದರೂ ಕೂಡ ಮುಂದೆ ವಿಶೇಷವಾದ ರೀತಿಯಲ್ಲಿ ಅವರು ವೇದದ ಚಿಂತನೆಯ ಮೂಲಕವಾಗಿ ಶ್ರೋತ್ರಿಯ ಬ್ರಾಹ್ಮಣರಾದರು. ಮತ್ತೆ ಋಷಭನ ಕಥೆ. ಆನಂದಮಯನಾದ ಋಷಭ ಗೃಹಸ್ಥಾಶ್ರಮವನ್ನು ಲೋಕಕ್ಕೆ ತೋರಿಸ್ತಾ 100 ಅಶ್ವಮೇಧ ಯಾಗಗಳನ್ನು ಮಾಡಿದ. 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಅನ್ನೋಲ್ಲಿಗೆ 4ನೇ ಅಧ್ಯಾಯದ ಚಿಂತನೆ. ಅದಾದ ಮೇಲೆ 5ನೇ ಅಧ್ಯಾಯ.
ಋಷಭದೇವ ಒಂದು ದಿನ ಬ್ರಹ್ಮಾವರ್ತದಲ್ಲಿ ಋಷಿಗಳು ಪ್ರಜೆಗಳು ಎಲ್ಲ ಸೇರಿದ್ದಾರೆ. ಅಂತಹ ಒಂದು ದೊಡ್ಡ ಸಭೆ. ಆ ದೊಡ್ಡ ಸಭೆಯಲ್ಲಿ ತನ್ನ ಮಕ್ಕಳನ್ನು ಕುರಿತು ಉಪದೇಶ, ಮಕ್ಕಳ ಮೂಲಕವಾಗಿ ಎಲ್ಲ ಸಭಿಕರಿಗೆ ಎಲ್ಲ ಸಜ್ಜನರಿಗೂ ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಉಪದೇಶ ಮಾಡಿದ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಉಪದೇಶ ಅದು. ಏನು ಮಾಡಿದ ಅಂತ ವಿಚಾರ. ಅವನ ಉಪದೇಶ, ಅದರ ಸಾರ ಇದು: ಈ ಮಾನವ ಶರೀರ ಶಾಶ್ವತವಲ್ಲ. ಅದನ್ನು ಅಂದರೆ ಮಾನವ ಶರೀರವನ್ನು ಅಶಾಶ್ವತವಾದ ವಿಷಯ ಸುಖ ಅನುಭವಕ್ಕೆ ಬಳಸಿಕೊಳ್ಳಬಾರದು. ಶಾಶ್ವತವಾದ ಮೋಕ್ಷವನ್ನು ಪಡೆಯಲಿಕ್ಕೆ ಈ ನಶ್ವರವಾದ ಮಾನವ ಶರೀರವು ಸಾಧನವಾಗಬಲ್ಲದು. ಅದಕ್ಕೋಸ್ಕರವಾಗಿ ಜ್ಞಾನಿಗಳ ಒಡನಾಟವನ್ನು ನಾವು ಸ್ವೀಕಾರ ಮಾಡಿ ಆ ಮೂಲಕ ಈ ಒಂದು ಶರೀರವನ್ನು ಸಾಧನ ಮಾರ್ಗದಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಬಳಸ್ಕೋಬೇಕು. ಆ ಸಾಧನ ಮಾರ್ಗದಲ್ಲಿ ಮುಂದೆ ಹೋದರೆ ನಮಗೆ ಮೋಕ್ಷ ಸಿಗತ್ತೆ. ಪರಮಾತ್ಮನ ವಿಷಯ ಬಿಟ್ಟು ಭೋಗ ಪದಾರ್ಥಗಳ ಬಗ್ಗೆಯೇ ಮಾತನಾಡುವ ಯಾವ ಲೌಕಿಕರಿದ್ದಾರೆ ಅಂತಹ ಲೌಕಿಕರ ಸಂಘವನ್ನು ಮಾಡಬಾರದು. ತಾನು ಬದುಕಲು ಎಷ್ಟು ಲೌಕಿಕ ಬೇಕೋ ಅಷ್ಟೇ ಲೌಕಿಕದಲ್ಲಿ ತೊಡಗಬೇಕು. ಲೌಕಿಕ ಪೂರ್ತಿ ಬಿಟ್ಬಿಟ್ರೆ ಬದುಕಲಿಕ್ಕೆ ಆಗಲ್ಲ. ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲೌಕಿಕದಲ್ಲಿ ತೊಡಗಬೇಕು. ವಿಷಯಾಸಕ್ತಿಯಿಂದ ಕರ್ಮ ಮಾಡಿದರೆ ಆ ಕರ್ಮ ಬಂಧಕವಾಗತ್ತೆ. ಆ ಒಂದು ಬಂಧಕವಾದ ಕರ್ಮದಿಂದ ಶರೀರ, ಆ ಶರೀರದಿಂದ ಪುನಃ ತಿರುಗಿ ಕರ್ಮ, ಇದಕ್ಕೆ ಕೊನೆಯೇ ಇಲ್ಲ. ಅದಕ್ಕೋಸ್ಕರವಾಗಿ ಏನು ಪರಮಾತ್ಮ ವಿಚಾರವನ್ನು ಮಾಡ್ತಾ ಇರಬೇಕು. ಮಾಡಿ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಮುಂದೆ ಯಾವುದೇ ಕರ್ಮಫಲ ಲೇಪ ಆಗೋದಿಲ್ಲ. ಆಮೇಲೆ ಮಾಡಿದ ಕರ್ಮ ಬಂಧಕವಾಗೋದಿಲ್ಲ. ಇದೆಲ್ಲದಕ್ಕೂ ಕೂಡ ಮೂಲವಾಗಿ ಜ್ಞಾನಿಗಳ ಸಂಘ ಮಾಡಬೇಕು, ಶಾಸ್ತ್ರಾಭ್ಯಾಸ ಮಾಡಬೇಕು, ಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆಮೇಲೆ ಧ್ಯಾನ ಮಾಡಿ ದೇವರನ್ನು ನಾವು ಪಡೆಯಬೇಕು. ಪರೋಕ್ಷ ಜ್ಞಾನ, ಅದರಲ್ಲೂ ವಿಶೇಷವಾಗಿ ಹರಿಸರ್ವೋತ್ತಮತ್ವ ಜ್ಞಾನವನ್ನು ಸಂಪಾದನೆ ಮಾಡಿ ಧ್ಯಾನ ಮಾಡಬೇಕು, ಅಪರೋಕ್ಷ ಹೊಂದಬೇಕು. ಅನಂತರ ಈ ಒಂದು ಅನಾದಿಯಾದ ಲಿಂಗದೇಹ ಏನಿದೆ ಅದರ ಭಂಗವನ್ನು ಮಾಡಿಕೊಂಡು ಭಗವಂತನ ಬಳಿಯಲ್ಲಿ ಸ್ವರೂಪ ಆನಂದ ಆವಿರ್ಭಾವ ರೂಪವಾದ ಮೋಕ್ಷ, ಅದನ್ನು ನಾವು ಹೊಂದಬೇಕು. ಅದಕ್ಕೆ ತಂದೆ ಮಕ್ಕಳಿಗೂ ಗುರು ಶಿಷ್ಯರಿಗೂ ಈ ಮೋಕ್ಷ ಸಾಧನವನ್ನು ಉಪದೇಶಿಸಬೇಕು. ತಂದೆಯಾದವನು ಮಕ್ಕಳಿಗೆ ಉಪದೇಶಿಸಬೇಕು, ಗುರುವಾದವನು ಶಿಷ್ಯರಿಗೆ ಉಪದೇಶಿಸಬೇಕು. ಸಾಮಾನ್ಯ ಜನ, ಅಜ್ಞಾನಿಗಳು ವಿಷಯ ಪದಾರ್ಥಗಳ ಆಸೆಯಿಂದ ಕಾಮ್ಯಕರ್ಮವನ್ನೇ ಮಾಡ್ತಾ ಇರ್ತಾರೆ. ಅದನ್ನೇ ಶ್ರೇಯಸ್ಸಾಧನ ಅಂತ ಭ್ರಮಿಸ್ತಾರೆ. ಅದರ ಹಿಂದೆ ಹೋಗಬಾರದು. ಕುರುಡನನ್ನು ಹಳ್ಳದಲ್ಲಿ ಬೀಳಿಸೋ ಹಾಗೆ ಅಜ್ಞಲೋಕವನ್ನು ತಿರುಗಿ ಕಾಮ್ಯಕರ್ಮದಲ್ಲಿ ತೊಡಗಿಸಬಾರದು. ನೋಡಿ, ಜ್ಞಾನಿಗಳಾದವರಿಗೆ ಒಂದು ಎಚ್ಚರಿಕೆಯ ಮಾತು. ಜ್ಞಾನಿಗಳಾದವರು ಕುರುಡನನ್ನು ಹಳ್ಳದಲ್ಲಿ ಬೀಳಿಸೋ ಹಾಗೆ ಏನೂ ಗೊತ್ತಿಲ್ಲದ ಅಜ್ಞಾನಿಗಳನ್ನು ಪುನಃ ಕಾಮ್ಯಕರ್ಮ ಮಾಡಿ ಅಂತ ಕಾಮ್ಯಕರ್ಮದ ಮಾಡಲಿಕ್ಕೆ ಅವರಿಗೆ ಪ್ರೇರೇಪಣೆ ಕೊಡಬಾರದು. ಆ ರೀತಿ ಕಾಮ್ಯಕರ್ಮ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥ ಗುರುವೇ ಅಲ್ಲ, ಬಂಧುವೇ ಅಲ್ಲ, ತಂದೆಯೇ ಅಲ್ಲ. ಮಕ್ಕಳೇ, ನಿಮಗೆಲ್ಲ ಹಿರಿಯಣ್ಣ ಇದ್ದಾನೆ. ಯಾರು? ಭರತ. ಅವನ ಸೇವೆಯೂ ನಿಮಗೆ ಮುಖ್ಯ ಸಾಧನ. ನೀವೆಲ್ಲ ಸಾತ್ವಿಕರಾಗಿದ್ದೀರಿ. ನಿಮ್ಮಣ್ಣ ರಾಜನಾಗ್ತಾನೆ ಅಂದರೆ ಸಂತೋಷ ಪಡಬೇಕು. ನೀವು ಅಸೂಯೆ ಮಾಡಬಾರ್ದು. ಯಾಕೆಂದರೆ ಅವನು ಭರತ ಭಗವದ್ಭಕ್ತ, ಪ್ರಜೆಗಳಿಗೆ ಆಶ್ರಯ ನೀಡುವವನು. ಆ ಭರತನನ್ನು ನೀವು ಸೇವಿಸಿದರೆ ಅದು ಭಗವಂತನ ಸೇವೆಯೇ ಆಗತ್ತೆ, ಪ್ರಜಾಪಾಲನೆ ಮಾಡಿದಂತೆ ಆಗತ್ತೆ. ಅದರಿಂದಾಗಿ ಭರತನನ್ನು ವಿಶೇಷವಾಗಿ ಸೇವಿಸಿ. ಅದಾದ ಮೇಲೆ ಮೋಕ್ಷ ಸಾಧನೆಗೆ ಭಗವದ್ಭಕ್ತಿ ಹೇಗೆ ಬೇಕೋ ಹಾಗೆ ಜೀವತಾರತಮ್ಯ ಜ್ಞಾನ ಅದು ಕೂಡ ಅವಶ್ಯಕ. ಜೀವೋತ್ತಮ ಯಾರು? ಚತುರ್ಮುಖ ಬ್ರಹ್ಮನಿಗೆ ಭಗವಂತ ಆರಾಧ್ಯ. ಆ ಭಗವಂತನನ್ನು ಆರಾಧಿಸುವವರು ಬ್ರಾಹ್ಮಣರು. ಕ್ಷತ್ರಿಯರಾದ ನೀವು ಆ ಬ್ರಾಹ್ಮಣರನ್ನು ಕೂಡ ಪೂಜಿಸಬೇಕು. ಬ್ರಾಹ್ಮಣರೇ ಭಗವಂತನ ಪೂಜೆಗೆ ಶ್ರೇಷ್ಠ ಪ್ರತಿಮೆಗಳು.
ಅಂದರೆ ನಾವು ಮನೆಯಲ್ಲಿ ಶಾಲಿಗ್ರಾಮಾದಿ ಪ್ರತಿಮೆಗಳಲ್ಲಿ ಭಗವಂತನನ್ನು ಪೂಜಿಸೋ ಹಾಗೆ ಶ್ರೇಷ್ಠ ಬ್ರಾಹ್ಮಣರಿಗೆ ನಾವು ಗೌರವ ಆದರ ಸೂಚಿಸಿ ಅವರಿಗೆ ನಾವು ಪೂಜೆ ಮಾಡ್ತೀವಿ ಅಂದರೆ ಅದು ಬ್ರಾಹ್ಮಣರೆಂಬ ಪ್ರತಿಮೆಯಲ್ಲಿ ಇರುವ ದೇವರ ಪೂಜೆ. ಸೊ ಬ್ರಾಹ್ಮಣರು ದೇವರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಪ್ರತಿಮೆಯಾಗಿರ್ತಾರೆ. ಶ್ರೇಷ್ಠ ಪ್ರತಿಮೆಗಳು ಬರೀ ಬ್ರಾಹ್ಮಣರು ಮಾತ್ರ ಅಲ್ಲ, ಉಳಿದವರೂ ಇದ್ದಾರೆ. ಉಳಿದ ಎಲ್ಲ ಸ್ಥಾವರ ಜಂಗಮ ಎಲ್ಲವೂ ಕೂಡ, ಎಲ್ಲ ಪದಾರ್ಥಗಳು, ಎಲ್ಲ ವ್ಯಕ್ತಿಗಳು, ಎಲ್ಲ ವಸ್ತುಗಳು ಕೂಡ ಭಗವಂತನ ಸನ್ನಿಧಾನದಿಂದಲೇ ಕೂಡಿರೋದು. ಆದ್ದರಿಂದ ಎಲ್ಲರಿಗೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂಥ ಸತ್ಕಾರವನ್ನು ನಾವು ಮಾಡಬೇಕು ಅಂತ ಹೀಗೆ ಋಷಭದೇವ ಬಹಳ ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾನೆ. ಆಮೇಲೆ ಋಷಭದೇವ ಭರತನನ್ನು ರಾಜನನ್ನಾಗಿ ಮಾಡಿದ. ತಾನು ವೈರಾಗ್ಯದ ದಾರಿಯಲ್ಲಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ. ಅವನಿಗೇನು ಯಾವತ್ತೂ ವೈರಾಗ್ಯವೇ, ದೇವರೇ. ಆದರೆ ನಮಗೆ ವೈರಾಗ್ಯದ ಪಾಠ ತೋರಿಸ್ತಾ ಏನು ಮಾಡ್ತಾನೆ, ಅವಧೂತ ವೇಷದಿಂದ ಸಂಚಾರ ಮಾಡತೊಡಗಿದ. ವಿರಕ್ತರಾದ ಪರಮಹಂಸ ಸನ್ಯಾಸಿಗಳು ಹೇಗಿರಬೇಕು ಅನ್ನೋದನ್ನು ತನ್ನ ಅವಧೂತ ವೇಷದಿಂದ ತೋರಿಸಿದ. ಸ್ವಭಾವತಃ ಅತ್ಯಂತ ಸುಂದರ ವೃಷಭ. ಅವನು ಪಟ್ಟಣದ ನಾರೀರಿಗೆಲ್ಲ ಮೋಹ ಉಂಟು ಮಾಡ್ತಾ ಇದ್ದ. ಅಂಥವನೂ ಕೂಡ ಅವಧೂತ ವೇಷದಲ್ಲಿ ಇದ್ದಾನೆ. ಆಯ್ತಾ, ಅವಧೂತ ವೇಷದಲ್ಲಿ ಇದ್ದಾಗ ಗ್ರಹಾವಿಷ್ಟನಂತೆ. ಭೂತಪ್ರೇತ ಪಿಶಾಚಾದಿಗಳು ನಮ್ಮ ಮೈ ಮೇಲೆ ಬಂದಾಗ ನಮಗೆ ಗೊತ್ತಿಲ್ಲದಂತೆ ಏನೇನೋ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಅವಧೂತ ವೇಷದಲ್ಲಿ ಏನೇನೋ ಚರ್ಯ ಮಾಡ್ತಾನಂತೆ. ಋಷಭರೂಪಿ ಭಗವಂತ ಏನೇನೋ ಚರ್ಯ ಮಾಡ್ತಾನೆ, ಭೂತಾವಿಷ್ಟನಂತೆ ಮಾಡ್ತಾ ಇದ್ದಾನೆ. ಯಾಕೆ ಹಾಗೆ ಮಾಡ್ದ? ಅಯೋಗ್ಯರಿಗೆ ಮೋಹ ಉಂಟು ಮಾಡಲಿಕ್ಕೆ. ಎಷ್ಟು ಅವನಿಗೆ ಅಯೋಗ್ಯರಿಗೆ ಮೋಹ ಉಂಟು ಮಾಡಲಿಕ್ಕೆ ಏನೇನು ಮಾಡದ ಅಂದರೆ ಮಲಧಾರಣೆಯನ್ನು ಕೂಡ ಮಾಡ್ತಾ ಇದ್ದ. ಅಯೋಗ್ಯರಿಗೆ ಮೋಹ ಉಂಟು ಮಾಡಲಿಕ್ಕೆ ಮಲಧಾರಣೆಯನ್ನು ಅವನು ಮಾಡ್ತಾ ಇದ್ದ. ಆದರೆ ಅವನ ಮಲವೂ ಕೂಡ ಎಷ್ಟು ಪವಿತ್ರವಾಗಿತ್ತು, ಎಷ್ಟು ಅದ್ಭುತವಾಗಿತ್ತು ಅಂದರೆ ಅವನ ಮಲವೂ ಕೂಡ ಸುತ್ತ 10 ಯೋಜನ ದೂರಕ್ಕೆ ಸುಗಂಧವನ್ನೇ ಬೀರ್ತಿತ್ತು. ಸುತ್ತ 10 ಯೋಜನ ದೂರಕ್ಕೆ ಸುಗಂಧವನ್ನೇ ಬೀರ್ತಿತ್ತು. ಆಕಾಶ ಸಂಚಾರ, ಮನೋವೇಗ, ಪರಕಾಯ ಪ್ರವೇಶ ಮೊದಲಾದ ಯೋಗ ಸಿದ್ಧಿಗಳೆಲ್ಲ ಅವನಿಗೆ ಸ್ವಾಭಾವಿಕವಾಗಿತ್ತು. ಎಲ್ಲವೂ ಅವನ ಸ್ವಭಾವದಲ್ಲೇ ಇತ್ತು. ದೇವರವನು. ಅವನಿಗೆ ದೇವರನ್ನು ಸಾಕ್ಷಾತ್ಕರಿಸಿಕೊಂಡ ಯೋಗಿಗಳಿಗೆ ಪರಕಾಯ ಪ್ರವೇಶ ಮೊದಲಾಗಿರ್ತಕ್ಕಂಥ ಸಿದ್ಧಿಗಳು, ಯೋಗ ಸಿದ್ಧಿಗಳು ಅದು ಮೈಗೂಡುತ್ತೆ. ಅವರು ಕೂಡ ಅದನ್ನು ಆರಾಮವಾಗಿ ಏನು ಮಾಡಬಹುದು, ಆ ಸಿದ್ಧಿಗಳಲ್ಲಿ ಅವರು ವಿಶೇಷವಾಗಿ ಪ್ರಾವೀಣ್ಯ ಪಡೆದು ಬಿಡ್ತಾರೆ. ಸಾಮಾನ್ಯ ಋಷಿಮುನಿಗಳು ದೇವರನ್ನು ಸಾಕ್ಷಾತ್ಕರಿಸಿಕೊಂಡವರು. ಅಂಥವರಲ್ಲಿ ದೇವರೇ ಅವನು. ಅವನಿಗೆ ಆ ಯೋಗ ಸಿದ್ಧಿ ಇಲ್ಲದೇ ಇರುತ್ತಾ? ಇದ್ದೇ ಇರುತ್ತೆ. ಆದರೂ ಅವುಗಳನ್ನು ಲೋಕಕ್ಕೆ ಮಾತ್ರ ಪ್ರದರ್ಶನ ಮಾಡಲಿಕ್ಕೆ ಹೋಗಲಿಲ್ಲ. ಯಾವ ಸಿದ್ಧಿಯನ್ನು ಲೋಕಕ್ಕೆ ಅವನು ಪ್ರದರ್ಶನ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಇಷ್ಟು ಚಿಂತನೆ 5ನೆಯ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಾತು. 6ನೆಯ ಅಧ್ಯಾಯಕ್ಕೆ ನಾವು ಬಂದಾಗ ಯಾಕೆ ಹಾಗೆ ಯೋಗ ಸಿದ್ಧಿಯನ್ನು ತೋರಿಸಲಿಲ್ಲ ಅಂತ ವಿಚಾರ. ಯಾರೇ ಆಗಲಿ ಯೋಗಿಗಳು ಯೋಗ ಸಿದ್ಧಿಗಳನ್ನು ಪಡೆದರೂ ಕೂಡ ತಮ್ಮ ಲಾಭಕ್ಕೋಸ್ಕರವಾಗಿ ಬಳಸಿಕೊಳ್ಳಬಾರದು. ತಮ್ಮ ಲಾಭಕ್ಕೋಸ್ಕರವಾಗಿ ಯೋಗ ಸಿದ್ಧಿಯನ್ನು ಬಳಸಿಕೊಂಡರೆ ಸೌಭರಿ ಮುನಿಯಂತೆ ವಿಷಯಾಸಕ್ತಿಗೆ ಒಳಗಾಗಿ ತಪಶಕ್ತಿಯನ್ನು ಕಳೆದುಕೊಳ್ಳುವ ಭಯವಿದೆ. ತಮ್ಮ ತಪಶಕ್ತಿ ಕಳ್ಕೊಂಡ್ಬಿಡ್ತಾರೆ. ಇದನ್ನು ಯೋಗಿಗಳಿಗೆ ಬೋಧಿಸುವ ಉದ್ದೇಶದಿಂದ ವೃಷಭದೇವ ತಾನು ಸ್ವಭಾವ ಸಿದ್ಧವಾದ ಯೋಗ ಸಿದ್ಧಿಗಳನ್ನು ಜಗತ್ತಿಗೆ ತೋರಿಸಲಿಕ್ಕೆ ಹೋಗಲೇ ಇಲ್ಲ. ಯೋಗಿಗಳಿಗೆ ಭಗವಂತನ ಅವತಾರ ಹಾಗೂ ಮೂಲರೂಪಗಳ ಅಭೇದೋಪಾಸನೆಯೂ ಅಗತ್ಯ ಅಂತ ತೋರಿಸಲು ವೃಷಭ ತಾನು ತನ್ನ ಮೂಲರೂಪದಿಂದ ಅಭಿನ್ನನೆಂದು ಧ್ಯಾನಿಸಿದ. ನೋಡಿ, ದೇವರು ವೃಷಭ. ಅವನು ಏನು ಮಾಡ್ತಾನೆ? ತನ್ನನ್ನು ತಾನೇ ಧ್ಯಾನ ಮಾಡ್ತಾನೆ. ತನ್ನನ್ನು ತಾನೇ ಧ್ಯಾನ ಮಾಡ್ತಾನೆ. ಅವನೇ ದೇವರು. ದೇವರು ಧ್ಯಾನಕ್ಕೆ ಕೂತ್ಕೊಂಡ ಅಂದರೆ ಯಾರನ್ನು ಧ್ಯಾನ ಮಾಡಬೇಕು? ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ದೇವರನ್ನು ಧ್ಯಾನ ಮಾಡೋದಪ್ಪ. ವೃಷಭ ದೇವರೇ. ಅವನೇ ಧ್ಯಾನಕ್ಕೆ ಕೂತ್ಕೊಂಡ್ರೆ ಯಾರನ್ನು ಧ್ಯಾನ ಮಾಡಬೇಕು? ತನ್ನನ್ನೇ ತಾನು ಧ್ಯಾನ ಮಾಡಿದ. ದೇವರು ದೇವರನ್ನೇ ಧ್ಯಾನ ಮಾಡಿದ. ಯಾಕೆ ಅಂತ ಹೇಳಿದರೆ ವಿಶೇಷವಾಗಿ
ದೇವರ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ಯಾವುದೇ ವ್ಯತ್ಯಾಸವಿಲ್ವಾ? ಎಲ್ಲವೂ ಅಭಿನ್ನ ಅಂತ ಚಿಂತನೆ, ಅದನ್ನು ನಾವು ಮಾಡಬೇಕು ಅಂತ ತೋರಿಸೋದಕ್ಕೋಸ್ಕರವಾಗಿ ಅವನು ಆ ರೀತಿ ಏನು ಮಾಡ್ತಾ ಇದ್ದಾನೆ ಆಯ್ತಾ, ಆ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಒಂದು ನಮಗೆಲ್ಲ ತಪಸ್ಸು ಮಾಡೋದು ಹೇಗೆ ಅಂತ ತಿಳಿಸ್ಕೊಳ್ಳಿಕ್ಕೂ ಹೌದು. ಇನ್ನೊಂದು, ಆ ತಪಸ್ಸಿನಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಿರಬೇಕು, ಭಗವಂತನ ಮೂಲರೂಪ ಅವತಾರ ರೂಪಗಳಿಗೆ ಯಾವತ್ತೂ ಅಭೇದವೇ ಅಂತ ಆ ಚಿಂತನೆಯನ್ನು ಮಾಡಲೇಬೇಕು ನಾವು ಅಂತ ತೋರಿಸ್ಕೊಳ್ಳೋದಕ್ಕೂ ಹೀಗೆಲ್ಲ ಒಂದು ತಪಸ್ಸನ್ನು ಮಾಡಿದ. ಮುಂದೆ ನಮ್ಮ ದಕ್ಷಿಣ ಕನ್ನಡ, ಕರ್ನಾಟಕ ಅಲ್ಲಿಗೆ ಬಂದಿದ್ದಾನೆ. ಕೊಡಚಾದ್ರಿ ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿ ಹುಚ್ಚರಂತೆ ಅಲದಾಡಿದ. ಯೋಗಿಗಳು ಮೌನ ಮುರಿಯದಂತೆ ಯತ್ನಿಸಬೇಕೆಂದು ತೋರಿಸಲು ಬಾಯೊಳಗೆ ಕಲ್ಲುಗಳನ್ನು ಹಾಕಿಕೊಂಡ, ಕಾಳ್ಗಿಚ್ಚಿನೊಳಗೆ ಪ್ರವೇಶಿಸಿದ. ನೋಡಿ, ಯೋಗಿಗಳು ಮೌನ ಮುರಿಬಾರ್ದು, ಮೌನವಾಗಿರಬೇಕು ಅಂತ ತೋರಿಸೋದಕ್ಕೋಸ್ಕರವಾಗಿ ಬಾಯೊಳಗೆ ಕಲ್ಲನ್ನು ಹಾಕ್ಕೊಂಡ. ಮಾತಾಡಲಿಕ್ಕಾಗಬಾರ್ದು, ಅದಕ್ಕೋಸ್ಕರ ಬಾಯೊಳಗೆ ಕಲ್ಲುಗಳನ್ನು ಹಾಕ್ಕೊಂಡ. ಕಾಡ್ಗಿಚ್ಚಿನೊಳಗೆ ಪ್ರವೇಶ ಮಾಡಿದ. ಅವನು ಕಾಡ್ಗಿಚ್ಚಿನೊಳಗೆ ಪ್ರವೇಶ ಮಾಡ್ತಾ ಇದ್ರೆ ಏನಾಯಿತು? ಕಾಡ್ಗಿಚ್ಚು ಜೋರಾಗಿ ಉರಿತು, ಧಗಧಗಿಸಿ ಕಾಡನ್ನೆಲ್ಲ ಸುಟ್ಟುಬಿಡಿತು. ಬಳಿಕ ಆ ಕಿಚ್ಚಿನಿಂದ ಹೊರಗೆ ಬಂದ, ಕಾಡ್ಗಿಚ್ಚಿನಿಂದ ಹೊರಗೆ ಬಂದ ಯಾರು? ವೃಷಭರೂಪಿ ಭಗವಂತ ಬಂದು ಹೇಳ್ಕೊಂಡ. ಏನು ಹೇಳ್ಕೊಂಡ? ನಾನೇ ವಾಸುದೇವ ಅಂತ ಹೇಳ್ಕೊಂಡ. ತನ್ನನ್ನು ವಾಸುದೇವ ಅಂತ ಹೇಳ್ಕೊಂಡ. ಆದರೆ ಸ್ವಾರಸ್ಯ, ಅಲ್ಲಿ ಇದ್ದ ಒಬ್ಬ ರಾಜ, ಅರಹಂತ ಅಂತ ಅವನ ಹೆಸರು. ಅವನು ಅದನ್ನು ನೋಡಿ ಏನು ಮಾಡಿದ? ಅಲ್ಲಿ ವೃಷಭರೂಪಿ ಭಗವಂತ ತನ್ನನ್ನು ತಾನು ವಾಸುದೇವ ಅಂತ ಹೇಳ್ಕೊಂಡಿದ್ದು ತಪ್ಪಲ್ಲ. ಯಾಕೆ? ವೃಷಭನೂ ದೇವರೇ, ವಾಸುದೇವನು ದೇವರ ರೂಪ, ಎರಡು ರೂಪಗಳಿಗೂ ಅಭೇದವಿದೆ. ಅದರಿಂದ ವೃಷಭ ತನ್ನನ್ನು ವಾಸುದೇವ ಅಂತ ಹೇಳ್ಕೊಂಡಿದ್ರಲ್ಲಿ ಸರಿಯೇ. ಆದರೆ ಅರಹಂತ ರಾಜ ತಿಳ್ಕೊಂಡಿದ್ದು ಮಾತ್ರ ಬೇರೆ ರೀತಿ. ಅವನೇನು ತಿಳ್ಕೊಂಡ? ನಾವೆಲ್ಲರೂ ಏನಂತ ಚಿಂತೆ ಮಾಡಬೇಕು ಆಯ್ತಾ? ಅವನು ತಿಳಿಸ್ಕೊಟ್ಟಿದ್ದು ತನ್ನನ್ನೇ ವಾಸುದೇವ ಅಂತ ಪೂಜಿಸಬೇಕು ಅಂತ ಲೋಕಕ್ಕೆ ಪಾಠ ಹೇಳಿಕೊಟ್ಟ. ನೋಡಿ, ಅರಹಂತ ರಾಜ ಏನು ಹೇಳ್ದ? ತನ್ನನ್ನು ಅಂದರೆ ಅರಹಂತನನ್ನೇ ವಾಸುದೇವ ಅಂತ ತಿಳ್ಕೊಳ್ಳಿ, ಅರಹಂತನನ್ನೇ ದೇವರು ಅಂತ ತಿಳ್ಕೊಳ್ಳಿ ಅಂತ ಯಾರು ಉಪದೇಶ ಮಾಡಿದ್ದು? ಅರಹಂತ ರಾಜ ಉಪದೇಶ ಮಾಡಿದ ಆಯಿತಾ. ಹೀಗೆಲ್ಲ ಎಲ್ಲೆಲ್ಲಿಗೋ ಹೋಯಿತು ಉಪದೇಶ. ಹೀಗೆ ಲೋಕ ವೈದಿಕ ಧರ್ಮವನ್ನು ತುರಿಯಿತು, ಸ್ನಾನ ಶೌಚ ಆಚಮನಾದಿಗಳನ್ನು ತುರಿಯಿತು. ಕಲಿಕಾಲದಲ್ಲಿ ಪಾಷಂಡಿಗಳಾಗಿ ಅಧಃಪತನ ಹೊಂದೋ ಒಂದು ದಾರಿ, ಅಂತಹ ಒಂದು ದಾರಿ ಅರಹಂತರ ಮೂಲಕ ಏನು ಮುಂದುವರಿಯಿತೋ ಅದೆಲ್ಲ ಅಜ್ಞಾನಿಗಳ ಮೋಹಕ್ಕೋಸ್ಕರವಾಗಿ ಯಾರು ಈ ಋಷಭರೂಪಿ ಭಗವಂತ ಮಾಡಿದ ಒಂದು ಅವಧೂತ ಚರ್ಯೆ. ಅದರಿಂದ ಇದೆಲ್ಲ ಕಥೆಯಾಯಿತು. ಹೀಗೆ ಒಂದು ಕಡೆಯಿಂದ ಬಹಳ ಶ್ರೇಷ್ಠವಾದ ತತ್ವಜ್ಞಾನೋಪದೇಶ ನೀಡಿದ್ದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡ್ತೇವೆ. ಇನ್ನೊಂದು ಕಡೆಯಿಂದ ಅವಧೂತ ಚರ್ಯೆಯನ್ನು ಮಾಡ್ತಾ ಆಯ್ತಾ ಏನು ಮಾಡಿದ? ಮೋಹ ಕಾರ್ಯವನ್ನು ಋಷಭನಾಮಕ ಭಗವಂತ ಮಾಡಿದ. ಮೋಹ ಕಾರ್ಯವನ್ನು ಕೂಡ ಋಷಭನಾಮಕ ಭಗವಂತ ಮಾಡಿದ. ಅದರಿಂದ ಮೋಹಕ್ಕೆ ಒಳಗಾದವರು ಏನಂತ ಚಿಂತೆ ಮಾಡ್ತಾ ಬಂದರು? ಅರಹಂತನೇ ಪುನಃ ಯಾರು ರಾಜ ಇದ್ದಾನೆ ಅವನೇ ವಾಸುದೇವ ಅಂತ ಚಿಂತೆ ಮಾಡಿದ್ರು. ಇನ್ನು ಮುಂದುವರೆದವರು ಏನು ಮಾಡಿದ್ರು? ನಾವೇ ಯಾರ್ಯಾರು ಉಪಾಸನೆ ಮಾಡ್ತಾರೋ ಜೀವಿಗಳು ಅವರೇ ದೇವರು ಅನ್ನೋ ಉಪಾಸನೆಯನ್ನು ಕೂಡ ಮುಂದಿನವರೆಲ್ಲ ಮಾಡ್ತಾ ಬಂದರು. ಹೀಗೆ ಋಷಭನಾಮಕ ಭಗವಂತನ ಚರಿತ್ರೆ ಪರಮ ಮಂಗಳಕರವಾಗಿರ್ತಕ್ಕಂಥದ್ದು. ಕೇಳುವವರಿಗೂ ಇಬ್ಬರಿಗೂ ಏಕಾಂತ ಭಕ್ತಿಯನ್ನು ಉಂಟು ಮಾಡುತ್ತೆ. ಭಗವಂತ ಮುಕ್ತಿಯೋಗ್ಯರೆಲ್ಲರಿಗೂ ಮುಕ್ತಿ ನೀಡಿಸ್ತಾನೆ. ಆದರೆ ಪೂರ್ಣ ಭಕ್ತಿಯೋಗವನ್ನು ಯಾರಿಗೆ? ಚತುರ್ಮುಖನೊಬ್ಬರಿಗೆ ಮಾತ್ರ ನೀಡಿಸ್ತಾನೆ ಅಂತ ಅಲ್ಲಿಗೆ ಈ ಒಂದು ವೃಷಭರೂಪಿ ಭಗವಂತನ ಕಥೆಯ ಜೊತೆಗೆ 6ನೆಯ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. ಮುಂದೆ ಭರತ ಚಕ್ರವರ್ತಿ ಅವನ ಮೊದಲನೇ ಮಗ, ಅವನ ಕಥೆ ಪ್ರಾರಂಭವಾಗತ್ತೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇದರ ಜೊತೆಗೆ ವಿಶೇಷವಾಗಿ ನಾವೊಂದಿಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ಒಂದು ಚಿಂತನೆ
ಈಗಾಗಲೇ ಪ್ರಿಯವ್ರತ ರಾಜನ ಕಥೆ ಬಂದಾಗ ಅನೇಕ ವಿಚಾರಗಳನ್ನು ನಾವು ನೋಡಿಬಿಟ್ಟಿದ್ದೇವೆ. ಅಲ್ಲಿ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಕೆಲವೊಂದು ಸಂದೇಶಗಳು ಅದು ಕೂಡ ಸಾಮಾನ್ಯವಾಗಿ ಬಂದಿದೆ. ಆದರೂ ಅದನ್ನು ಮತ್ತೊಮ್ಮೆ ನಾವು ಈಗ ಆ ಸಂದೇಶಗಳನ್ನು ಮೆಲುಕು ಹಾಕಿಬಿಡೋಣ. ಏನು ಮುಖ್ಯವಾದ ಸಂದೇಶ ಪ್ರಿಯವ್ರತರಾಜನ ಕಥೆಯಿಂದ ತಿಳ್ಕೊಳ್ಬೇಕಾದ್ದು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಕರ್ತವ್ಯ ಕರ್ಮವಿದೆ. ಅವುಗಳನ್ನು ಆಚರಿಸಿ ಹರಿಗೆ ಅರ್ಪಿಸೋದೇ ಅವನಿಗೆ ಒಂದು ಮುಖ್ಯವಾದ ಜವಾಬ್ದಾರಿ. ಅದೇ ತಪಸ್ಸು. ಪ್ರತಿಯೊಬ್ಬ ವರ್ಣದವನು, ಪ್ರತಿಯೊಬ್ಬ ಆಶ್ರಮದವನಿಗೂ ಒಂದೊಂದು ಕರ್ತವ್ಯ ಕರ್ಮ ಇದೆ. ಆ ವರ್ಣಾಶ್ರಮ ಧರ್ಮಗಳನ್ನು ಆಚರಣೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದೇ ದೊಡ್ಡ ತಪಸ್ಸು, ಅದೇ ದೊಡ್ಡ ತಪಸ್ಸು. ಅದನ್ನು ಎಲ್ಲರೂ ಮಾಡಬೇಕು. ಇನ್ನೊಬ್ಬನ ಒಂದು ಕರ್ತವ್ಯ ಕರ್ಮ ಚೆನ್ನಾಗಿದೆ ಅಂತ ತಿಳ್ಕೊಂಡು ನಮ್ಮ ಕರ್ತವ್ಯ ಕರ್ಮವನ್ನು ಬಿಟ್ಟು ಇನ್ನೊಬ್ಬ ಕರ್ತವ್ಯ ಕರ್ಮವನ್ನು ಅನುಸರಣೆ ಮಾಡಲಿಕ್ಕೆ ಹೋಗಬಾರ್ದು. ನಾವು ಯಾವ ವರ್ಣ ಯಾವ ಆಶ್ರಮ ಧರ್ಮದಲ್ಲಿ ಇದ್ದೇವೋ, ಯಾವ ವರ್ಣ ಯಾವ ಆಶ್ರಮದಲ್ಲಿದ್ದೇವೋ ಆ ವರ್ಣ ಆಶ್ರಮ ಧರ್ಮವನ್ನೇ ನಾವು ಪರಿಪಾಲನೆ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕೇ ಹೊರತು ಇನ್ನೊಬ್ಬರ ವರ್ಣ ಚೆನ್ನಾಗಿದೆ, ಇನ್ನೊಬ್ಬರ ವರ್ಣದ ಧರ್ಮ ಚೆನ್ನಾಗಿದೆ, ಆಶ್ರಮದ ಧರ್ಮ ಚೆನ್ನಾಗಿದೆ ಅಂತ ಅದನ್ನು ನಾವು ಫಾಲೋ ಮಾಡಲಿಕ್ಕೆ ಅನುಸರಣೆ ಮಾಡಲಿಕ್ಕೆ ಹೋಗಬಾರ್ದು. ಆಯಿತಾ? ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು ಇದೇನೆ. ಇದನ್ನೇ ಬ್ರಹ್ಮದೇವರು ಕೂಡ ಬಂದು ಯಾರಿಗೆ ಹೇಳ್ತಾರೆ? ಪ್ರಿಯವ್ರತ ಮಹಾರಾಜನಿಗೆ ಹೇಳ್ತಾರೆ. ಯಾಕೆಂದರೆ ಅರ್ಜುನ ಮಹಾಭಾರತದ ಕಥೆಯಲ್ಲಿ ಬರ್ತಕ್ಕಂಥವನು, ಪ್ರಿಯವ್ರತ ಮಹಾರಾಜ ಇಲ್ಲಿ ಬಂದವನು, ಇವರೆಲ್ಲ ಕ್ಷತ್ರಿಯರು. ಇವರೆಲ್ಲರಿಗೂ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡೋದರಿಂದಲೇ ಅವರಿಗೆ ಸಾಧನೆ. ಅವರ ಸಾಧನೆ, ಮೋಕ್ಷದ ಸಾಧನೆ ಹೇಗೆ ಅಂತ ಹೇಳಿದ್ರೆ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡೋದ್ರಿಂದ. ಅದರಿಂದ ಕ್ಷತ್ರಿಯ ಧರ್ಮವನ್ನೇ ಆಚರಣೆ ಮಾಡಬೇಕು. ಅರ್ಜುನನು ಕೂಡ ಭಗವದ್ಗೀತೆಯಲ್ಲಿ ಪ್ರಶ್ನೆ ಮಾಡಿದ್ದು ನೋಡ್ತೇವೆ. ಈ ಯುದ್ಧ ಮಾಡೋದು ತುಂಬ ಕಷ್ಟದ ವಿಚಾರ, ಸನ್ಯಾಸಿ ಆಗಿಬಿಡ್ತೀನಿ ಅಂತ ಕೃಷ್ಣ ಬೈತಾನೆ. ಇಲ್ಲಯ್ಯ, ನೀನು ಹುಟ್ಟಿದ್ದೇ ಯುದ್ಧ ಮಾಡಲಿಕ್ಕೋಸ್ಕರ, ಯುದ್ಧ ಮಾಡಿನೇ ನೀ ಏನು ಮಾಡಬೇಕು ಆಯಿತಾ? ನಿನ್ನ ಸಾಧನೆಯನ್ನು ಪರಿಪೂರ್ಣ ಮಾಡ್ಕೋಬೇಕು, ಹೊರತು ಸನ್ಯಾಸಿ ಆಗೋ ವಿಚಾರ ಅಲ್ಲ ಅಂತ ಅಲ್ಲೂ ಕೃಷ್ಣ ಹೇಳಿರ್ತಕ್ಕಂಥ ಮಾತು. ಇಲ್ಲಿ ಚತುರ್ಮುಖ ಬ್ರಹ್ಮದೇವರು ಕೂಡ ಅದೇ ಮಾತನ್ನು ಹೇಳ್ತಾರೆ. ಆದ್ದರಿಂದ ಏನು ಸ್ವಾರಸ್ಯ ಅಂದರೆ, ಒಂದೊಂದು ಶ್ರೇಷ್ಠ ಆಗಿರ್ಬೋದು. ನೋಡಿ, ಉದಾಹರಣೆಗೆ ಹಾಲು ಶ್ರೇಷ್ಠ. ನೀರಿಗೂ ಹಾಲಿಗೂ ಹೋಲಿಸಿದರೆ ಏನಪ್ಪ ಸ್ವಾರಸ್ಯ ಅಂದರೆ ಹಾಲು ಶ್ರೇಷ್ಠ. ಹಾಗೆ ಅಂತ ಹೇಳಿ ಮೀನನ್ನು ನೀರಿನಿಂದ ತೆಗೆದು ಹಾಲಿನಲ್ಲಿ ಹಾಕಿದರೆ ಅದು ಬದುಕೋದಿಲ್ಲ, ಮೀನು ಸತ್ತೋಗುತ್ತೆ. ಸೊ ಮೀನಿಗೆ ಯಾವುದು ಶ್ರೇಷ್ಠ ಅಂದರೆ ನೀರೇ ಶ್ರೇಷ್ಠ. ಹಾಲು ಕುಡಿಯೋ ನಮಗೆ ಹಾಲು ಶ್ರೇಷ್ಠ ಆಗಿರ್ಬೋದು, ಆದರೆ ಮೀನಿಗೆ ಯಾವುದು ಶ್ರೇಷ್ಠ ಅಂದರೆ ನೀರೇ ಶ್ರೇಷ್ಠ. ಅದು ಹಾಲು ಶ್ರೇಷ್ಠ ಅಂಥೇಳಿ ಮೀನನ್ನು ಹಾಲನ್ನು ಹಾಕಿದರೆ ಬದುಕೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಯಾರ್ಯಾರು ಯಾವ ಯಾವ ರೀತಿ ಒಂದು ವರ್ಣಗಳಲ್ಲಿ ಬಂದಿದ್ದಾರೋ ಅವರು ಆ ವರ್ಣದಲ್ಲೇ ಇದ್ದು, ಆ ಆಶ್ರಮದಲ್ಲೇ ಇದ್ದು ಭಗವಂತನ ಆರಾಧನೆಯನ್ನು ಮಾಡಿ ಅವರು ಮೋಕ್ಷವನ್ನು ಪಡೆಯಬೇಕು. ಇದು ಭಗವಂತ ನಮಗೆ ವಿಶೇಷವಾಗಿ ವೇದದ ಮೂಲಕ, ಸ್ಮೃತಿಯ ಮೂಲಕ ತಿಳಿಸಿಕೊಂಡಿರ್ತಕ್ಕಂಥ ವಿಚಾರ. ನಾವು ಒಂದನ್ನು ಬಿಟ್ಟು ಇನ್ನೊಂದು ಮಾಡ್ತೀವಿ, ಇಲ್ಲ, ನಮ್ಮ ಆಯ್ಕೆ ಇಲ್ಲ. ನಾವು ಬ್ರಾಹ್ಮಣರಾಗಿ ಹುಟ್ಟಿದಾಗ ಬ್ರಾಹ್ಮಣನ ಒಂದು ಕರ್ತವ್ಯ ಕರ್ಮವನ್ನು ಮಾಡೇ ಮೋಕ್ಷದ ದಾರಿಯಲ್ಲಿ ಹೋಗಬೇಕು. ಕ್ಷತ್ರಿಯರಾಗಿ ಹುಟ್ಟಿದಾಗ ಕ್ಷತ್ರಿಯ ಕರ್ತವ್ಯ ಕರ್ಮವನ್ನೇ ಮಾಡಬೇಕು. ಯಾಕೋ ನನಗೆ ಬ್ರಾಹ್ಮಣನ ಒಂದು ತಪಸ್ಸು ಚೆನ್ನಾಗಿದೆ, ಸನ್ಯಾಸ ಚೆನ್ನಾಗಿದೆ ಅಂಥೇಳಿ ರಾಜರು ತಮ್ಮ ಕರ್ತವ್ಯ ಕರ್ಮವನ್ನು ಬಿಟ್ಟು ಬ್ರಾಹ್ಮಣರ ಕರ್ತವ್ಯ ಕರ್ಮಕ್ಕೆ ಹಾರೋ ವಿಚಾರವಿಲ್ಲ, ಮಾಡಬಾರದು ಅಂತಲೇ ಒಂದು ವಿಶಿಷ್ಟವಾದ ಚಿಂತನೆ. ಅದನ್ನು ಹೇಳ್ತಾನೆ. ಅಂದರೆ ನಮ್ಮ ಗುರುಗಳು ಯಾವತ್ತೂ ಹೇಳ್ತಾ ಇರ್ತಾರೆ, ಏನು ನಮಗೆ ಹುಟ್ಟಿರ್ತಕ್ಕಂಥ, ನಮಗೆ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ನಮಗೆ ಹುಟ್ಟೋ ಸಂದರ್ಭದಲ್ಲೇ ಏನಾಗ್ಬಿಟ್ಟಿರುತ್ತೆ, ಅಪ್ಪ ಅಮ್ಮ ಡಿಸೈಡ್ ಆಗಿಬಿಡ್ತಾರೆ. ಅವರನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕಾಗಲ್ಲ. ಆದರೆ ಹೆಂಡತಿಯನ್ನು ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದು, ಅದು ಬೇರೆ ವಿಚಾರ. ಹೆಂಡತಿಯನ್ನು ನೋಡಿ, ಹೆಣ್ಣನ್ನು ನೋಡಿ ಇಂಥವಳು ನನ್ನ ಹೆಂಡತಿ ಆಗಲಿ ಅಂತ ಆಯ್ಕೆ ಮಾಡ್ಬೋದು. ಆದರೆ ಅಮ್ಮನನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕಾಗತ್ತಾ? ಅಮ್ಮನನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ನಮಗಿಲ್ಲ. ಹಾಗೆ ಪ್ರತಿಯೊಬ್ಬ ಈ ಜಗತ್ತಿನಲ್ಲಿ ಹುಟ್ಟೋವನಿಗೂ ಕೂಡ ಅವನ ಒಂದು ವರ್ಣ ತೀರ್ಮಾನ ಆಗಿರುತ್ತೆ. ಅವರವರ ಸ್ವರೂಪ ಯೋಗ್ಯತೆ, ಅವರವರ ಕರ್ಮ ಪ್ರಕಾರ ಅದು ತೀರ್ಮಾನ ಆಗಿರುತ್ತೆ.
ಅದನ್ನು ಅನಿವಾರ್ಯವಾಗಿ ಅವನು ಸ್ವೀಕಾರ ಮಾಡಲೇಬೇಕು. ಅದನ್ನು ಬಿಟ್ಟು ನಾನು ಬೇರೆ ಏನೋ ಮಾಡ್ತೀನಿ ಅಂತ ಹೇಳಲಿಕ್ಕೆ ಹೋಗಲೇಬಾರ್ದು. ಮತ್ತು ದೇವರೇ ಹಾಗೆ ಒಂದು ನಿಯಮ ಹಾಕ್ಕೊಟ್ಟಿದ್ದಾನೆ. ಕೆಲವರಿಗೆ ಬ್ರಹ್ಮಚರ್ಯದಿಂದಲೇ ಸಾಧನೆ, ಆ ಬ್ರಹ್ಮಚರ್ಯದಿಂದ ಡೈರೆಕ್ಟಾಗಿ ಸನ್ಯಾಸ, ಆ ಸನ್ಯಾಸದ ಮೂಲಕವಾಗಿ ದೇವರನ್ನು ಹೊಂತಾರೆ. ಅಂಥವ್ರು ಕೆಲವರಿದ್ದಾರೆ, ಸನಕಾದಿಗಳು. ಅವರು ಮದುವೆ ಆಗೋದೇ ಇಲ್ಲ. ಕೆಲವರು ಹಾಗಿದ್ದಾರೆ, ಹಾಗೆ ಹೋಗ್ತಾರೆ. ಮತ್ತು ಕೆಲವರು ಕ್ರಮವಾಗಿ 4 ಆಶ್ರಮವನ್ನು ಕೂಡ ಪರಿಪಾಲನೆ ಮಾಡಬೇಕು. ಯಾರು? ಅರ್ಜುನ, ಪ್ರಿಯವ್ರತ, ಇವರಿಗೆಲ್ಲ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಹೀಗೆ 4 ಆಶ್ರಮಗಳಲ್ಲಿ ಕಡೆಗೆ ಸನ್ಯಾಸಕ್ಕೆ ಹೋಗಿ ಅವರು ಏನು ಮಾಡೋದು? ಆಯಿತಾ, ಭಗವಂತನ ಹತ್ತಿರ ಹೋಗೋದು. ಅದರಿಂದಾಗಿ ಇದು ನನಗೆ ಯಾವುದೋ ಇದಿಷ್ಟವಾಗಿದೆ, ಇದನ್ನು ಮಾಡ್ತೀನಿ, ಅದನ್ನು ಬಿಡ್ತೀನಿ ಅಂತ ನಮಗಿಷ್ಟವಾದ್ದು ಅಂತ ಇಲ್ಲವೇ ಇಲ್ಲ. ದೇವರು ಯಾವ ಒಂದು ವರ್ಣವನ್ನು, ಆಶ್ರಮವನ್ನು ಕೊಡ್ತಾನೋ ಅದನ್ನು ನಾವು ಏನು ಮಾಡಬೇಕು? ದೇವರು ನಮಗೆ ಕೊಟ್ಟದ್ದು ನಮ್ಮ ಯೋಗ್ಯತೆ ಪ್ರಕಾರ, ನಮ್ಮ ಹಿಂದಿನ ಕರ್ಮ ಪ್ರಕಾರ ಅಂಥೇಳಿ ಸ್ವೀಕಾರ ಮಾಡಿ ನಾವು ಏನು ಮಾಡಬೇಕು ಅಂತ ಬಂದಾಗ ವಿಶೇಷವಾಗಿ ಅಲ್ಲೇ ಸಾಧನೆ ಮಾಡಿ ಭಗವಂತನ ತಲುಪಬೇಕು ಅನ್ನೋ ವಿಚಾರ. ಬಹಳ ಸುಂದರವಾದ ಚಿಂತನೆ ನೋಡಿ. ಆಗಲೇ ಬಂತದು ನಮಗೆ 6 ಮಂದಿ ಕಾಮಾದಿಗಳು ಏನಿದ್ದಾರೆ ಅವರು ಕಾಡಿಗೆ ಹೋದರೂ ಕೂಡ ನಮ್ಮನ್ನೇನು ಬಿಡಲ್ಲ. ಆ ಅರಿಷಡ್ ವರ್ಗವನ್ನು ನಾವು ಗೆಲ್ಲದೇ ಇದ್ದರೆ ಕಾಡಿಗೆ ಹೋಗಿ ತಪಸ್ಸು ಮಾಡಲಿಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ಅದೇ ಅರಿಷಡ್ ವರ್ಗವನ್ನು ಗೆದ್ದಿದ್ದರೆ ನಾಡಿನಲ್ಲಿದ್ದು ಕೂಡ ತಪಸ್ಸು ಮಾಡ್ಬೋದು, ಅದರಿಂದ ಕಾಡು ನಾಡು ಅಂತ ವ್ಯತ್ಯಾಸವಿಲ್ಲಪ್ಪ. ಅರಿಷಡ್ ವರ್ಗವನ್ನು ಗೆದ್ದವನಿಗೆ ಕಾಡು ನಾಡು ಏನೂ ವ್ಯತ್ಯಾಸವಾಗಲ್ಲ. ಅರಿಷಡ್ ವರ್ಗವನ್ನು ಗೆಲ್ಲದೇ ಇದ್ದವನಿಗೂ ಕಾಡು ನಾಡು ವ್ಯತ್ಯಾಸ ಆಗಲ್ಲ. ಹೌದು, ಅಲ್ಲೂ ಇದ್ರಷ್ಟೇ, ಇಲ್ಲೂ ಇದ್ರಷ್ಟೇ. ಅರಿಷಡ್ ವರ್ಗವನ್ನು ಗೆಲ್ಲಲಿಲ್ಲ, ಕಾಡಿನಲ್ಲಿದ್ದು ತಪಸ್ಸು ಮಾಡಲ್ಲ. ಅರಿಷಡ್ ವರ್ಗವನ್ನು ಗೆದ್ದಿದ್ದಾನೆ, ನಾಡಿನಲ್ಲಿದ್ದು ತಪಸ್ಸು ಮಾಡ್ತಾನೆ. ಆದ್ದರಿಂದಾಗಿ ಭಯಂ ಪ್ರಮತ್ತಸ್ಯ ಮನೇಶ್ವಪಿ ಸ್ಯಾತ್ ಯತಸ್ಥ ಆಸ್ತೆ ಸಹ ಷಟ್ಸಪತ್ನಃ ಜಿತೇಂದ್ರಿಯಸ್ಯ ಆತ್ಮರತಿರ್ಬುಧಸ್ಯ ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ ಅಂತ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ನೋಡ್ತೇವೆ. ಹೀಗೆ ಪ್ರಿಯವ್ರತ ಮಹಾರಾಜ ತಾನು 110 ಕೋಟಿ ವರ್ಷಗಳ ಕಾಲ ಸಾಮ್ರಾಜ್ಯವನ್ನಾಳದ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ, 10 ಜನ ಮಕ್ಕಳನ್ನು ಪಡೆದ, ಇದೆಲ್ಲ ಕಥೆ ನೋಡ್ತೇವೆ. ಅದರಿಂದ ಕಡೆಗೆ ಅವನು ಉತ್ತಮ ರೀತಿಯಿಂದ ಸಾಧನೆ ಮಾಡಿ ದೇವರನ್ನು ಹೊಂದಿದ ಅನ್ನೋ ವಿಚಾರ ನೋಡಿದಾಗ ನಮಗೆ ಬ್ರಹ್ಮದೇವರು ಹೇಳಿದ ಉಪದೇಶ ಕೇವಲ ಸನ್ಯಾಸಿಗಳು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಚಿಂತನೆ ಮಾಡಬೇಡಿ. ಹಾಗೇನಿಲ್ಲ, ಗೃಹಸ್ಥಾಶ್ರಮಿಗಳು ಮೋಕ್ಷಕ್ಕೆ ಹೋಗ್ಬೋದು, ರಾಜರೂ ಮೋಕ್ಷಕ್ಕೆ ಹೋಗ್ಬೋದು, ಬ್ರಾಹ್ಮಣರು ಮೋಕ್ಷಕ್ಕೆ ಹೋಗ್ಬೋದು. ಅವರು ತಮ್ಮ ತಮ್ಮ ಕರ್ತವ್ಯ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ, ಭಗವಂತನ ಉಳಿಸಿಕೊಂಡಾಗ ಯಾರು ಬೇಕಾದರೂ ಮೋಕ್ಷಕ್ಕೆ ಹೋಗ್ಬೋದು ಯೋಗ್ಯತೆ ಇದ್ದಲ್ಲಿ. ಆದ್ದರಿಂದಾಗಿ ಅದ್ವೈತ ಸಿದ್ಧಾಂತಂತೆ ಬರೀ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅನ್ನೋ ವಿಚಾರವೂ ಇಲ್ಲ ನಮ್ಮಲ್ಲಿ. ಎಲ್ಲರಿಗೂ ಯಾರು ಯೋಗ್ಯರಾಗಿದ್ದು ಸಾಧನೆ ಮಾಡ್ತಾರೋ, ಸಾಧನೆ ಪರಿಪೂರ್ಣವಾಗತ್ತೋ ಅವರು ತಮ್ಮ ತಮ್ಮ ವರ್ಣ, ತಮ್ಮ ತಮ್ಮ ಆಶ್ರಮದ ಧರ್ಮಗಳಿಂದಲೇ ಸಾಧನೆ ಮಾಡಿ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಅನ್ನೋದು ಕೃಷ್ಣ ಗೀತೆಯಲ್ಲಿ ಹೇಳಿರ್ತಕ್ಕಂಥ ವಿಶಿಷ್ಟವಾದ ಸಂದೇಶ. ಆ ಸಂದೇಶ ಚಿಂತನೆಯನ್ನು ವಿಶೇಷವಾಗಿ ಬ್ರಹ್ಮದೇವರು ಕೂಡ ಪ್ರಿಯವ್ರತ ರಾಜನಿಗೆ ಉಪದೇಶ ಮಾಡಿದರು ಅನ್ನೋದನ್ನು ನಾವು ನೋಡ್ತೇವೆ. ಹೀಗೊಂದು ಕಥೆ, ಬಹಳ ಚೆನ್ನಾಗಿರೋ ಕಥೆ ನೋಡಿ. ಪ್ರಿಯವ್ರತ ರಾಜನ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಧಾರ್ಮಿಕ ರಾಜನಿದ್ದ. ಧಾರ್ಮಿಕ ರಾಜ ರಾಜ್ಯವನ್ನು ಚೆನ್ನಾಗಿ ಆಳ್ತಾ ಇದ್ದ, ಬಹಳ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದ. ಬಹಳ ಒಳ್ಳೆಯ ಭಗವದ್ಭಕ್ತನೂ ಕೂಡ ಹೌದು, ಒಳ್ಳೆಯ ಭಗವದ್ಭಕ್ತ. ಸಾಮ್ರಾಜ್ಯವನ್ನು ಚೆನ್ನಾಗಿ ಆಳ್ತಾ ಇದ್ದ, ಆದರೆ ಒಳ್ಳೆಯ ರೀತಿಯಿಂದ ಭಗವಂತನ ಚಿಂತನೆಯನ್ನೂ ಮಾಡ್ತಾ ಇದ್ದ. ಅಂಥವನ ಬಳಿ ಒಬ್ಬ ಯೋಗಿ ಬಂದ. ಯೋಗಿ ಬಂದ ಮಾಮೂಲಿಯಾಗಿ ಯಾವ ರೀತಿ ಆದರದಿಂದ ಬರಮಾಡ್ಕೋಬೇಕು ಅನ್ನೋ ಬರಮಾಡ್ಕೊಂಡ್ಮೇಲೆ ಯೋಗಿ ರಾಜನನ್ನು ಕುರಿತು ಪ್ರಶ್ನೆ ಮಾಡಿದ. ಅಲ್ಲಪ್ಪ ರಾಜ, ನಿನ್ನನ್ನು ದೊಡ್ಡ ಸಾಧಕ ಅಂತ ಹೇಳ್ತಾರೆ, ನೀನು ಯಾವತ್ತೂ ರಾಜ್ಯ ರಕ್ಷಣೆ ಮಾಡ್ತಾ ಇರೋದನ್ನು ನೋಡಿದ್ದೇನೆ. ಅಂಥದ್ರಲ್ಲಿ ಈ ಸಾಧನೆ ಮಾಡಲಿಕ್ಕೆ ನಿಂಗೆ ಎಲ್ಲಿಂದ ಸಮಯ? ರಾಜ್ಯ ರಕ್ಷಣೆಯನ್ನು ಮಾಡೋದಕ್ಕೆ ನಿಮಗೆ ತುಂಬ ಸಮಯ ಹೊರಟೋಗುತ್ತೆ,
ಆಯಿತಾ, ಅಲ್ಲೇ ಕಾಲ ಕಳೆದೋಗುತ್ತೆ. ಇನ್ನು ಬೇರೆ ಸಾಧನೆ ಮಾಡಲಿಕ್ಕೆ, ದೇವರನ್ನು ಕುರಿತು ಚಿಂತೆ ಮಾಡಲಿಕ್ಕೆ ನಿನಗೆ ಸಮಯ ಎಲ್ಲಿ? ಆಗ ನಿನ್ನನ್ನೊಬ್ಬ ದೊಡ್ಡ ಸಾಧಕ, ದೊಡ್ಡ ಜ್ಞಾನಿ ಇಂಥ ಹೀಗೆಲ್ಲ ಕರೀತಾರೆ. ನೀನು ಸಾಧಕನಾಗಿದ್ದು ಹೇಗೆ, ಜ್ಞಾನಿಯಾಗಿದ್ದು ಹೇಗೆ ಅಂತ ಎಲ್ಲ ಮುನಿ ಆ ಧಾರ್ಮಿಕ ರಾಜನನ್ನು, ಸಾಧಕ ರಾಜನನ್ನು ಪ್ರಶ್ನೆ ಮಾಡಿದ. ರಾಜ ನೇರವಾಗಿ ಉತ್ತರ ಕೊಡಲೇ ಇಲ್ಲ. ಯೋಗಿಯನ್ನು ಕರೆದ, ಅವನ ಕೈಗೆ ಒಂದು ದೀಪವನ್ನು ಕೊಟ್ಟ. ದೀಪವನ್ನು ಕೊಟ್ಟು ಹೇಳಿದ, ಯೋಗಿ ವರ್ಯರೇ, ನೀವೇನು ಮಾಡಬೇಕು? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು, ನಾನು ಗೊತ್ತು, ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಿ, ಈ ದೀಪವನ್ನು ಕೈಯಲ್ಲಿ ಹಿಡ್ಕೊಂಡು ನನ್ನ ಅರಮನೆ ಇದೆಯಲ್ಲ, ಅರಮನೆಯನ್ನೆಲ್ಲ ಒಂದು ಸಂಚಾರ ಮಾಡ್ಕೊಂಬನ್ನಿ. ಇಡೀ ಅರಮನೆಯನ್ನು ನೋಡ್ಕೊಂಡು ಬರಬೇಕು. ಈ ದೀಪವನ್ನು ಕೈಯಲ್ಲಿ ಹಿಡ್ಕೊಂಡು ಇಡೀ ಅರಮನೆಯನ್ನು ನೋಡ್ಕೊಂಡು ಬರಬೇಕು. ಅರಮನೆಯಲ್ಲಿ ತುಂಬ ಚಿತ್ರವಿಚಿತ್ರವಾದ ವಸ್ತುಗಳೆಲ್ಲ ಇದೆ, ಆಯಿತಾ. ಆ ಚಿತ್ರವಿಚಿತ್ರವಾದ ವಸ್ತುಗಳನ್ನೆಲ್ಲ ನೀವು ನೋಡ್ಕೊಂಬರಬೇಕು, ಆಯಿತಾ. ಕೈಯಲ್ಲಿ ದೀಪ ಇದೆಯಲ್ಲ, ಆ ದೀಪವನ್ನು ಹಿಡ್ಕೊಂಡು ಹೋಗಬೇಕು. ಆದರೆ ಒಂದು ಎಚ್ಚರಿಕೆ, ಏನು? ಕೈಯಲ್ಲಿ ಹಿಡಿದ ದೀಪ ನಂದಬಾರದು. ಕೈಯಲ್ಲಿ ಹಿಡಿದ ದೀಪ ನಂದಬಾರದು, ಆರಿ ಹೋಗಬಾರದು. ಆ ಎಚ್ಚರಿಕೆಯನ್ನು ಇಟ್ಕೊಂಡು ಇಡೀ ಅರಮನೆಯಲ್ಲಿರುವ ಚಿತ್ರವೈಚಿತ್ರವನ್ನೆಲ್ಲ ನೋಡ್ಕೊಂಬನ್ನಿ ಅಂತ ಕಳಿಸ್ತ. ಆಯಿತು, ಯೋಗಿ ಹೋದ. ಬಂದ ಮೇಲಿಂದ ರಾಜನ ಹತ್ರ ಬಂದ. ದೀಪ ತಗೊಂಡೇ ಬಂದಿದ್ದಾನೆ, ಆರಿಲ್ಲ. ಆಯಿತಾ. ರಾಜ ಕೇಳ್ದ, ಯೋಗಿಗಳೇ, ನನ್ನ ಅರಮನೆಯ ಚಿತ್ರವಿಚಿತ್ರ ಎಲ್ಲ ವೈಭವವನ್ನು ನೋಡ್ಕೊಂಡು ಬಂದ್ರಾ ಅಂತ ಕೇಳ್ದ. ಯೋಗಿ ಹೇಳ್ತಾನೆ, ಏನಪ್ಪ ನೋಡೋದು, ಚಿತ್ರ ವೈಚಿತ್ರ ಯಾವುದೂ ನನ್ನ ಕೈ ನೋಡಲಿಕ್ಕಾಗಲೇ ಇಲ್ಲ ಅಂತ. ಯಾಕೆ? ಏನೋ ಚಿತ್ರ ವೈಚಿತ್ರ ನೀನು ಹೇಳಿದಾಗೆ ನೋಡೋಣ ಅಂತ ಹೋಗ್ತಿದ್ದೆ. ಅದು ನೋಡಲಿಕ್ಕೆ ಅಂತ ಹೋದ್ಕೊಳ್ಳೆ ನೀನೊಂದು ಕಂಡೀಷನ್ ಹಾಕಿದ್ಯಲ್ಲ. ಏನಂತ? ನಿನ್ನ ಕೈಯಲ್ಲಿರುವ ದೀಪ ನಂದಬಾರದು, ಆರಿ ಹೋಗಬಾರದು ಅಂತ. ಕೂಡಲೇ ದೀಪದ ಕಡೆ ಗಮನ ಬರ್ತಿತ್ತು. ಆ ಚಿತ್ರ ವೈಚಿತ್ರ ನೋಡಲಿಕ್ಕೆ ಅಂತ ಹೋದ್ಕೊಳ್ಳೆ ದೀಪದ ಕಡೆ ಗಮನ ಬರ್ತಾ ಇತ್ತು. ಓ, ದೀಪ ನಂದಬಾರದು ಅಂತ ಹೇಳ್ತಾ ಇದ್ದೀನಿ, ದೀಪ ಸರಿಯಾಗಿದೆಯೋ ಇಲ್ವೋ ಅಂತ ಪುನಃ ದೀಪದ ಕಡೆ ಗಮನ ಕೊಡ್ತಾ ಇದ್ದೆ. ಹೀಗೆ ಇಡೀ ಅರಮನೆ ಸುತ್ತಿದ್ರೂ ಕೂಡ ನನಗೆ ಆ ಚಿತ್ರವೈಚಿತ್ರ ನೋಡಲಿಕ್ಕಾಗಲೇ ಇಲ್ಲ. ಯಾಕೆ ಅಂದರೆ ದೀಪದ ಕಡೆನೇ ನನ್ನ ಗಮನ. ದೀಪ ನಂದಬಾರದು ಅಂತ ನೀನೊಂದು ಹೇಳಿಬಿಟ್ಟಿದೆಯಲ್ಲ, ಅದರಿಂದಾಗಿ ಆ ದೀಪದ ಕಡೆಗೇ ಗಮನ ಕೊಟ್ಟಿದ್ದರಿಂದ ಅರಮನೆಯನ್ನೆಲ್ಲ ಸುತ್ತ ಹಾಕಿದರೂ ಕೂಡ ನನಗೆ ಅರಮನೆ ಅಲ್ಲಿರುವ ವೈಭವ, ವೈಭೋಗ, ಚಿತ್ರವೈಚಿತ್ರ ಏನೂ ನೋಡಲಿಕ್ಕಾಗಲಿಲ್ಲ ಅಂತ ಯೋಗಿವರ್ಯ ಹೇಳಿದ್ದಂತೆ. ಆಗ ಹೇಳ್ತಾನೆ ಯಾರು? ರಾಜ, ಸಾಧಕ ರಾಜ ಹೇಳ್ತಾನೆ, ನಿನ್ನ ಪ್ರಶ್ನೆಗೆ ಇದೇ ಉತ್ತರ, ನಿನ್ನ ಪ್ರಶ್ನೆಗೆ ಇದೇ ಉತ್ತರ. ನೋಡಪ್ಪ, ನಾನು ಹೇಗೆ ಜ್ಞಾನಿಯಾಗಿದ್ದೇನೆ? ರಾಜನಾದ ನಾನು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಆಳ್ತಾ ಸಾಧಕನಾಗಿದ್ದು, ಜ್ಞಾನಿಯಾಗಿದ್ದು ಹೇಗೆ ಅಂದರೆ, ನಾನು ರಾಜ್ಯಭಾರ ಮಾಡ್ತೇನೆ, ರಾಜ್ಯವನ್ನು ನೋಡ್ತೇನೆ, ಸುಖ ಭೋಗ ವೈಭವ ಎಲ್ಲ ನೋಡ್ತೇನೆ. ಎಲ್ಲ ನೋಡಿದರೂ ಕೂಡ ನೋಡದವನಂತೆ ಇರ್ತೇನೆ. ಎಲ್ಲವನ್ನು ಮಾಡಿದರೂ ಮಾಡದವನಂತೆ ಇರ್ತೇನೆ. ನನ್ನ ಹತ್ತನೂ ಒಂದು ದೀಪ ಇದೆ. ಯಾವುದು ದೀಪ? ಆಯಿತಾ? ಕರ್ತವ್ಯವೆನ್ನುವ ದೀಪ, ಭಗವಂತನ ಭಕ್ತಿ ಎನ್ನುವ ದೀಪ. ಈಗ ಭಕ್ತಿ ಮತ್ತು ಕರ್ತವ್ಯ ಎನ್ನುವ ದೀಪ ನನ್ನ ಹತ್ರ ಇದೆ. ಆ ದೀಪ ನಂದಬಾರದು. ನಾನು ಏನೇ ರಾಜನ ಕರ್ತವ್ಯ ಕರ್ಮವನ್ನು ಮಾಡಬೇಕಾಗಿದ್ರೂ ಯಾವುದು ನಂದಬಾರದು? ದೇವರಲ್ಲಿ ಭಕ್ತಿ ನಂದಬಾರದು. ದೇವರಲ್ಲಿ ಇರುವ ಭಕ್ತಿ ಎನ್ನುವ ದೀಪ ನಂದಬಾರದು ಅನ್ನೋ ಎಚ್ಚರದಿಂದ ನಾನು ಎಲ್ಲ ಕೆಲಸ ಕಾರ್ಯವನ್ನು ಮಾಡ್ತೇನೆ. ಆದ್ದರಿಂದಾಗಿ ಇಷ್ಟೆಲ್ಲ ರಾಜ್ಯಭಾರ ಮಾಡ್ತಾ ಇದ್ದರೂ, ರಾಜ್ಯದಲ್ಲಿ ಮುಳುಗಿದರೂ, ನಾನು ರಾಜ್ಯದಲ್ಲಿ ಇದ್ದರೂ ಇಲ್ಲದಂತೆ ಇದ್ದೇನೆ. ಯಾಕೆ? ಆ ಭಕ್ತಿ ಎನ್ನುವ ದೀಪ ನನ್ನನ್ನು ಎಚ್ಚರವನ್ನಾಗಿಟ್ಟು ಈ ಕಾರ್ಯವನ್ನು ಮಾಡಿಸ್ತಾ ಇದೆ ಅಂತ ಒಬ್ಬ ಸಾಧಕ ರಾಜ ಯೋಗಿ ಹತ್ರ ಹೇಳಿದ ಅನ್ನೋ ಕಥೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚಿಂತನೆ. ಒಬ್ಬ ಕ್ಷತ್ರಿಯರಾಗಿರ್ತಕ್ಕಂಥವರು ಕೂಡ ಭಕ್ತಿಭಾವದಿಂದ ಸಾಮ್ರಾಜ್ಯವನ್ನು ಆಳ್ತಾ ಇದ್ದರೆ ಅವರು ಒಳ್ಳೆಯ ಕ್ಷತ್ರಿಯರೂ ಆಗ್ತಾರೆ, ಒಳ್ಳೆಯ ಭಕ್ತರೂ ಆಗ್ತಾರೆ ಅನ್ನೋದಕ್ಕೆ ರಾಜ ಹೇಳಿರೋ ಉದಾಹರಣೆ ಇನ್ನೊಂದು ರೀತಿಯಿಂದ ಪ್ರಿಯವ್ರತ ಮಹಾರಾಜನ ಕಥೆ, ಅದು ಕೂಡ ಹಾಗೇ ಇದೆ ಅಂತ ನಾವು ಚಿಂತಿಸಬಹುದು. ಅದಾದ ಮೇಲೆ ವಿಶೇಷವಾಗಿ ವೃಷಭೋಪದೇಶ, ಅಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಚಿಂತನೆ ಬಹಳ ಸುಂದರವಾದ ಚಿಂತನೆ. ಅಲ್ಲಿ ಅವನು ಮಹರ್ಸೇವಾಂ ದ್ವಾರಮಾಹುರ್ವಿಮುಕ್ತೇ
ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತಾ ವಿಮನ್ಯಮಃ ಸುಹೃದಃ ಸಾಧವೋಯೇ ಅಂತ ಹೇಳ್ತಕ್ಕಂಥ ಮಾತು. ಹಿಂದಿನ ಚತುರ್ಥ ಸ್ಕಂಧದ ಅಧ್ಯಾಯದಲ್ಲಿ ಪುರಂಜರೋಪಾಖ್ಯಾನದಲ್ಲೂ ಕೂಡ ಇದರ ಬಗ್ಗೆ ಸ್ವಲ್ಪ ಹೇಳಿದ್ದೆ. ಸ್ವಲ್ಪ ವಿಚಾರವನ್ನು ಇಲ್ಲೂ ಹೇಳ್ತಾ ಇದ್ದೀನಿ. ಅವನು ಹೇಳ್ತಾನೆ, ಯಾವತ್ತೂ ನಮಗೆ ಬಿಡುಗಡೆಯ ದಾರಿ ಯಾವುದು, ಸಂಸಾರದಿಂದ ಬಿಡುಗಡೆ ಹೊಂದಬೇಕಾಗಿದ್ದರೆ ಏನು ಮಾಡಬೇಕು? ಅದಕ್ಕೆ ಹೇಳ್ತಾನೆ, ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ. ದೊಡ್ಡವರ ಸೇವೆ, ದೊಡ್ಡವರ ಸೇವೆ ಏನಿದೆ ಅದೇಪ್ಪ ಬಿಡುಗಡೆಯ ದಾರಿ. ಸಂಸಾರದ ಬಿಡುಗಡೆಯ ದಾರಿ ಯಾವುದು ಅಂದರೆ ದೊಡ್ಡವರ ಸೇವೆ. ದೊಡ್ಡವರ ಸೇವೆ, ಮಹಾತ್ಮರ ಸೇವೆ ಮಾಡಬೇಕು. ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ. ಆದರೆ ಸ್ತ್ರೀಯರ ಸಂಘ ಮಾಡಿದರೆ ಅದೇನಾಗತ್ತೆ? ವಿಷಯ ಲಂಪಟರಾದವರ ಸಹವಾಸ ಮಾಡಿದರೆ ಅದು ಅಧಪ್ಪತನಕ್ಕೆ ನಾಂದಿ ಹಾಡುತ್ತೆ. ಅಧಪ್ಪತನಕ್ಕೆ ನಾವು ಇಳಿತಾ ಇರಬೇಕು, ಕೆಳಗೆ 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 ಇಳಿಯೋ ವಿಚಾರಣೆ ಆಯಿತು. ಹಾಗಾದರೆ ಏನಪ್ಪ ಸ್ತ್ರೀಯರ ಸಂಘವೇ ಮಾಡಬಾರ್ದ ಅಂತ ಪುರಂಜರೋಪಾಖ್ಯಾನ ಸಂದರ್ಭದಲ್ಲಿ ಹೇಳಿದೆ. ಮುಖ್ಯವಾಗಿ ನಮಗೆ ಚಿಂತನೆ, ಸ್ತ್ರೀಯರ ಸಂಘ ಅಂದರೆ ಕೆಟ್ಟ ಸ್ತ್ರೀಯರ ಸಂಘ ಅಂತ ಒಂದು ಚಿಂತನೆ. ಯಾರು ಮದುವೆಯಾಗಿರ್ತಾರೋ ಅಂಥವರು ಪರಸ್ತ್ರೀ ಸಂಘ ಮಾಡಬಾರದು ಅನ್ನೋ ಚಿಂತನೆ ಅದು ಕೂಡ ಇದೆ. ಅದಕ್ಕಿಂತ ಮುಖ್ಯವಾಗಿ ಪುರಂಜರೋಪಾಖ್ಯಾನದಲ್ಲಿ ಹೇಳಿದ ಹಾಗೆ ಇಲ್ಲಿ ಸ್ತ್ರೀಯರ ಸಂಘ ಅಂತ ಬಂದಾಗ ನಮ್ಮ ಬುದ್ಧಿ ಅಥವಾ ನಮ್ಮ ಬುದ್ಧಿಯೇ ನಮ್ಮ ಹೆಂಡತಿ ಇಂಥ ಚಿಂತನೆ ಮಾಡಿಕೊಂಡು ಅಥವಾ ಆ ಒಂದು ನಮ್ಮ ಬುದ್ಧಿಯ ಕೈಗೆ ಈ ಜೀವನನ್ನು ಒಪ್ಪಿಸಿಬಿಟ್ರೆ ಅವನು ಈ ಬುದ್ಧಿ ಎಲ್ಲೆಲ್ಲಿ ಹೊರಗೆಯ ಭೋಗ ಪದಾರ್ಥಗಳ ಕಡೆ ಕರ್ಕೊಂಡು ಹೋಗ್ಬಿಟ್ರೆ ಇವನು ಆ ಭೋಗ ಪದಾರ್ಥಗಳ ಹಿಂದೆ ಹೋಗ್ತಾನಪ್ಪ. ಹಾಗೆ ಹೋಗಬಾರದು ಅಂತ ಆ ಚಿಂತನೆಯನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮಹಾಂತಸ್ತೆ, ಮಹಾತ್ಮರ ಕಾಲನ್ನು ಹಿಡಿ. ಯಾರು ಮಹಾತ್ಮರು? ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯಮಃ ಸುಹೃದಃ ಸಾಧವೋ ಯೇ. ಯಾರನ್ನ ಮಹಾತ್ಮರು ಅಂತ ಕರೀತಾರೆ? ಯಾರೂ ದೇವರನ್ನು ಯಾವತ್ತೂ ಚಿಂತಿಸ್ತಾ ಇರ್ತಾರೋ ಅವರು, ದೇವರನ್ನು ಚಿಂತಿಸ್ತಾ ಯಾರು ಸಂತೋಷ ಪಡ್ತಾರೋ ಅವರು, ಕೋಪ ಮಾತ್ಸರ್ಯ ಮೊದಲಾದ ಕೆಟ್ಟ ಗುಣಗಳನ್ನು ಯಾರು ಬಿಟ್ಟಿರ್ತಾರೋ ಅವರು, ಅದೇ ರೀತಿಯಾಗಿ ತಮ್ಮ ಕರ್ತವ್ಯ ಕರ್ಮಗಳನ್ನು ಎಂದೆಂದೂ ಮಾಡತಕ್ಕಂಥ ಸಜ್ಜನರು ಎಲ್ಲ ಆಯಿತಾ, ಜ್ಞಾನಿಗಳ ಪಾಲಿಗೆ ಅವರು ಸುಹೃದರು, ಗೆಳೆಯರೇ ಆಗಿರ್ತಾರೆ. ಅಂಥವರು ಮಹಾತ್ಮರು. ಅಂತಹ ಮಹಾತ್ಮರ ಸಂಘವನ್ನು ಮಾಡೋದೇ ನಮಗೆ ವಿಶೇಷವಾಗಿ ಮುಕ್ತಿಯ ದಾರಿ. ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಹೇಳತಕ್ಕಂಥ ಮಾತು ಅಲ್ಲೇ ಮುಂದೆ ಬರುತ್ತೆ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ದಾಸರ ಪದ ಕೇಳಿರ್ತೀವಿ ನಾವು. ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಅದನ್ನು ಕೂಡ ಮುಂದೆ ಯಾರು ವೃಷಭರೂಪಿ ಭಗವಂತ ಕೊಡೋ ಉಪದೇಶದಲ್ಲಿ ಅದನ್ನು ನೋಡ್ತೇವೆ. ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ. ಹೇಗಿದು ಲಿಂಗದೇಹ ಭಂಗ ಆಗೋದು ಅಂತ ವಿಚಾರ ನೋಡಿ. ನಮ್ಮ ಸಂಸಾರ ಅದು ಒಂದಾದ ಮೇಲೆ ಒಂದು ಶರೀರ ಬರ್ತಾನೇ ಇರುತ್ತೆ. ಈ ಶರೀರ ಮುಗಿತು ಅಂದರೆ ಇನ್ನೊಂದು ಶರೀರ, ಆ ಶರೀರ ಮುಗಿತು ಅಂದರೆ ಇನ್ನೊಂದು ಶರೀರ. ಯಾಕೆಂದರೆ ಪ್ರತಿಯೊಂದು ಶರೀರದಿಂದಲೂ ಕರ್ಮ ಮಾಡ್ತಾನೆ ಇರ್ತೀವಿ. ಆ ಒಂದು ಕರ್ಮವನ್ನು ನಾವು ಪುನಃ ಅನುಭವಿಸಲಿಕ್ಕೆ ಇನ್ನೊಂದು ಶರೀರ, ಆ ಶರೀರದಲ್ಲಿ ಮತ್ತೊಂದಿಷ್ಟು ಕರ್ಮ, ಅದನ್ನು ಅನುಭವಿಸಲಿಕ್ಕೆ ಮತ್ತೊಂದು ಶರೀರ. ಕರ್ಮ ಕಂಟಿನ್ಯೂ ಆಗ್ತಾ ಇರುತ್ತೆ, ಶರೀರವನ್ನು ಹೊಂದೋದು ಮುಂದುವರಿತಾನೇ ಇರುತ್ತೆ. ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಏನು ಮಾಡಬೇಕು? ಅದೇ ಸಂಸಾರದ ಬಿಡುಗಡೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಲಿಂಗ ಶರೀರವನ್ನು ಬಿಟ್ಟರೆ ಆಗ ಸಂಸಾರದ ಪರಿತ್ಯಾಗ. ಎಲ್ಲಿವರೆಗೆ ಲಿಂಗ ಶರೀರ ಇರುತ್ತೋ ಅಲ್ಲಿವರೆಗೆ ಸ್ಥೂಲ ಶರೀರ, ಹೊರಗಿನ ಶರೀರ ಬರ್ತಾನೇ ಇರುತ್ತೆ. ಲಿಂಗ ಶರೀರ ಹೋಯಿತು ಅಂದರೆ ಸ್ಥೂಲ ಶರೀರ ಬರೋದಿಲ್ಲ ಅಂತ ವಿಚಾರ. ಅದಕ್ಕೇನು ಮಾಡಬೇಕು? ಅದಕ್ಕೆ ಒಳ್ಳೆಯ ಉಪಾಯವನ್ನು ಋಷಭರೂಪಿ ಭಗವಂತ ಹೇಳ್ತಾನೆ. ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವ ಸತ್ವಯುಕ್ತಃ ಲಿಂಗಂ ಜಪೋಹೇತ್ ಕುಶಲೋಹಮಾಖ್ಯಂ. ಏನಂತ ಚಿಂತನೆ ಮಾಡಬೇಕಪ್ಪ? ವಿಶೇಷವಾಗಿ ಜ್ಞಾನ ವಿಜ್ಞಾನ ಎರಡೂ ಚಿಂತನೆಯನ್ನು ಮಾಡಿಕೊಂಡು ನಿರಹಂಕಾರಿಯಾದರೆ ಅಂಥವನು
ಈ ಅಹಂಕಾರವೆಂಬ ಲಿಂಗ ಶರೀರವನ್ನು ಬಿಡಿಸ್ತಾನೆ. ಲಿಂಗ ಶರೀರದಲ್ಲಿ ಅಹಂ 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 ಸೇರ್ಕೊಂಡಿದ್ದರಿಂದ ಮಮ ಎರಡೂ ಕೂಡ ಬಂದ್ಬಿಡ್ತಿತ್ತು. ಹೀಗೆ ಜೀವನ ಸ್ವರೂಪ ಸಜ್ಜನನಾದಾಗ ಅದರಲ್ಲಿ ಜ್ಞಾನ, ಒಳ್ಳೆಯ ಜ್ಞಾನ, ಒಳ್ಳೆಯ ವೈರಾಗ್ಯ, ಒಳ್ಳೆಯ ಭಕ್ತಿ, ಇದೆಲ್ಲ ಸದ್ಗುಣಗಳೇ ಇರತ್ರಿ. ಆದರೆ ಅದರ ಹೊರಗಿನ ಲಿಂಗ ದೇಹದಲ್ಲಿ ಎಲ್ಲನೂ ಇರುತ್ತೆ. ಸತ್ವ, ರಜಸ್ಸು, ತಮಸ್ಸು ಮೂರೂ ಕೂಡ ಸೇರ್ಕೊಂಡಿದ್ದರಿಂದಾಗಿ ಎಲ್ಲನೂ ಇರುತ್ತೆ. ಆಯಿತಾ? ಆದ್ದರಿಂದ ಅಂತಹ ಲಿಂಗದೇಹ ಶರೀರವನ್ನು ಬಿಡಬೇಕಾಗಿದ್ದರೆ ನಾವು ಏನು ಮಾಡಬೇಕು ಅಂತ ಬಂದಾಗ ಜ್ಞಾನ ವಿಜ್ಞಾನಗಳನ್ನು ವಿಶೇಷವಾಗಿ ಪಡೆಯಬೇಕು. ಆಯಿತಾ? ಪಡೆದು ನಾವು ಭಕ್ತಿಯಿಂದ ಭಗವಂತನ ಚಿಂತನೆ ಮಾಡಬೇಕು. ಶ್ರೀಹರಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎನ್ನುವ ಜ್ಞಾನ, ಆಯಿತಾ? ವಿಶೇಷವಾದ ವಿಜ್ಞಾನ, ಧ್ಯಾನ, ವೈಷ್ಣವ ಸಿದ್ಧಾಂತದಲ್ಲಿ ದಾರ್ಢ್ಯ, ಇದೆಲ್ಲ ಇದ್ದಾಗ ನಾವು ಏನು ಮಾಡಬಹುದು? ಲಿಂಗ ಶರೀರದಿಂದ ಬಿಡುಗಡೆ ಹೊಂದಬಹುದು ಅಂತ ಒಂದು ತಾತ್ಪರ್ಯದ ವಿಚಾರವನ್ನು ಇಲ್ಲೇ ಸಂಬಂಧಪಟ್ಟಂತೆ ಹೇಳಿಬಿಡ್ತೇನೆ. ಮುಂದೆನೂ ಹೇಳಬೇಕು, ನೋಡೋಣ ಎಷ್ಟಾಗತ್ತೋ ಅಷ್ಟು ಆಮೇಲೆ ಮುಂದೆ ಹೇಳ್ತೇನೆ. ಒಂದು ತಾತ್ಪರ್ಯದ ವಿಚಾರ ಇಲ್ಲೂ ಹೇಳೋಣ. ಯಾಕೆಂದರೆ ಜ್ಞಾನ ವಿಜ್ಞಾನದ ಬಗ್ಗೆ ವಿಶೇಷವಾಗಿ ಆಚಾರ್ಯರು ತಾತ್ಪರ್ಯದಲ್ಲಿ ಒಂದು ಅಂಶವನ್ನು ನಮ್ಮ ಮುಂದೆ ಇಡ್ತಾರೆ. ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು ಅಂತ. ಈ ಜ್ಞಾನ ವಿಜ್ಞಾನಗಳ ಬಗ್ಗೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ನಿರೂಪಣೆ ಇದೆ. ಎಲ್ಲವೂ ಸರಿನೇ, ತಪ್ಪು ಅಂತಲ್ಲ. ಇಲ್ಲಿ ವಿಶೇಷವಾಗಿ ಜ್ಞಾನ ವಿಜ್ಞಾನ ಅಂದರೆ ಏನು? ಆಚಾರ್ಯರು ತಮ್ಮ ತಾತ್ಪರ್ಯದಲ್ಲಿ ವಿಶೇಷವಾಗಿ ಪ್ರಮಾಣ ಶ್ಲೋಕಗಳಿಂದ ವಿವರಿಸ್ತಾರೆ. ಸರ್ವಸ್ಮಾದುತ್ತಮೋ ವಿಷ್ಣು ಇತಿ ಜ್ಞಾನಂ ಉದಾಹೃತಂ ಪ್ರತಿಜೀವಂ ಯೇನ ಮುಕ್ತಿ ತದ್ವಿಜ್ಞಾನಂ ವಿದಾಂ ಮತಂ ಜ್ಞಾನಂ ವಿಷ್ಣೋರುತ್ತಮತ್ವೇ ತದೇವ ಪ್ರತಿಪೂರುಷಂ ವಿಶೇಷೇಣ ತು ವಿಜ್ಞಾನಂ ತಚ್ಚ ಜಾನಾತಿ ಸರ್ವವಿತ್. ನೋಡಿ, ಜ್ಞಾನ ಅಂದರೆ ಎಲ್ಲರಿಗೂ, ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳಿಗೂ ಒಡೆಯನಾದವನು ವಿಷ್ಣು. ಆಯ್ತಾ? ಆದ್ದರಿಂದ ಸರ್ವೋತ್ತಮ ಶ್ರೀಹರಿ ಅನ್ನೋದೇ ಜ್ಞಾನ. ಸರ್ವೋತ್ತಮ ಶ್ರೀಹರಿ, ಎಲ್ಲರಿಗೂ ಒಡೆಯ ಶ್ರೀಹರಿ ಅನ್ನೋ ಒಂದು ತಿಳುವಳಿಕೆಯೇ ಜ್ಞಾನ. ಈ ಜ್ಞಾನ ಎಲ್ಲ ಜೀವಿಗಳಿಗೂ, ಮೋಕ್ಷವನ್ನು ಬಯಸುವ ಎಲ್ಲ ಜೀವಿಗಳಿಗೂ ಅವಶ್ಯಕವಾಗಿ ಕಂಪಲ್ಸರಿ ಇರಬೇಕಾಗಿರ್ತಕ್ಕಂಥದ್ದು ಈ ಜ್ಞಾನ. ಈ ಜ್ಞಾನ ಇದೇ ಬಹಳ ಮುಖ್ಯವಾಗಿ ಅದು ಏನಾಗುತ್ತೆ? ಮೋಕ್ಷವನ್ನು ತಂದುಕೊಡುತ್ತೆ. ಅದಾದ ಮೇಲೆ ಯಾವ ಜ್ಞಾನದಿಂದ ಜೀವರು ಮುಕ್ತರಾಗುತ್ತಾರೋ ಅದನ್ನು ವಿಜ್ಞಾನ ಅಂತಾರೆ. ಏನು ಯಾವ ಜ್ಞಾನದಿಂದ ಮುಕ್ತರಾಗೋದು ಅಂದರೆ ಯಾವುದು? ಅದು ಬಿಂಬ ಅಪರೋಕ್ಷ ಜ್ಞಾನ. ಪ್ರತಿಯೊಬ್ಬ ಜೀವಿಗೂ ಮೊದಲು ಜ್ಞಾನ ಬರಬೇಕು. ಯಾವುದು? ಶ್ರೀಹರಿ ಎಲ್ಲರಿಗೂ ಒಡೆಯ, ಸರ್ವೋತ್ತಮ ಅನ್ನೋದು ಜ್ಞಾನ. ಆ ಜ್ಞಾನದಿಂದ ಧ್ಯಾನ ಮಾಡ್ತಾ ಮಾಡ್ತಾ ಬಿಂಬ ಅಪರೋಕ್ಷವನ್ನು ಪಡಿತಾನಲ್ಲ. ಪ್ರತಿಯೊಬ್ಬ ಜೀವಿಗೂ ಒಂದೊಂದು ಬಿಂಬ, ಪ್ರತಿಯೊಬ್ಬ ಜೀವಿಗೂ ಒಂದೊಂದು ಬಿಂಬ ಇದೆ. ಆ ತನ್ನ ಬಿಂಬವನ್ನು ಯಾರು ಅಪರೋಕ್ಷ ಪಡ್ಕೊಳ್ತಾನಲ್ಲ, ಅದು ಅವನ ಪಾಲಿಗೆ ಮೋಕ್ಷಕ್ಕೆ ಕಾರಣ. ಅವನ ಒಂದು ಮೋಕ್ಷಕ್ಕೆ ಏನು ಕಾರಣ? ಅವನ ಬಿಂಬ ಅಪರೋಕ್ಷ. ಎಲ್ಲರಿಗೂ ಕಾಮನ್ನಾಗಿ ಸಾಮಾನ್ಯವಾಗಿ ಬೇಕಾಗಿರ್ತಕ್ಕಂಥ ಜ್ಞಾನ ಶ್ರೀಹರಿ ಎಲ್ಲರಿಗೂ ಒಡೆಯ, ಸರ್ವೋತ್ತಮ ಅನ್ನೋದು ಸಾಧಾರಣವಾದ ಜ್ಞಾನ. ಪ್ರತಿಯೊಬ್ಬ ಜೀವಿ ತನ್ನ ತನ್ನ ಬಿಂಬವನ್ನು ಅಪರೋಕ್ಷ ಮಾಡಿಕೊಳ್ಳೋದು ಅದು ವಿಶೇಷವಾದ ಜ್ಞಾನ, ವಿಜ್ಞಾನ. ಹೀಗೆ ಜ್ಞಾನ ವಿಜ್ಞಾನ ಎರಡೂ ಇದ್ದುಕೊಂಡು ಏನು ಮಾಡಬೇಕು? ಆಯಿತಾ? ಅವನು ಈ ಮಾಧ್ವ ಸಿದ್ಧಾಂತ ತತ್ವವಾದ ಅದರಲ್ಲಿ ದಾರ್ಢ್ಯವನ್ನು ಪಡೆದುಕೊಂಡು ನಿರಹಂಕಾರದಿಂದ ಆಯಿತಾ ಭಗವಂತನ ಆ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದರೆ ಈ ಲಿಂಗದೇಹ ಭಂಗವಾಗತ್ತೆ, ಭಗವಂತನ ಅಪರೋಕ್ಷ ಆಗತ್ತೆ. ಅಪರೋಕ್ಷ ಜ್ಞಾನ ಆದಮೇಲೆ ಸ್ವರೂಪ ದೇಹದಿಂದಲೇ ಎಲ್ಲ ವ್ಯವಹಾರ ಜಾಸ್ತಿ ಆಗುತ್ತೆ. ಲಿಂಗದೇಹ ಇರುತ್ತೆ, ಇಲ್ಲ ಅಂತಲ್ಲ. ಕಡೆಗೆ ಅಪರೋಕ್ಷ ಜ್ಞಾನ ಆಗಿ ಚರ್ಮ ಶರೀರವನ್ನು ಬಿಟ್ಟು ಅಸ್ಥಿರಾದಿ ಮಾರ್ಗದಲ್ಲಿ ಪುನಃ ಬ್ರಹ್ಮದೇವರ ಲೋಕಕ್ಕೆ ಹೋಗಿ ಅಲ್ಲಿ ಮಹಾಪ್ರಳಯ ಕಾಲದವರೆಗೂ ಇದ್ದು ಮಹಾಪ್ರಳಯ ಕಾಲ ಸಮೀಪಿಸ್ತಾ ಇದ್ದ ಹಾಗೆ ಬ್ರಹ್ಮದೇವರ ಜೊತೆಗೆ ಎಲ್ಲ ಯಾರು ಮುಕ್ತರಾಗಿರ್ತಕ್ಕಂಥ ಜೀವಿಗಳೆಲ್ಲ ಹೊರಡ್ತಾರೆ. ಅವರು ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಲಿಂಗದೇಹವನ್ನು ಬಿಡ್ತಾರೆ. ಆದರೆ ಲಿಂಗದೇಹ ಬಿಡಲಿಕ್ಕೆ ಪ್ರಾರಂಭ ಆಗೋದು ಯಾವಾಗ? ಅಪರೋಕ್ಷ ಜ್ಞಾನ ಆಯಿತು ಅಂದರೆ ಒಂದು ರೀತಿ ಲಿಂಗದೇಹ ಕಳೀತು ಅಂತ ಅರ್ಥ. ಆದರೆ ಪೂರ್ಣವಾಗಿ ಲಿಂಗದೇಹ ಕಳೆಯೋದು ಯಾವಾಗ? ವಿರಜಾ ನದಿ ಸ್ನಾನ ಮಾಡಿದಾಗ. ಅಲ್ಲಿಗೆ ಪುನಃ
ಮರುಜನ್ಮ ಅಂತ ಇಲ್ಲ. ವಸ್ತುತಃ ಯಾವಾಗ ಅವನು ಅಪರೋಕ್ಷ ಜ್ಞಾನವನ್ನು ಪಡೆದ ಆಮೇಲೂ ಜನ್ಮ ಇದೆ, ಇಲ್ಲ ಅಂತಲ್ಲ. ಅದು ಪ್ರಾರಬ್ಧದ ಜನ್ಮಗಳು ಮಾತ್ರ, ಪ್ರಾರಬ್ಧದಿಂದ ಬರ್ತಕ್ಕಂಥ ಜನ್ಮಗಳು ಮಾತ್ರ. ಅಲ್ಲೂ ಕೂಡ ಭೂಮಿಯಲ್ಲಿ ಎಷ್ಟು ಹುಟ್ಟಬೇಕು ಅಂತಿರುತ್ತೋ ಅಷ್ಟು ಜನ್ಮಗಳಾದ ಮೇಲೆ ಅವನು ಹೊರಟುಬಿಡ್ತಾನೆ ಇಲ್ಲಿಂದ. ಹೊರಟ ಮೇಲೆ ಪುನಃ ಭೂಮಿಗೆ ಬರೋ ವಿಚಾರ ಇಲ್ಲವೇ ಇಲ್ಲ. ಆಯ್ತಾ? ಆ ಅರ್ಚಿರಾಜ ಮಾರ್ಗದಲ್ಲಿ ಹೋದಾಗ ಅವನು ತೇಜೋಮಯವಾದ ಶರೀರದಿಂದಲೇ ಹೋಗಿ ಇನ್ನೂ ಸಾಧನೆ ಮಾಡ್ತಾನೇ ಇರ್ತಾನೆ. ಬ್ರಹ್ಮದೇವರ ಲೋಕದಲ್ಲೂ ವಿಶೇಷವಾಗಿ ಸಾಧನೆ ಮಾಡ್ಕೋತಾನೆ. ಆಯಿತಾ? ಆಮೇಲೆ ಕಡೆಗೆ ಮಹಾಪ್ರಳಯ ಕಾಲಕ್ಕಿಂತ ಪೂರ್ವಭಾವಿಯಾಗಿ ಬ್ರಹ್ಮದೇವರ ಜೊತೆಗೆ ಎಲ್ಲರೂ ಕೂಡ ಮುಂದೆ ಲಿಂಗದೇಹವನ್ನು ತೊಡೆದುಕೊಳ್ತಾರೆ ಅಂತ ವಿಚಾರ. ಹೀಗೆ ಲಿಂಗದೇಹ ಭಂಗ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಚಿಂತನೆ. ಅದನ್ನು ನಾವಿಲ್ಲಿ ನೋಡ್ತೇವೆ. ಇದು ವಿಶೇಷವಾಗಿ ಲಿಂಗದೇಹ ಭಂಗ ಆಗೋವರೆಗೂ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ ನಮಗೆ ಈ ಒಂದು ಶರೀರ ಬರ್ತಾನೇ ಇರುತ್ತೆ. ಅದಕ್ಕೋಸ್ಕರವಾಗಿ ಲಿಂಗದೇಹ ಭಂಗ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಅದಕ್ಕೋಸ್ಕರವಾಗಿ ಅಪರೋಕ್ಷ ಜ್ಞಾನಕ್ಕೆ ವಿಶೇಷವಾಗಿ ಸಜ್ಜನರ ಸಂಘದಿಂದ ಪರೋಕ್ಷ ಜ್ಞಾನವನ್ನು ಪಡೆದು ಅಪರೋಕ್ಷ ಜ್ಞಾನದ ದಾರಿಯಲ್ಲಿ ಸಾಗಿ ಅಪರೋಕ್ಷ ಜ್ಞಾನ ಪಡೆಯಬೇಕು ಅನ್ನೋ ವಿಚಾರವನ್ನು ವಿಶೇಷವಾಗಿ ಹೇಳಿದ್ದಾರೆ. ಅದಾದ ಮೇಲೆ ವಿಶೇಷವಾದ ಮತ್ತೊಂದು ಋಷಭನ ಚಿಂತನೆ. ಎಲ್ಲ ಕಡೆಯಲ್ಲೂ ಕೂಡ ಋಷಭರೂಪಿ ಭಗವಂತ ಎಲ್ಲ ಕಡೆಯಲ್ಲೂ ಅವನು ಸಂಚಾರ ಮಾಡದ, ತತ್ವಜ್ಞಾನ ಉಪದೇಶ ಮಾಡದ ಅಂತ ವಿಶೇಷವಾಗಿ ಅವನ ಮತ್ತೊಂದು ಮಾತು ಬಹಳ ಸುಂದರವಾದ ಮಾತು, ನಾವೆಲ್ಲ ಯಾವತ್ತೂ ಚಿಂತನೆ ಮಾಡಬೇಕಾದ ಮಾತು. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಸ್ಯಾತ್ ದೈವಂ ನ ತಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯಃ ಸಮುಪೇತ ಮೃತ್ಯುಂ. ನಾವೆಲ್ಲ ಈ ಸಂಬಂಧಗಳಲ್ಲಿ ಇದ್ದೇ ಇದ್ದೇವೆ. ತಂದೆ, ತಾಯಿ, ಬಂಧು, ಬಳಗ, ನಮ್ಮನ್ನೆಲ್ಲ ಒಂದೊಂದು ಹೆಸರಿನಿಂದ ನಾವು ಕರ್ಕೋತೇವೆ. ನಿಜವಾಗಿ ತಂದೆ ಯಾರು, ತಾಯಿ ಯಾರು? ಯಾರು ಹಡೆದಿದ್ದಾರೋ ಅವರು ತಾಯಿ, ಯಾರು ಅದಕ್ಕೆ ಕಾರಣಕರ್ತನೋ ಅವರಪ್ಪ, ಯಾರು ಶಾಲೆಯಲ್ಲಿ ಏನೋ ಹೇಳಿಕೊಟ್ಟಿದ್ದಾನೋ ಅವನೇ ಗುರು. ಮತ್ತು ರಕ್ತದ ಸಂಬಂಧ, ಮತ್ತೊಂದು ಸಂಬಂಧಿತ ಬಂದಿರತಕ್ಕಂಥವರು, ಬಂಧು ಬಳಗದವರು. ಹೀಗೆಲ್ಲ ನಾವು ವ್ಯವಹಾರ ಮಾಡ್ತೇವೆ. ಆದರೆ ಋಷಭರೂಪಿ ಭಗವಂತ ಹೇಳ್ತಾನೆ, ಅವರು ಯಾರೂ ತಂದೆನೂ ಅಲ್ಲ, ತಾಯಿನೂ ಅಲ್ಲ, ಬಂಧು ಬಳಗವೂ ಅಲ್ಲ, ಗುರುವೂ ಅಲ್ಲ ಅಂತಾನೆ. ಹಾಗಾದ್ರೆ ಯಾರಪ್ಪ? ತಂದೆ ಯಾರು, ತಾಯಿ ಯಾರು, ಬಂಧು ಯಾರು, ಬಳಗ ಯಾರು? ಅವನು ಹೇಳ್ತಾನೆ, ನಮ್ಮ ಸಂಸಾರದ ಮೃತ್ಯುವನ್ನು ದಾಟಿಸುವ ಉಪದೇಶವನ್ನು ಯಾರು ಮಾಡ್ತಾನೋ ಅವನೇ ಎಲ್ಲ. ಅವನೇ ತಂದೆ, ಅವನೇ ತಾಯಿ, ಅವನೇ ಬಂಧು, ಅವನೇ ಬಳಗ, ಅವನೇ ಗುರು. ನಮೋಚಯೇದ್ಯ ಸಮುಪೇತ ಮೃತ್ಯುಂ. ನಮಗೆ ಮೃತ್ಯು ಅಂದರೆ ಸಂಸಾರ, ಈ ಸಂಸಾರವನ್ನು ದಾಟಿಸುವ ಉಪಾಯವನ್ನು ಹೇಳಿದರೆ ಅವನು ತಂದೆಯಾಗ್ತಾನೆ, ಅವಳು ತಾಯಿಯಾಗ್ತಾನೆ. ಅಂದರೆ ಎಲ್ಲ ತಂದೆ ತಾಯಿಯಂದರ ಮುಖ್ಯವಾದ ಕರ್ತವ್ಯ ಕರ್ಮ ಬರೀ ಮಕ್ಕಳನ್ನು ಹಡಿಯೋದು, ಅದಕ್ಕೆ ಕಾರಣಕರ್ತರಾಗೋದು, ಮಕ್ಕಳನ್ನು ಶಾಲೆಗೆ ಕಳಿಸೋದು, ಅವರಿಗೆ ನಾಗರಿಕತೆಯಲ್ಲಿ ಮುಂದೆ ಹೋಗಲಿಕ್ಕೆ ಏನು ಬೇಕೋ ಆ ಶಿಕ್ಷಣ ಕೊಡೋದು, ಇಷ್ಟೆಲ್ಲ ಮಾಡ್ತೀವಿ. ಬೇಕಾದಷ್ಟು ಅವ್ರಿಗೊಂದು ಒಳ್ಳೆ ಕೆಲಸ ಕೊಡ್ತೀವಿ, ಮದುವೆ ಮಾಡಿಸ್ತೀವಿ, ಮತ್ತೊಂದು ಮಾಡ್ತೀವಿ, ಮಗದೊಂದು ಮಾಡ್ತೀವಿ. ಅದರಿಂದ ಅಪ್ಪ ಅಮ್ಮ ಆಗೋದು ಅಂತಿಲ್ಲ. ಅಥವಾ ಯಾವುದೋ ಒಂದು ಲೈಫ್ ಲೀಡ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಯಾವ್ಯಾವುದೋ ಒಂದು ಶಿಕ್ಷಣವನ್ನು ಕೊಡ್ತೀವಿ, ಗುರುಗಳಾಗಲಿಕ್ಕೆ ಸಾಧ್ಯವಿಲ್ಲ. ಸಂಸಾರವನ್ನು ದಾಟಲಿಕ್ಕೆ ಬೇಕಾದ ಶಿಕ್ಷಣ ಅಂದರೆ ತತ್ವವಾದ, ದೇವರ ಬಗ್ಗೆ ಚಿಂತನೆ. ನಾವು ದೇವರ ಪ್ರತಿಬಿಂಬರಾಗಿದ್ದೇವೆ, ದೇವರು ಬಿಂಬನಾಗಿದ್ದಾನೆ. ಆ ಬಿಂಬನನ್ನು ಒಲಿಸಿಕೊಳ್ತಕ್ಕಂಥ ವಿಚಾರ, ಚಿಂತನೆ. ಆ ಮೂಲಕವಾಗಿ ಬಿಂಬ ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ಸಂಸಾರವನ್ನು ದಾಟಬಹುದು ಅನ್ನೋ ಚಿಂತನೆ. ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಳ್ಳೇಬೇಕು. ಅದನ್ನು ಹೇಳ್ಕೊಟ್ರೆ ಅಪ್ಪನಾದವನು ಅಪ್ಪ ಆಗ್ತಾನೆ, ಅಮ್ಮಳಾದವಳು ಅಮ್ಮ ಆಗ್ತಾಳೆ, ಗುರುವಾದವನು ಗುರುವಾಗ್ತಾನೆ, ಬಂಧುವಾದವನು ಬಂಧುವಾಗ್ತಾನೆ. ದೈವಂನ ತಸ್ಯಾತ್. ನೋಡಿ, ದೇವರು ಅಂತ ಅನಿಸ್ಬೇಕಾಗಿದ್ದರೂ ಕೂಡ ಯಾರು ಸಂಸಾರವನ್ನು ದಾಟಿಸ್ತಾರೋ ಅವರು ದೇವರು ಅಂತ. ಅಂದರೆ ಯಾರ್ಯಾರೋ ದೇವರಾಗೋದಿಲ್ಲ. ಯಾರ್ಯಾರೋ ದೇವರಾಗೋದಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ಯಾರ್ಯಾರನ್ನೋ ದೇವತೆಗಳು ಅಂತ ನಾವು ಚಿಂತೆ ಮಾಡ್ತೀವಿ. ಇಲ್ಲ, ಅವ್ರ್ಯಾರೂ ದೇವರಾಗೋದಿಲ್ಲ, ಅವ್ರ್ಯಾರೂ ದೇವರಾಗೋದೇ ಇಲ್ಲ. ನಾವು ಯಾರ್ಯಾರನ್ನೋ ಪೂಜೆ ಪುನಸ್ಕಾರ ಮಾಡಬಹುದು, ಉಪಯೋಗ ಇಲ್ಲ. ಯಾರು ನಮಗೆ ದೇವರಾಗ್ತಾರೆ, ಯಾರು ನಮ್ಮ ಸಂಸಾರ ಸಾಗರವನ್ನು ದಾಟಿಸ್ತಾನೋ ಅವನು ದೇವರಾಗ್ತಾನೆ.
ಅದಕ್ಕೆ ಯಾರು ಪ್ರೇರಣೆ ಕೊಡ್ತಾರೋ, ಆ ರೀತಿ ಜಾರಿಯಲ್ಲಿ ಹೋಗಬೇಕು ಅಂತ ನಮಗೆ ಹೇಳ್ತಾರೋ, ಅಂಥವನೇ ತಂದೆ ತಾಯಿ, ಅಂಥವನೇ ಗುರು, ಅಂಥವನೇ ಬಂಧು, ಅಂಥವನೇ ಬಳಗ. ಹೀಗೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಉಪದೇಶ ನಮಗೆ ಕೊಡ್ತಾರೆ. ಅದರಿಂದ ನಾವೆಲ್ಲ ಇವತ್ತು ಮಕ್ಕಳಿಗೆ ಸಂಸಾರದಲ್ಲಿ ಕಟ್ಟಿ ಹಾಕುವ ವಿದ್ಯೆಯನ್ನೆಲ್ಲ ತಿಳಿಸ್ಕೊಟ್ವಿ. ಸಂಸಾರದಲ್ಲಿ ನಮ್ಮನ್ನು ಹೇಗೆ ಕಟ್ಟಿ ಹಾಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಸಂಸಾರದ ಕಟ್ಟುಪಾಡುಗಳನ್ನು ಬಿಡಿಸ್ಕೊಳ್ಳಬೇಕು ಹೇಗೆ ಅಂತ ತೋರಿಸ್ಕೊಡ್ತಾ ಇಲ್ಲ. ಅಂದಮೇಲೆ ನಿಜವಾಗಿ ವೃಷಭನ ಉಪದೇಶ ನೋಡಿದಾಗ ನಮ್ಮನ್ನೇ ನಾವು ಪುನಃ ಪ್ರಶ್ನೆ ಮಾಡ್ಕೊಳ್ಬೇಕು. ಯಾವ ಜಾಗದಲ್ಲಿದ್ದೀವಪ್ಪ ನಾವು ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಟ್ವಿ? ಆಯ್ತಾ, ನಿಜವಾಗಿ ನಾವು ಅಪ್ಪ ಅಮ್ಮ ಆಗಲಿಕ್ಕೆ ಲಾಯಕ್ಕಾಗಿದ್ದೀವ ನಾವು ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡು ಒಳ್ಳೆಯ ದಾರಿಯಲ್ಲಿ ಸಾಗಲಿಕ್ಕೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ವೃಷಭ ನೀಡಿದ್ದನ್ನು ನೋಡ್ತೇವೆ. ಹೀಗೆ ಕೆಲವೊಂದು ಚಿಂತನೆಗಳು ಬಂತು. ಹೀಗೆ ಈ ಒಂದು ಭಾಗವನ್ನು ಇಲ್ಲಿಗೆ ನಿಲ್ಲಿಸೋಣ. ಪುನಃ ಮತ್ತೊಂದು ಭಾಗವನ್ನು ಕೂಡ ಮುಂದೆ ಮಾಡೋಣ. ಹರಿಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಷ್ಠಾಪಿಧಾನಾ ನಕುಲೀ ದಂಥೆ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್. ಪಂಚಮಸ್ಕಂಧದ ಮೊದಲ ಭಾಗದ ಚಿಂತನೆ 6 ಅಧ್ಯಾಯದವರೆಗೆ ನಾವು ನೋಡಿದ್ದೇವೆ. ಅದರಲ್ಲಿ ಬರುವ ಸಂದೇಶಗಳನ್ನು ಕೂಡ ಈಗಾಗಲೇ ನಾವು ಚಿಂತಿಸಿದ್ದೇವೆ. ಈಗ ಕೆಲವೊಂದು ತಾತ್ಪರ್ಯದ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಾವು ನೋಡೋಣ. ಯಾವಾಹ ಇಹಂ ತದ್ರಥಚರಣನೇಮಿಕೃತ ಪರಿಖಾಸ್ತಾಹ ಸಪ್ತಸಿಂಧವಃ ಆಸನ್ ಯತಯೇವ ಕೃತಾಃ ಸಪ್ತಭುವೋ ದ್ವೀಪಾಃ ಅಂತ ಪ್ರಿಯವೃತ ಮಹಾರಾಜನ ಕಥೆಯ ಸಂದರ್ಭದಲ್ಲಿ ಬರುವ ಒಂದು ಮಾತು. ಪ್ರಿಯವೃತ ರಾಜ ಏನು ಮಾಡಿದ? ರಾತ್ರಿ ಹೊತ್ತು ಕೂಡ ಇಡೀ ಜಗತ್ತಿಗೆ ಬೆಳಕನ್ನು ಕೊಡಬೇಕು ಅಂತ ಹೇಳಿ ಅವನು ಒಂದು ಅಮಾನುಷವಾದ ಶಕ್ತಿಯಿಂದ ಸೂರ್ಯನಿಗೆ ಸಮಾನ ವೇಗದಿಂದ ಚಲಿಸುವ ಮತ್ತೊಂದು ಜ್ಯೋತಿರ್ಮಯವಾದ ರಥದಿಂದ ಸೂರ್ಯನ ಹಿಂದೆ ಇನ್ನೊಬ್ಬ ಸೂರ್ಯನಂತೆ 7 ಬಾರಿ ಮೇರುವಿನ ಪ್ರದಕ್ಷಿಣೆ ಮಾಡಿದ ಅಂತ ಚಿಂತನೆ ಬರುತ್ತೆ. ಆ ಸಂದರ್ಭದಲ್ಲಿ ಅವನ ರಥದ ಚಕ್ರ, ಆ ಚಕ್ರದ ಪಟ್ಟಿ ಏನು ಕಂದಕಗಳನ್ನು ನಿರ್ಮಾಣ ಮಾಡಿತೋ ಅದೇ 7 ಸಮುದ್ರಗಳಾದವು ಅಂತ ಭಾಗವತದಲ್ಲಿ ಮೊದಲನೇ ಅಧ್ಯಾಯ ಚಿಂತನೆಯಲ್ಲಿ ಬರುತ್ತೆ. ಪಂಚಮಸ್ಕಂಧದ ಮೊದಲನೇ ಅಧ್ಯಾಯ ಚಿಂತನೆಯಲ್ಲಿ ಬರುತ್ತೆ. ಹಾಗಾದರೆ ಏನು? ಅದಕ್ಕಿಂತ ಮುಂಚೆ ಸಮುದ್ರವೇ ಇರಲಿಲ್ವಾ? ಹೇಗೆ? ಇದು ಸೃಷ್ಟಿ ಪ್ರಾರಂಭವಾದಾಗ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಇತ್ತು ಅಂತ ನಾವು ಚಿಂತನೆ ಮಾಡ್ತೇವೆ. ಪದ್ಮಕಲ್ಪ ಸೃಷ್ಟಿ ಅಂತ ಮೊದಲು ಬರ್ತಕ್ಕಂಥ ಸೃಷ್ಟಿ, ಆ ಸೃಷ್ಟಿ ಕಾಲದಲ್ಲೇ ಸಮುದ್ರದ ನಿರ್ಮಾಣ ಆಗಿತ್ತು ಅಂತ ನಾವು ನೋಡ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಿಯವೃತ ರಾಜ ಸಮುದ್ರವನ್ನು ನಿರ್ಮಾಣ ಮಾಡದ ಅಂತ ಹೇಳೋದು ಹೇಗೆ ಸರಿ ಅಂತ ಆಚಾರ್ಯರು ಗರುಡ ಪುರಾಣದ ಆಧಾರದಲ್ಲಿ ಅದಕ್ಕೆ ಸಮಾಧಾನವನ್ನು ಹೇಳ್ತಾನೆ. ಪ್ರಿಯವೃತ ರಾಜ ತನ್ನ ರಥದಲ್ಲಿ ಕುಳಿತುಕೊಂಡು ಹೋಗಬೇಕಾಗಿದ್ದರೆ ಅವನ ರಥದ ಚಕ್ರ ಸಮುದ್ರಗಳ ತೀರಗಳಲ್ಲಿ ಸಂಚಾರ ಮಾಡಿತು. ಸಮುದ್ರ ಈಗಾಗಲೇ ಇದೆ, ಆ ಸಮುದ್ರದ ತೀರದಲ್ಲಿ ಸಂಚಾರ ಮಾಡಿಸ್ತಾ ಇದೆ. ಆ ಸಮುದ್ರ ತೀರದಲ್ಲಿ ಸಂಚಾರ ಮಾಡೋ ಸಮಯದಲ್ಲಿ ಸಾಮಾನ್ಯವಾಗಿ ನದಿ ಸಮುದ್ರಗಳೆಲ್ಲ ಹಿಂದೆ ಸರಿಯೋದು, ಮುಂದೆ ಬರೋದು ಅಂತ ಹಾಗೆ ಇದ್ದೇ ಇರುತ್ತೆ, ನೋಡ್ತೇವೆ ನಾವು. ಹಾಗೆಯೇ ಸಮುದ್ರ ಎಲ್ಲೆಲ್ಲಿ ದೂರಕ್ಕೆ ಸರಿದಿತ್ತೋ ಅಂತಹ ಕಡೆಯಲ್ಲೂ ಕೂಡ ಇವನ ರಥದ ಚಕ್ರ ಸಂಚಾರ ಮಾಡಿದ್ರಿಂದ ಅಲ್ಲೆಲ್ಲ ಹಳ್ಳ ಉಂಟಾಯಿತು.
ಇವನು ಸಮುದ್ರದ ಒಳಗೂ ಸಂಚಾರ ಮಾಡಿದಲ್ಲ, ಸಮುದ್ರ ತೀರದಲ್ಲಿ, ಆ ತೀರದಲ್ಲೂ ಕೂಡ ಸಮುದ್ರ ತೀರವನ್ನು ಬಿಟ್ಟು ಹಿಂದೆ ಎಲ್ಲಿ ಸರಿದಿದೆಯೋ ಅಂಥ ಕಡೆಯಲ್ಲಿ ಇವನು ಸಂಚಾರ ಮಾಡಿದಾಗ ಏನಾಯಿತು, ಅಲ್ಲೆಲ್ಲ ಸಹಜವಾಗಿಯೇ ಕಂದಕ ತಗ್ಗು ಪ್ರದೇಶ ಜಾಸ್ತಿ ಆಯಿತು. ರಥದ ಚಕ್ರದ ಹೊಡೆತ ತಾಳಲಾರದೆ ತಗ್ಗು ಪ್ರದೇಶ ಜಾಸ್ತಿ ಆಯಿತು. ಆ ಮೂಲಕವಾಗಿ ಸಮುದ್ರದ ಗಾತ್ರವನ್ನು ಹೆಚ್ಚಿಸ್ತಾ, ಸಮುದ್ರವನ್ನು ಹೆಚ್ಚಿಸಿದ್ದಲ್ಲ, ಸಮುದ್ರದ ಗಾತ್ರವನ್ನು ಹೆಚ್ಚಿಸ್ತಾ, ಅದಕ್ಕೋಸ್ಕರವಾಗಿ ಅವನನ್ನು ಸಮುದ್ರಗಳನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತಾರೆ ಅಂತ ಗರುಡ ಪುರಾಣದಲ್ಲಿ ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ. ಇವನು ಸಮುದ್ರ ತೀರಗಳಲ್ಲಿ ಸಂಚರಿಸಿ ಸಮುದ್ರ ಎಲ್ಲೆಲ್ಲಿ ದೂರಕ್ಕೆ ಸರಿದಿತ್ತೋ ಅಲ್ಲಿ ಹಳ್ಳ ಉಂಟು ಮಾಡಿ ಸಮುದ್ರ ಗಾತ್ರವನ್ನು ಹೆಚ್ಚಿಸಿದ, ಅದನ್ನೇ ಸಮುದ್ರಗಳನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತಾ, ಇದು ಗರುಡ ಪುರಾಣದಲ್ಲಿ ಬರುವ ಸಮಾಧಾನದ ಮಾತು. ಮತ್ತು ಪ್ರತಿಯೊಂದು ಅಧ್ಯಾಯದ ಕಡೆಯಲ್ಲೂ ಕೂಡ ಸ್ವಾರಸ್ಯ, ಒಬ್ಬೊಬ್ಬ ರಾಜನ ಚರಿತ್ರೆ ಹೇಳೋ ಸಂದರ್ಭದಲ್ಲಿ ಅವನಿಗೆ ಸಂಬಂಧಪಟ್ಟಂತೆ ಅವನು ಮಾಡಿರುವ ವಿಶೇಷಗಳು ಏನು ಅದನ್ನು ಗದ್ಯ ರೂಪದಲ್ಲಿ ಮೊದಲು ಕಥೆಯನ್ನು ಹೇಳ್ತಾರೆ, ಆಮೇಲೆ ಆ ವಿಶೇಷತೆಯನ್ನು ಹೇಳೋ ಸಂದರ್ಭದಲ್ಲಿ ಪದ್ಯ ರೂಪವನ್ನು ಬಳಸ್ತಾರೆ. ಅದು ಪ್ರಿಯವ್ರತ ರಾಜ ಮಾಡಿದ ವಿಶೇಷತೆಗಳೇನು? ಚಸ್ಯ ಹವಾ ಏತೇ ಶ್ಲೋಕಾಃ ಪ್ರಿಯವ್ರತಕೃತಂ ಕರ್ಮ ಕೋನು ಕುರ್ಯಾದ್ವಿನೇಶ್ವರಂ ಯೋನಿಮಿನಿಮ್ನೈರಕರೋ ಛಾಯಾಂ ಘ್ನನ್ ಸಪ್ತವಾರಿಧೀನ್ ಭೂಸಂಸ್ಥಾನಂ ಕೃತಂ ಯೇನ ಸರಿದ್ಗಿರಿವನಾದಿಭಿಃ ಸೀಮಾ ಚ ಭೂತನಿರ್ವೃತ್ಯೈ ದ್ವೀಪೇ ದ್ವೀಪೇ ವಿಭಾಗಶಃ ಭೌಮಂ ದಿವ್ಯಂ ಮಾನುಷಂ ಚ ಮಹಿತ್ವಂ ಯೋಗಕರ್ಮಜಂ ಯಶ್ಚಕ್ರೇ ನಿರಯೋಪೌಮ್ಯಂ ಪುರುಷಾನುಜನಪ್ರಿಯಃ. ಅವನ ವಿಶೇಷತೆಯನ್ನು ಹೇಳ್ತಾರೆ ಪ್ರಿಯವ್ರತ ಮಹಾರಾಜಂದರು. ಏನದು? ಪ್ರಿಯವ್ರತ ಮಹಾರಾಜ ಮಾಡಿದ ಕಾರ್ಯವನ್ನು ಯಾರು ಮಾಡಬಲ್ಲರಪ್ಪ, ಭಗವಂತ ಹೊರತು ಇನ್ಯಾರು ಮಾಡಬಲ್ಲರು ಅಂತಾರೆ. ಅದು ಕೆಲವು ಸಂದರ್ಭದಲ್ಲಿ ಭಗವಂತನಂತೆ ಅಂತ ಹೋಲಿಕೆ ಕೊಟ್ಟ ಹಾಗೆ ಅನಿಸುತ್ತೆ ನಮಗೆ. ಹಾಗಲ್ಲ, ಕೆಲವು ಸರ್ತಿ ಸಣ್ಣವರನ್ನು ಕೂಡ ದೊಡ್ಡವರಂತೆ ಹೊಗಳೋದುಂಟು. ಆ ರೀತಿ ಹೊಗಳಿಕೆಯ ಮಾತನ್ನು ಪ್ರಿಯವ್ರತ ಮಹಾರಾಜನಿಗೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು ಹೊರತು ಪ್ರಿಯವ್ರತ ಮಹಾರಾಜ ದೇವರಂತೆ ಅಂತ ನಾವು ಚಿಂತನೆ ಮಾಡಬಾರ್ದು. ಆಯಿತಾ? ಅವನು ರಾತ್ರಿಯ ಕತ್ತಲನ್ನು ನಾಶ ಮಾಡ್ತಾ, ಆಯಿತಾ, ಒಂದು ಜ್ಯೋತಿಶ್ಚಕ್ರ ಜ್ಯೋತಿರ್ಮಯವಾದ ಒಂದು ರಥದಲ್ಲಿ ಏನು ತಿರುಗಾಡಿದ, ಆ ಮೂಲಕವಾಗಿ ಅಲ್ಲಿ ಹಳ್ಳಗಳನ್ನು ನಿರ್ಮಾಣ ಮಾಡಿ 7 ಸಮುದ್ರಗಳನ್ನು ಹೆಚ್ಚಿಸಿದ. ಅದಾದ ಮೇಲೆ ಭೂಮಿಯನ್ನು ದ್ವೀಪಗಳನ್ನಾಗಿ ವಿಭಾಗ ಮಾಡಿದ. ಅವನ ಕಾಲದಲ್ಲಿ ಆ ವಿಭಾಗ ಪ್ರಾರಂಭ ಆಗಿತ್ತು. ದ್ವೀಪಗಳನ್ನಾಗಿ ವಿಭಾಗ ಮಾಡಿದ. ಆ ದ್ವೀಪಗಳಲ್ಲಿ ಎಲ್ಲವೂ ನದಿ, ಪರ್ವತ, ಅರಣ್ಯ ಅಂತ ಹೇಳಿ ಜೀವಿಗಳಿಗೆ, ಪ್ರಾಣಿಗಳಿಗೆ ಸುಖಕ್ಕೋಸ್ಕರವಾಗಿ ಎಲ್ಲ ಕಟ್ಟು. ಇಷ್ಟು ಜಾಗ ಭೂಮಿ, ಇಷ್ಟು ಜಾಗ ವಾಸವಾಗಲಿಕ್ಕೆ ಬೇಕಾದ ಸ್ಥಳ, ಇಷ್ಟು ಭಾಗ ಏನು ಅಂದರೆ ಹುಲ್ಲುಗಾವಲು, ಇಷ್ಟು ಭಾಗ ಅರಣ್ಯಕ್ಕೆ ಮೀಸಲು, ಆಯಿತಾ, ಇದು ನದಿ ಪಾತ್ರದ ಆಚೆಗೆ ಇಷ್ಟು ಜಾಗ ಬಿಡಬೇಕು, ಪರ್ವತ ಒಂದು ಪ್ರದೇಶ ಇಷ್ಟು, ಅದರ ಆಚೆ ಈಚೆ ಇಷ್ಟು ಸ್ಥಳ ಬಿಡಬೇಕು ಹೇಳಿ ಈ ನದಿಗಳ ಎಲ್ಲೆ, ಪರ್ವತಗಳ ಎಲ್ಲೆ, ಅರಣ್ಯಗಳ ಎಲ್ಲೆ, ಇದೆಲ್ಲವನ್ನು ಕೂಡ ಎಲ್ಲ ಕಟ್ಟು, ಒಂದು ಬೌಂಡ್ರಿ, ಅದೆಲ್ಲವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪುನಃ ಪ್ರಿಯವ್ರತ ಮಹಾರಾಜನ ಒಂದು ಸಾಧನೆ. ಜೊತೆಗೆ ಅವನು ಬಹಳ ದೀರ್ಘವಾಗಿ ಆಳ್ತಾನೆ. ಮತ್ತು ಎಲ್ಲ ಐಶ್ವರ್ಯಗಳು ಅವನ ಒಂದು ಸಾಮ್ರಾಜ್ಯದಲ್ಲಿ ಸಿಗ್ತಾಯಿತ್ತು. ಅವನು ಯೋಗ ಸಾಮರ್ಥ್ಯದಿಂದ ಎಲ್ಲ ವಿಧವಾದ ಭೋಗ ಪದಾರ್ಥಗಳನ್ನು ಪಡೆಯಬಹುದಾಗಿತ್ತು. ಪಾತಾಳ ಲೋಕದ ಭೋಗ, ದೇವಲೋಕದ ಭೋಗ, ಭೂಲೋಕದ ಭೋಗ ಎಲ್ಲವೂ ಅವನಿಗೆ ಲಭಿಸಿತ್ತಾದರೂ ಕೂಡ ಅದೆಲ್ಲವೂ ಕೂಡ ಉಪಯೋಗವಿಲ್ಲ. ಆಯಿತಾ? ಅದು ನಶ್ವರ, ಅದು ದುಃಖವನ್ನೇ ತಂದುಕೊಡುತ್ತೆ ಅಂತ. ಭೋಗ ಪದಾರ್ಥಗಳನ್ನು ಕೂಡ ನರಕ ಸಮಾನ ಅಂತ ಕಾಣ್ತಾ ವಿಷ್ಣು ಭಕ್ತರ ಸಂಘವನ್ನು ಮಾತ್ರ ಬಯಸ್ತಾ ಇದ್ದ ಅಂತ ಅವನ ಒಂದು ವಿಶೇಷತೆಯನ್ನು ಅಲ್ಲಿ ನಮಗೆ ತಿಳಿಸ್ತಾರೆ. ಅದಾದ ಮೇಲೆ ಮತ್ತೊಂದಿಷ್ಟು ಚಿಂತನೆ ನಾವು ಮಾಡೋದಾಗಿದ್ದರೆ,
ಮುಂದೆ ಬರೋ ಕಥೆಯಲ್ಲಿ ಭಗವಂತನಿಗೆ ಸಮಾನರಿಲ್ಲ ಅಂತ ಗೊತ್ತಿತ್ತು. ಆದರೂ ಕೂಡ ನಾಭಿರಾಜನ ಒಂದು ಪುತ್ರಕಾಮೇಷ್ಟಿಯಾಗದಲ್ಲಿ ಋತ್ವಿಜರು ತಮಗೆ ಗೊತ್ತಿರೋ ವಿಚಾರ, ಏನು ವಿಚಾರ ಗೊತ್ತವರಿಗೆ? ಭಗವಂತನಿಗೆ ಸಮಾನರಿಲ್ಲ ಅಂತ ಗೊತ್ತಿರೋ ವಿಚಾರ. ಆದರೂ ಕೂಡ ಭಗವಂತನಿಗೆ ಸಮಾನನಾದ ಪುತ್ರನನ್ನು ಅನುಗ್ರಹಿಸಬೇಕು ಅಂತ ದೇವರ ಹತ್ರ ಕೇಳಿಕೊಂಡ್ರು. ದೇವರಿಗೆ ಸಮಾನ ಮತ್ತೊಬ್ಬನಿಲ್ಲ ಅಂತ ಗೊತ್ತಿದ್ದ ಮೇಲೆ ದೇವರಿಗೆ ಸಮಾನನಾಗಿರೋ ಒಬ್ಬ ಪುತ್ರನನ್ನು ಕರುಣಿಸುವಂತ ಯಾಕಪ್ಪ ಹೀಗೆ ಕೇಳ್ತಾರೆ ಅಂತ. ಅದು ಇವರು ಮಾತ್ರ ಅಂತಲ್ಲ, ಹಿಂದೆನೂ ಹಾಗೆ ಕೇಳಿದ ಋಷಿಮುನಿಗಳಿದ್ದಾರೆ. ಅತ್ರಿ ಋಷಿಗಳು, ಕಶ್ಯಪ ಋಷಿಗಳು ಮೊದಲಾದ ಋಷಿಗಳು ಅವರೆಲ್ಲ ದೇವರಿಗೆ ಆಯಿತಾ ಸಮಾನನಾದ ಮಗನನ್ನು ಕೊಡುವಂಥ. ಅತ್ರಿಯ ಮಗನಾಗಿ ದತ್ತಾತ್ರೇಯ ಬಂದ ಅಂತ ನಾವು ಕಥೆಯಲ್ಲಿ ನೋಡ್ತೀವಲ್ಲ, ಅಲ್ಲೂ ಅಷ್ಟೇ ದೇವರಿಗೆ ಸಮಾನನಾದವನ್ನು ಕೊಡುವಂಥ ಅವರು ಕೂಡ ಕೇಳ್ತಾರೆ ಆಯಿತಾ. ಹಾಗೆಯೇ ದಶರಥ ಮಹಾರಾಜ ಮೊದಲಾದ ರಾಜರು ಕೂಡ ಭಗವಂತನಿಗೆ ಸಮಾನನಾದ ಪುತ್ರ ಜನಿಸಲಿ ಅಂತ ಪ್ರಾರ್ಥನೆ ಮಾಡೋದನ್ನು ನೋಡ್ತೇವೆ. ನಿಜವಾಗಿ ದೇವರಿಗೆ ಸಮಾನ ಅಂದರೆ ದೇವರೇ ಪುತ್ರನಾಗಿ ಅವತರಿಸಬೇಕು, ಬೇರೆ ಯಾರು ಕೂಡ ಇಲ್ಲ. ಈ ಒಂದು ವಿಷಯವನ್ನು ದೇವರಿಗೆ ಸಮಾನನಾದವನು ದೇವರೇ, ದೇವರಿಗೆ ಸಮಾನನಾದವನು ಈ ಜಗತ್ತಿನಲ್ಲಿ ನಮಗೆ ಕಾಣಿಸ್ಕೋಬೇಕು ಅಂದರೆ ದೇವರೇ ಅವತಾರ ಮಾಡಿ ಕಾಣಿಸ್ಕೋಬೇಕು, ಹೊರತು ಬೇರೆ ಯಾರೂ ದೇವರಿಗೆ ಸಮಾನರು ಇಲ್ಲವೇ ಇಲ್ಲ ಎನ್ನುವ ಈ ಒಂದು ವಿಚಾರವನ್ನು, ಈ ಒಂದು ತಥ್ಯವನ್ನು ಜಗತ್ತಿಗೆ ತಿಳಿಸೋದಕ್ಕೋಸ್ಕರವಾಗಿ ಋಷಿಮುನಿಗಳು ಭಗವಂತನ ಹತ್ರ ದೇವರೇ ನಿನಗೆ ಸಮಾನನಾದವನನ್ನು ಕರುಣಿಸುವಂತ ಕೇಳ್ತಾರೆ. ರಾಜರು ಕೂಡ ಅದೇ ರೀತಿಯಾಗಿ ದೇವರ ಹತ್ರ ನಿನಗೆ ಸಮಾನನಾದವನನ್ನು ಕರುಣಿಸುವಂತ ಕೇಳೋ ವಿಚಾರ ಇದೆ. ಅದಾದ ಮೇಲೆ ನಾವು 5ನೇಯ ಅಧ್ಯಾಯದಲ್ಲಿ ಒಂದು ವಿಶಿಷ್ಟವಾದ ಚಿಂತನೆ ಬರುತ್ತೆ. ಅಲ್ಲಿ ಸ್ತ್ರೀ ಪುರುಷ ಸಂಬಂಧ ಇದರ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಪುರುಷನಿಗೆ ಸ್ತ್ರೀಯಿಂದಾಗುವ ಸಮಾಗಮ ಅವರಿಬ್ಬರಿಗೆ ಪರಸ್ಪರ ಮನಸ್ಸುಗಳನ್ನು ಸೇರಿಸಿ ಒಂದಾಗಿ ಬಂಧಿಸುವ ಪಾಶವಾಗುತ್ತದೆ. ಹೀಗೆ ಮನಸ್ಸುಗಳು ಒಂದಾದಾಗ ಮನೆ, ಭೂಮಿ, ಮಕ್ಕಳು, ಬಂಧುಗಳು, ಹಣ ಇವುಗಳಿಂದ ಜೀವನಿಗೆ ನಾನೂ ನನ್ನದೆಂಬ ಮೋಹ, ಅದರಿಂದ ತಾಪತ್ರಯಗಳೆಲ್ಲ ಉಂಟಾಗತ್ತೆ. ಅದಕ್ಕೋಸ್ಕರವಾಗಿ ಸ್ತ್ರೀ ಸಂಘ ಮಾಡಬಾರ್ದು ಅಂತ ಹೀಗೆಲ್ಲ ಹೇಳ್ತಾರೆ. ಏನು ಹಾಗಾದರೆ ಸ್ತ್ರೀ ಸಂಘ ಬೇಡವೇ ಬೇಡವಾ? ಯಾಕೆ ಇದನ್ನು ಈ ರೀತಿ ನಿಷೇಧ ಮಾಡ್ತಾರೆ ಅಂತ ವಿಚಾರ ಆಯಿತಾ. ಇದು ಹಿಂದೆನೂ ಕೂಡ ಇಂತಹ ಒಂದು ವಿಚಾರದಲ್ಲಿ ನಾನು ಹೇಳಿದ್ದೇನೆ. ವಿಶೇಷ ಇಲ್ಲಿ ಇನ್ನೊಂದು ವಿಚಾರವನ್ನು ಸತ್ಯ ಸಂಹಿತಾದ ಆಧಾರದಲ್ಲಿ ಆಚಾರ್ಯ ಹೇಳ್ತಾರೆ. ಯಾರ್ಯಾರಿಗೆ ಪತ್ನಿಯ ಜೊತೆಗೆ ಮೋಕ್ಷ ಸಾಧನೆ ವಿಹಿತ ಅಲ್ಲವೋ ಅವರು ಪತ್ನಿ ಜೊತೆಗೆ ಇದ್ದಷ್ಟು ಕಾಲ ಸತ್ಸಂಗ ದೊರಕೋದೇ ಇಲ್ಲ, ಸಂಸಾರದಲ್ಲೇ ಇರಬೇಕಾಗತ್ತೆ. ಅಂಥವರಿಗೆ ಏನು ಈ ಒಂದು ಸತಿ ಸಂಘ ಬೇಡ, ಪತ್ನಿ ಸಂಘ ಬೇಡ ಅಂತ ಅಂಥವರಿಗೆ ಹೇಳಿರ್ತಕ್ಕಂಥ ಮಾತು. ಅಂಥವರಿಗೆ ಇದು ಋಷಭದೇವ ಉಪದೇಶ ಕೊಡ್ತಕ್ಕಂಥ ಮಾತಿನಲ್ಲಿ ಬರುತ್ತೆ ಈ ಮಾತು. ಪತ್ನಿ ಸಂಘವೇ ಬೇಡ ಅಂದರೆ ಯಾರಿಗೆ ತಮ್ಮ ಪತ್ನಿ ಜೊತೆಗೆ ಮೋಕ್ಷವನ್ನು ಹೊಂದುವ ವಿಚಾರ ಇಲ್ಲವೋ ಆಯಿತಾ, ಅವರು ಪತ್ನಿ ಬೇರೆಯೇ ಮೋಕ್ಷವನ್ನು ಹೊಂದ್ತಾರೆ ದಾರಿ, ಇವರ ದಾರಿನೇ ಬೇರೆ ಅಂತ ಇದ್ದ ಪಕ್ಷದಲ್ಲಿ, ಅಥವಾ ಪತ್ನಿ ಏನೋ ಸಂಸಾರದಲ್ಲಿ ಇರ್ತಕ್ಕಂಥವಳು ಇರ್ಬೋದು, ಇವನು ಮಾತ್ರ ಪುರುಷ ಮಾತ್ರ ಮೋಕ್ಷದ ದಾರಿಯಲ್ಲಿ ಹೋಗ್ತಕ್ಕಂಥ ವಿಚಾರ ಇರ್ಬೋದು ಆಯಿತಾ. ಅಂತಹ ಸಂದರ್ಭದಲ್ಲಿ ಪತ್ನಿಯ ಜೊತೆಗೆ ಇದ್ದಷ್ಟು ಹೊತ್ತು ಕೂಡ ಪುನಃ ಸಂಸಾರದಲ್ಲೇ ಇರಬೇಕಾಗತ್ತೆ. ಅದು ಭಗವಂತನಿಂದ ದೂರ ಆಗುವ ಪ್ರಸಂಗ ಬರುತ್ತೆ. ಹೀಗೆ ಯಾರಿಗೆ ಪತ್ನಿಯ ಜೊತೆಗೆ ಮೋಕ್ಷ ಸಾಧನೆ ವಿಹಿತ ಅಲ್ಲವೋ ಅಂಥವರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ವಿಚಾರವನ್ನು ಋಷಭದೇವರು ಹೇಳ್ತಾ ಇದ್ದಾರೆ. ವಸ್ತುತಃ ಗೊತ್ತಾಗಲ್ಲ ರೀ ನಮಗೆ, ಹೇಗೆ ಗೊತ್ತಾಗತ್ತೆ ಅಂತ. ನಮಗೆ ನಾವೇ ಮೋಕ್ಷಕ್ಕೆ ಸಾಧಕರು ಅಂತ ನಾವು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಈ ಒಂದು ಭಗವಂತ ಈ ಜನ್ಮದಲ್ಲಿ ಇಂತಹ ಒಂದು ಸೌಲಭ್ಯ ಒದಗಿಸಿಕೊಟ್ಟಿದ್ದರಿಂದ, ಮೋಕ್ಷ ಸಾಧನೆ ಸೌಲಭ್ಯ ಒದಗಿಸಿಕೊಟ್ಟಿದ್ದರಿಂದ ನಾವು ಒಬ್ಬ ಅಧಿಕಾರಿಗಳನ್ನು ಚಿಂತೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮಗೆ ಪೂರ್ತಿಯಾಗಿ ಖಾತ್ರಿ ಇಲ್ಲ.
ಅಂದ ಮೇಲಿಂದ ಆಯಿತಾ ಉಳಿದವರ ವಿಚಾರ, ನಮ್ಮ ಜೊತೆಗೆ ನಮ್ಮ ಪತ್ನಿ ಬರ್ತಾಳೋ ಇಲ್ವೋ, ಯಾವ ಪತ್ನಿ ಬರ್ತಾಳೆ ಏನು ಗೊತ್ತಾಗೋ ವಿಚಾರವಿಲ್ಲ. ಅದು ಹಿಂದೆನೂ ಕೂಡ ಆ ವಿಚಾರ ಆಚಾರ್ಯ ಪ್ರಸ್ತಾಪ ಮಾಡಿದ್ದಾರೆ ನಿರ್ಣಯಗಳಲ್ಲಿ. ಇಷ್ಟೇ, ಅದು ಯೋಗ್ಯ ಗುರುಗಳಾಗಿರ್ತಕ್ಕಂಥವ್ರು ನಮಗೆ ತಿಳಿಸಿಕೊಡ್ತಾರೆ. ಯೋಗ್ಯ ಗುರುಗಳಾಗಿರ್ತಕ್ಕಂಥವರು ಯಾರ್ಯಾರಿಗೆ ಪತ್ನಿಯ ಜೊತೆಗೆ ಸಮಾಗಮ ಅಂತ, ಒಂದು ಪತ್ನಿಯ ಜೊತೆಗೆ ಮೋಕ್ಷ ಸಾಧನೆ ಯಾರ್ಯಾರಿಗೆ ಅಂತ, ಅದು ವಿಶೇಷವಾಗಿ ದೇವತೆಗಳಿಗಿದೆ. ದೇವತೆಗಳಿಗಾಗಿರ್ತಕ್ಕಂಥವ್ರಿಗೆ ಪತ್ನಿಯ ಜೊತೆಗೆ ಮುಖ್ಯ ಸಾಧನೆ. ಅನೇಕ ಋಷಿಮುನಿಗಳಿಗೂ ಕೂಡ ಪತ್ನಿಯ ಜೊತೆಗೆ ಮುಖ್ಯ ಸಾಧನೆ. ಅದು ಬಿಟ್ಟರೆ ಬೇರೆ ಸಾಮಾನ್ಯ ಜನರಿಗೆ ಪತ್ನಿಯ ಜೊತೆಗೆ ಮುಖ್ಯ ಸಾಧನೆ ಅಂತಿಲ್ಲ. ಯಾಕೆಂದರೆ ಒಂದೊಂದು ಜನ್ಮದಲ್ಲಿ ಒಬ್ಬೊಬ್ಬ ಪತ್ನಿ ಬರ್ತಾಳೆ, ಬೇರೆ ಬೇರೆ ಮಕ್ಕಳು ಬರ್ತಾರೆ, ಅವರೆಲ್ಲರ ಜೊತೆಗೆ ಇವರು ಮೋಕ್ಷಕ್ಕೆ ಹೋಗೋ ವಿಚಾರ ಇಲ್ಲವೇ ಇಲ್ಲ. ಅದರಿಂದಾಗಿ ಅದು ಋಷಿಮುನಿಗಳಿಗೆ ಮತ್ತು ದೇವತೆಗಳಿಗೆ ಸಂಬಂಧಪಟ್ಟ ವಿಚಾರ. ಸಾಮಾನ್ಯ ಜನರಿಗೆ ಪತ್ನಿ ಜೊತೆಗೇ ಹೋಗೋದು ಅಂತ ಇಲ್ಲವೇ ಇಲ್ಲ. ಅದರಿಂದ ಅಂಥವರು ವಿಶೇಷವಾಗಿ ಅಲ್ಲಿ ಇದ್ದರೂ ಕೂಡ, ಪತ್ನಿ ಜೊತೆಗೆ ಇದ್ದರೂ ಕೂಡ ಎಷ್ಟು ಬೇಕೋ ಅಷ್ಟು ಒಡನಾಟವನ್ನು ಇಟ್ಟುಕೊಂಡು ಭಗವಂತನ ಒಂದು ಚಿಂತನೆ ಸಾಧನೆಗಳನ್ನು ಮಾಡಬೇಕು ಅನ್ನೋದೇ ಈ ಒಂದು ಶ್ಲೋಕದ ಅಭಿಪ್ರಾಯ ಅಂತ ಸತ್ಯ ಸಂಹಿತಾದ ಆಧಾರದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಹೀಗೆ 5ನೆಯ ಅಧ್ಯಾಯದಲ್ಲೇ ಮತ್ತೊಂದು ಚಿಂತನೆ ಬರುತ್ತೆ. ಋಷಭರೂಪಿ ಭಗವಂತ ತನ್ನ ಮಕ್ಕಳಿಗೆ ಎಲ್ಲ ಹೇಳೋ ಸಂದರ್ಭದಲ್ಲಿ, ಉಪದೇಶ ಮಾಡೋ ಸಂದರ್ಭದಲ್ಲಿ 100 ಜನ ಮಕ್ಕಳು, ಅದರಲ್ಲಿ ಭರತ ಹಿರಿಯ. ಭರತನನ್ನು ನೀವು ವಿಶೇಷವಾಗಿ ಆಶ್ರಯಿಸಿರಿ ಅಂತ ಹೇಳೋ ಮಾತು. ಅಲ್ಲಿ ತಸ್ಮಾತ್ ಭವಂತೋ ಹೃದಯೇನ ಜಾತಾಃ ಸರ್ವೇ ಮಹೀಯಾಂಸಂ ಅಮುಂ ಸುನಾಭಂ ಅಕ್ಲಿಷ್ಟಬುದ್ಧಿಯ ಭರತಂ ಭಜದ್ಭಂ ಶುಶ್ರೂಷಣಂ ತದ್ಭರಣಂ ಪ್ರಜಾನಾಂ. ಭರತನನ್ನು ವಿಶೇಷವಾಗಿ ಆಶ್ರಯಿಸಿ ಅಂತ. ಯಾಕೆ? ಅವನು ಸುನಾಭ ಅಂತ. ಏನು ಸುನಾಭ? ಸುನಾಭ ಶಬ್ದಕ್ಕೇನರ್ಥ? ನಾಭಿ ಅಂದರೆ ಆಶ್ರಯ ಅಂತ ಅರ್ಥ. ದೇವರು ಸರ್ವಲೋಕಾಶ್ರಯ, ಆದ್ದರಿಂದ ಅವನಿಗೆ ನಾಭಿ ಅಂತ ಹೆಸರು ಅಂತ ಕೂರ್ಮಪುರಾಣ ಹೇಳುತ್ತೆ. ಅಂತಹ ನಾಭಿಯನ್ನು, ಶ್ರೇಷ್ಠನಾದ ನಾಭಿಯನ್ನು ಯಾರು ಹೊಂದಿದ್ದಾನೋ, ಆಶ್ರಯನನ್ನಾಗಿ ಹೊಂದಿದ್ದಾನೋ, ತಂದೆಯನ್ನಾಗಿ ಹೊಂದಿದ್ದಾನೋ, ಅಂತಹ ಮಗ ಭರತ ಸುನಾಭ ಅಂತ ಅವನಿಗೆ ಹೆಸರು. ಅಂತಹ ಸುನಾಭ ಭರತ ಅವನೇ ರಾಜ್ಯಭಾರ ಮಾಡಲಿ. ಆ ರಾಜ್ಯಭಾರ ಮಾಡುವ ಅವನ ಸೇವೆಯನ್ನು ಉಳಿದ ತಮ್ಮಂದಿರು ಮಾಡಬೇಕು. ಮಾಡಿದರೆ ಅದು ನನ್ನ ಸೇವೆಯಾಗತ್ತೆ ಅಂತ ಋಷಭದೇವ ಮಕ್ಕಳಿಗೆ ಹೇಳೋ ಮಾತು. ಒಂದು ರೀತಿ ಅಲ್ಲಿ ನಾವು ನೋಡ್ತೇವೆ, ಋಷಭದೇವ ಭರತ ಮೊದಲನೇ ಮಗ, ಅವನ ಕಥೆ ಮುಂದೆನೂ ಕೂಡ ಭಾಗವತದಲ್ಲಿ 5ನೇ ಸ್ಕಂದಲ್ಲೇ ಬರುತ್ತೆ. ಶ್ರೇಷ್ಠ ಚಕ್ರವರ್ತಿಯಾಗಿ ಆಳದ ಅವನಿಂದ ಭರತನಿಂದ ಭಾರತ ಅಂತ ಹೆಸರು ಬಂತು, ಎಲ್ಲ ಗೊತ್ತಿದೆ. ಒಟ್ಟಿನಲ್ಲಿ ಜ್ಞಾನಭಕ್ತಿ ವೈರಾಗ್ಯದಿಂದ ವಿಶೇಷವಾಗಿ ಸಮೃದ್ಧನಾದ ವ್ಯಕ್ತಿ, ಒಳ್ಳೆಯ ರಾಜ. ಅದಕ್ಕೋಸ್ಕರವಾಗಿ ಅವನನ್ನು ಉಳಿದ ತಮ್ಮಂದಿರು ಆಶ್ರಯಿಸಬೇಕು ಅಂತ ಹೇಳಿದ್ದು ಒಂದು. ಇನ್ನೊಂದು ರೀತಿಯಿಂದ ಸುನಾಭ ಭರತ ಅಂದರೆ ಯಾರು? ಅದು ಇನ್ನೊಂದು ರೀತಿಯಿಂದ ಪ್ರಾಣದೇವರು ಕೂಡ ಸುನಾಭ ಭರತನೇ. ಪ್ರಾಣದೇವರು ಕೂಡ ನಾಭಿ ಎನಿಸುವ ಭಗವಂತನನ್ನು ವಿಶೇಷವಾಗಿ ಆಶ್ರಯಿಸಿಕೊಂಡವರು, ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥ ಪ್ರಾಣದೇವರು ಕೂಡ ಸುನಾಭ. ಅವರಿಗೂ ಭರತ ಅಂತಲೇ ಹೆಸರು. ಯಾಕೆ? ಆಯ್ತಾ, ಭಗವತಿ ರಥಃ ಭರತಃ. ಭಗವಂತನಲ್ಲಿ ಯಾರು ವಿಶೇಷವಾಗಿ ರಥರಾಗಿದ್ದಾರೋ ಅವರೇ ರಥ. ಅಂದರೆ ಭಗವಂತ. ಭಗವಂತನಲ್ಲಿ ರಥನಾಗಿರ್ತಕ್ಕಂಥ ವಾಯುದೇವರಿಗೆ ಭರತ ಅಂತ ಹೆಸರು. ಆದ್ದರಿಂದ ನಮಗೆಲ್ಲ ಒಂದು ಸೂಚನೆಯನ್ನು ಭಗವಂತ ಕೊಡ್ತಾ ಇದ್ದಾನೆ. ಎಲ್ಲರೂ ಕೂಡ ಪ್ರಾಣದೇವರನ್ನು ಆಶ್ರಯಿಸಬೇಕು. ಪ್ರಾಣದೇವರನ್ನು ಆಶ್ರಯಿಸಿ ಪ್ರಾಣದೇವರ ಸೇವೆ ಮಾಡಿದರೆ ಅದು ಭಗವಂತನ ಸೇವೆಗೆ ಅದು ಅನುವು ಮಾಡಿಕೊಡುತ್ತೆ. ಭಗವಂತನ ಒಂದು ಮೋಕ್ಷ, ಭಗವಂತನ ಅನುಗ್ರಹದಿಂದ ನಾವು ಪಡೆಯಬೇಕಾದ ಮೋಕ್ಷಕ್ಕೆ ಅದು ದಾರಿಯಾಗತ್ತೆ ಅಂತ. ಹೀಗೆ ಈ ಸಂದೇಶ ಬರೀ ಸುನಾಭ ಭರತ ಅಂತ ಅಲ್ಲಿ ಬಂದ ವ್ಯಕ್ತಿಗಳು ಮಾತ್ರ ಅಲ್ಲ, ಭಗವಂತನ ಮೊದಲನೇ ಮಗ ಅಂದರೆ ಪ್ರಾಣದೇವರು. ಅಂತಹ ಪ್ರಾಣದೇವರು ಕೂಡ ಭರತರಾಗಿದ್ದಾರೆ, ಅವರು ಕೂಡ ಸುನಾಭ ಆಗಿದ್ದಾರೆ. ಅಂತಹ ಪ್ರಾಣದೇವರನ್ನು ಜಗತ್ತಿನಲ್ಲಿರುವ ಎಲ್ಲ ಸಾಧಕರು ಕೂಡ ತಮ್ಮ ಹಿರಿಯಣ್ಣ ಅಂತಕ್ಕಂಥ ರೀತಿಯಲ್ಲಿ ಆಶ್ರಯಿಸಿಕೊಂಡು
ಅವನ ಒಂದು ಆದೇಶದಂತೆ ಪ್ರಾಣದೇವರು ಆದೇಶ ಕೊಡ್ತಾರೆ. ಅವರು ಮಧ್ಯರೂಪದಿಂದ ನಮಗೆ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಪರಿಪಾಲನೆ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ತಿಳ್ಕೊಳ್ಬೋದು ಅಂತ ಹೇಳ್ತಾರೆ. ಆಮೇಲೆ ವಿವಿಕ್ತ ದೃಷ್ಟಿ ಅಂತ ಒಂದು ವಿಶಿಷ್ಟವಾದ ಪದವನ್ನು ಋಷಭದೇವ ಪ್ರಯೋಗ ಮಾಡ್ತಾನೆ. ಏನದು, ಎಲ್ಲಿ ಬರುತ್ತೆ ನೋಡಿ. ಸರ್ವಾಣಿ ಮಧ್ಯಸ್ಥತೆಯ ಭವದ್ಭಿಃ ಚರಾಣಿ ಭೂತಾನಿ ಸುತಾಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇವೋ ವಿವಿಕ್ತ ದೃಷ್ಟಿ ತದುತಾರ್ಹ ನಮ್ಮೇ ಅಂತ ಹೇಳ್ತಾರೆ. ಏನಿದು? ಎಲೆ ಮಕ್ಕಳೇ, ಜಂಗಮಸ್ಥಾವರ ಜೀವಿಗಳನ್ನು ನನ್ನ ವಾಸಸ್ಥಾನ ಎಂದು ಯಥಾಯೋಗ್ಯವಾಗಿ ನೀವು ಸತ್ಕರಿಸಬೇಕು. ಕೇವಲ ಬ್ರಾಹ್ಮಣರನ್ನಲ್ಲ, ಮತ್ತು ಪ್ರತಿಯೊಂದು ಸ್ಥಾನದಲ್ಲಿಯೂ ನಾನು ಇದ್ದೇನೆ. ಆದರೆ ನಾನು ಎಲ್ಲ ಕಡೆಯಲ್ಲೂ ಇದ್ದೇನೆ. ಆದರೆ ಎಲ್ಲರ ಸ್ವರೂಪ ನಂದಲ್ಲ. ನಾನು ಬೇರೆ, ಆ ಜೀವಿಗಳು ಬೇರೆ. ಸ್ಥಾವರಗಳಲ್ಲಿ ನಾನಿದ್ದೇನೆ, ಆ ಸ್ಥಾವರಿಗಿಂತ ಭಿನ್ನನಾಗಿದ್ದೇನೆ. ಜಂಗಮಗಳಲ್ಲಿ ನಾನಿದ್ದೇನೆ, ಅದಕ್ಕಿಂತ ಭಿನ್ನನಾಗಿದ್ದೇನೆ. ಬ್ರಾಹ್ಮಣರಲ್ಲಿ ನಾನಿದ್ದೇನೆ, ಅವರಿಗಿಂತ ಭಿನ್ನನಾಗಿದ್ದೇನೆ. ಸಮಸ್ತ ಚರಾಚರ ಪ್ರಪಂಚದಲ್ಲಿ ನಾನಿದ್ದೇನೆ, ಅವರೆಲ್ಲರಿಗಿಂತಲೂ ಭಿನ್ನನಾಗಿ ಇದ್ದೇನೆ. ಹೀಗೆ ನಾನು ಎಲ್ಲವೂ ನನ್ನ ವಾಸಸ್ಥಾನ. ಆ ವಾಸಸ್ಥಾನದಲ್ಲಿ ನಾನು ಇದ್ದೇನೆ. ವಾಸಸ್ಥಾನದಲ್ಲಿ ಇರುವ ನಾನು ಬೇರೆ, ನನ್ನ ವಾಸಸ್ಥಾನ ಬೇರೆ. ಹೀಗೆ ಎಲ್ಲ ಜೀವಿಗಳ ಒಳಗೆ ಬಿಂಬರೂಪಿಯಾಗಿ ಇರುವ ನಾನು ಆ ಪ್ರತಿಬಿಂಬರಾದ ಜೀವಿಗಳಿಗಿಂತ ಬೇರೆಯಾಗಿದ್ದೇನೆ. ಹೀಗೆ ಎಲ್ಲ ಜೀವಿಗಳನ್ನು, ಸಮಸ್ತ ಜಗತ್ತನ್ನು, ಪ್ರಪಂಚವನ್ನು ನನ್ನ ವಾಸಸ್ಥಾನ ಅಂತ ಚಿಂತನೆ ಮಾಡಿ ಅವೆಲ್ಲದಕ್ಕಿಂತ ನಾನು ಭಿನ್ನ ಎಂಬುದಾಗಿ ಚಿಂತನೆ ಮಾಡಬೇಕು. ಅದು ವಿವಿಕ್ತ ದೃಷ್ಟಿ ಅಂದರೆ ಇದು ನೋಡಿ. ಹೀಗೆ ದೇವರನ್ನು ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ಅಂತ ಹೇಳಿಕೊಳ್ಳೆ ಎಲ್ಲವೂ ದೇವರೇ ಅಂತ ಚಿಂತನೆ ಮಾಡೋದಲ್ಲ. ಎಲ್ಲವೂ ದೇವರೇ ಅಂತಲ್ಲ, ಮತ್ತು ಎಲ್ಲ ಕಡೆಯಲ್ಲೂ ಇದ್ದಾನೆ. ಎಲ್ಲದಕ್ಕೂ ಆಧಾರವಾಗಿ ಇದ್ದಾನೆ ದೇವರು. ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ, ಎಲ್ಲದಕ್ಕೂ ಆಧಾರವಾಗಿ ದೇವರಿದ್ದಾನೆ. ಆದರೆ ದೇವರೇ ಆ ಎಲ್ಲ ವಸ್ತುಗಳು, ವ್ಯಕ್ತಿಗಳು ಆಗೋದಿಲ್ಲ. ಹೀಗೆ ದೇವರ ಒಂದು ಪ್ರತಿಮೆಗಳು, ಜೀವಿಗಳೂ ದೇವರ ಪ್ರತಿಮೆಗಳು, ಎಲ್ಲ ವ್ಯಕ್ತಿ ವಸ್ತುಗಳು ಕೂಡ ದೇವರ ಪ್ರತಿಮೆಗಳು ಅಂತ. ಆದರೆ ಆ ಪ್ರತಿಮೆಗಳಿಗಿಂತ ಯಾವತ್ತು ಪ್ರತಿಮೆಯಲ್ಲಿರುವ ದೇವರಿಗೆ ಬೇರೆ ಭೇದನೆ ಅಲ್ವಾ? ಪ್ರತಿಮೆ ಬೇರೆ, ಪ್ರತಿಮೆಯಲ್ಲಿರುವ ದೇವರು ಬೇರೆ. ಹೇಗೋ ಹಾಗೆ ಇಲ್ಲೂ ಕೂಡ ಎಲ್ಲವೂ ಕೂಡ ಜೀವಿಗಳು ಎಲ್ಲರೂ ಕೂಡ ಭಗವಂತನ ಪ್ರತಿಮೆಗಳಾಗಿದ್ದು ಅವರಿಗಿಂತ ಭಿನ್ನರಾಗಿದ್ದಾರೆ. ಇದು ವಿವಿಕ್ತ ದೃಷ್ಟಿ. ಈ ವಿವಿಕ್ತ ದೃಷ್ಟಿ ಯಾರು ಉಪಾಸನೆಯಲ್ಲಿ ಮಾಡ್ತಾನೋ ಅಂಥವನು ನನಗೆ ಬಹಳ ಬಹಳ ಪ್ರಿಯನಾದವನು ಅಂತ ಹೇಳಿ ದೇವರಿಗೆ ಸರ್ವವೈಲಕ್ಷಣ್ಯ, ಸರ್ವಜೀವ ವೈಲಕ್ಷಣ್ಯ, ಸರ್ವ ಜಡವೈಲಕ್ಷಣ್ಯವನ್ನು ನಾವು ಚಿಂತನೆ ಮಾಡಬೇಕು. ಅದು ವಿವಿಕ್ತ ದೃಷ್ಟಿ. ಆ ರೀತಿ ದೇವರನ್ನು ಚಿಂತನೆ ಮಾಡೋನು ದೇವರಿಗೆ ಬಹಳ ಬಹಳ ಪ್ರಿಯನೆನಿಸ್ತಾನೆ ಅಂತ ಪದ್ಮಪುರಾಣದಲ್ಲಿ ಇದರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಆಚಾರ್ಯರು ವಿವಿಕ್ತ ದೃಷ್ಟಿ ಅನ್ನುವ ಈ ಪದಕ್ಕೆ ವಿಶೇಷವಾದ ವ್ಯಾಖ್ಯಾನವನ್ನು ಮಾಡ್ತಾ ತಿಳಿಸ್ಕೊಡ್ತಾರೆ. ಆಮೇಲೆ 6ನೇ ಅಧ್ಯಾಯದಲ್ಲಿ ಒಂದು ವಿಶಿಷ್ಟವಾದ ಚಿಂತನೆ ಬರುತ್ತೆ. ಕಡೆ ಕಾಲದಲ್ಲಿ ವೃಷಭದೇವ ಏನು ಮಾಡ್ತಾನೆ ಅಂತ, ಕುಟಿಲಾದ್ರಿಗೆ ಹೋಗ್ತಾನೆ, ಅಲ್ಲೇ ಇರ್ತಾನೆ. ಅಲ್ಲಿ ಕಾಡ್ಗಿಚ್ಚನ್ನು ಪ್ರವೇಶ ಮಾಡ್ತಾನೆ ಅಂತ ನಾವು ನೋಡ್ತೇವೆ. ಆಯಿತಾ? ಆ ರೀತಿ ಕಾಡ್ಗಿಚ್ಚು ಪ್ರವೇಶ ಮಾಡಿದಾಗ ಏನಾಯಿತು ಅಂತ ಹೇಳಿದರೆ, ಆಯಿತಾ, ಕಾಡ್ಗಿಚ್ಚಿನಲ್ಲಿ ಋಷಭದೇವ ಪ್ರವೇಶ ಮಾಡಿದ ಕಾಡ್ಗಿಚ್ಚು ಭುಗಿಲೆದ್ದು ಏನಾಯಿತು, ಆ ಕಾಡನ್ನೆಲ್ಲ ಸುಟ್ಟುಬಿಡ್ತು. ಯಸ್ತ ಕಿಲ ಅನುಚರಿತಂ ಉಪಾಕರ್ಣ್ಯ ಕಾಂಕಟ ಕರ್ನಾಟಕಾನಾಂ ದಕ್ಷಿಣ ಕರ್ನಾಟಕಾನಾಂ ರಾಜ ಅರ್ಹತನಾಮ ಉಪಶಿಕ್ಷಕಲೌ ಅಧರ್ಮ ಉತ್ಕೃಷ್ಯಮಾಣೆ ಭವಿತವ್ಯೇನ ವಿಮೋಹಿತಃ ಸ್ವಧರ್ಮಪಥಂ ಅಗತೋ ಭಯಂ ಅಪಹಾಯ ಕುಪಥಂ ಪಾಷಂಡಂ ಅಸಮಂಜಸಂ ನಿಜಮನಿಷಯ ಮಂದಃ ಸಂಪ್ರವೃತ್ತ ಇಷ್ಯತೆ.
ಕಾಡ್ಗಿಚ್ಚಿನ ಒಳಗಡೆ ಹೋದ, ಕಾಡ್ಗಿಚ್ಚಿನಿಂದ ಹೊರಗಡೆ ಬಂದ. ಏನಿದು ಕಾಡ್ಗಿಚ್ಚಿನ ಒಳಗೆ ಹೋಗಿ ಹೊರಗೆ ಬಂದರೂ ಕೂಡ ಆ ಋಷಭನಿಗೇನೂ ಕೂಡ ಆಗಲೇ ಇಲ್ಲಲ್ಲಪ್ಪ, ಏನೂ ಆಗೋದಿಲ್ಲ. ಯಾಕೆ ಅವನು ದೇವರಾದ್ಮೇಲೆ ಅವನಿಗೇನಾಗತ್ತೆ, ಏನೂ ಆಗೋದಿಲ್ಲ. ಅದನ್ನೇ ಭಗವಂತ ಬಂದು ಹೇಳಿಕೊಂಡ, ಅಲ್ಲಯ್ಯ ನಾನು ವಾಸುದೇವ, ದೇವರು, ನನಗೇನಾಗತ್ತೆ, ನನಗೇನೂ ಆಗೋದಿಲ್ಲ ಅಂತ. ಹೀಗೆ ಕಾಡ್ಗಿಚ್ಚಿನ ಒಳಗೆ ಹೋಗಿ ಏನೂ ತೊಂದರೆಯಾಗದಂತೆ ಕಾಡ್ಗಿಚ್ಚಿನಿಂದ ಹೊರಗಡೆ ಬಂದು ಆಯಿತಾ. ಪುನಃ ವೃಷಭರೂಪಿ ಭಗವಂತ ಹೇಳಿದ, ನಾನು ವಾಸುದೇವ. ಅವನು ಹೇಳಿರೋ ಮಾತು ಸತ್ಯನೇ, ನಾನು ದೇವರಾದ್ದರಿಂದ ನನಗೆ ಕಾಡ್ಗಿಚ್ಚು ಏನೂ ಮಾಡಲಿಲ್ಲ ಅಂತ ಹೇಳೋ ವಿಚಾರ. ಆದರೆ ಆ ಸಂದರ್ಭದಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರು ಅರ್ಹ. ಅರ್ಹತ, ಅರ್ಹಂತ, ಅರಿಹಂತ ಎಲ್ಲ ಆಮೇಲೆ ಬಂದ ಹೆಸರು ಅಂತ ಹೇಳ್ತಾರೆ. ಅರ್ಹತ, ಅರ್ಹನ್, ಅರ್ಹಂತ, ಅರಿಹಂತ, ಇನ್ನು ಇಂಥ ಹೆಸರುಗಳೆಲ್ಲ ಏನೇನೋ ಬಂದಿದೆ ಆ ರಾಜನಿಗೆ. ಆಯಿತು. ಯಾರವನು ಆ ರಾಜ ಅಂದರೆ ಬೇರೆ ಯಾರೂ ಅಲ್ಲ, ಹಿಂದೆ ಕೃಷ್ಣಾವತಾರಕದಲ್ಲಿ ಪೌಂಡ್ರಕ ವಾಸುದೇವ ಅಂತ ಒಬ್ಬನಿದ್ನಲ್ಲ, ಅವನೇ ಇಲ್ಲಿ ಅರ್ಹರಾಜನಾಗಿ ಜನಿಸಿದ್ದಾನೆ. ಪೌಂಡ್ರಕ ವಾಸುದೇವನೇ ಅರ್ಹರಾಜನಾಗಿ ಜನಿಸಿದ್ದಾನೆ ಆಯಿತಾ. ಅವನಿಗೆ ಈ ವಿಚಾರ ಗೊತ್ತಾಯಿತು. ಕಾಡ್ಗಿಚ್ಚಿನಿಂದ ಹೊರಗೆ ಬಂದ ಒಬ್ಬ ತನ್ನನ್ನೇ ವಾಸುದೇವ, ನಾನು ವಾಸುದೇವ ಅಂತ ಹೇಳಿಕೊಂಡಿದ್ದಾನೆ ಅಂತ ಅವನಿಗೆ ಗೊತ್ತಾಯಿತು. ಗೊತ್ತಾದರೆ ಅವನೇನು ಚಿಂತನೆ ಮಾಡಿದ, ಪೌಂಡ್ರಕ ವಾಸುದೇವನ ಅವತಾರವಾಗಿರ್ತಕ್ಕಂಥ ಅರ್ಹ, ಪೌಂಡ್ರಕ ವಾಸುದೇವನೇ ಅರ್ಹನಾಗಿ ಬಂದಿದ್ದಾನೆ. ಅವನೇ ಚಿಂತನೆ ಮಾಡಿಕೊಂಡ, ನಾನು ವಾಸುದೇವ ಅಂದರೆ ಪೌಂಡ್ರಕ ವಾಸುದೇವ ತನ್ನನ್ನೇ ವಾಸುದೇವ ಅಂತ ಚಿಂತನೆ ಮಾಡಿದ, ತಾನೇ ದೇವರು ಅಂತ. ಪೌಂಡ್ರಕ ವಾಸುದೇವ ಏನು ಚಿಂತನೆ ಮಾಡಿದ, ತನ್ನನ್ನೇ ವಾಸುದೇವ ಅಲ್ವಾ. ಅವನು ಹೇಳಿದ್ದು ನಾನು ವಾಸುದೇವ ಅಂತ, ನಾನು ವಾಸುದೇವ ಅನ್ನೋದನ್ನು ಅರ್ಹ ನಾನು ವಾಸುದೇವ ಅಂತ ಅವನು ಹೇಳ್ಕೊಂಡ. ಅರ್ಹ ನಾನು ವಾಸುದೇವ ಅಂತ ತನ್ನನ್ನೇ ಹೇಳ್ಕೊಂಡ, ತಾನೂ ಕೂಡ ದೇವರೇ ಅಂತ ಆ ಚಿಂತನೆಯನ್ನು. ಮೊದಲು ದೇವರು ಹೇಳಿದ್ದು ಸರಿ, ಯಾಕೆ ದೇವರೇ ಹೇಳಿದ್ದು ನಾನು ವಾಸುದೇವ ಅಂತ. ಆದರೆ ಆ ದೇವರು ಹೇಳಿದ್ದನ್ನು ಇವನು ತಪ್ಪಾಗಿ ತಿಳ್ಕೊಂಡು ಪೌಂಡ್ರಕ ವಾಸುದೇವನ ಏನು ಅರ್ಹನಾಗಿ ಜನಿಸಿದ್ದಾನೆ, ಅವನು ತನ್ನನ್ನೇ ವಾಸುದೇವ, ನಾನು ವಾಸುದೇವ ಅಂತ ಹೇಳಿಕೊಂಡ. ಸ್ವಾರಸ್ಯ ಅಂದರೆ ಅವನಿಗೊಬ್ಬ ಶಿಷ್ಯ ಇದ್ದ. ಶಿಷ್ಯ, ಪ್ರಶಿಷ್ಯರು. ಆ ಪ್ರಶಿಷ್ಯ ಕ್ರಮು ಅಂತ ಅವನ ಹೆಸರು. ಆ ಪ್ರಶಿಷ್ಯನಿಗೆ ಹೆಸರು ಕ್ರಮು ಅಂತ. ಅವನು ಏನು ಮಾಡ್ದ, ಆ ಅದ್ವೈತ ಸಿದ್ಧಾಂತವನ್ನು ಮತ್ತಷ್ಟು ವಿಸ್ತಾರ ಮಾಡ್ದ. ಏನು ಹೇಳ್ದ ಅವನು, ಎಲ್ಲ ಜೀವಿಗಳು ವಾಸುದೇವ ಸ್ವರೂಪ, ಎಲ್ಲ ಜೀವಿಗಳು ವಾಸುದೇವ ಸ್ವರೂಪ. ಅರ್ಹ ಎನ್ನುವ ರಾಜ ಹೇಳಿದ್ದು ತನ್ನನ್ನು ವಾಸುದೇವ ಅಂತ, ತಾನು ದೇವರು ಅಂತ. ಆದರೆ ಅವನ ಪ್ರಶಿಷ್ಯ ಕ್ರಮು ಬಂದುಬಿಟ್ಟು ಏನು ಹೇಳ್ದ ಅಂದರೆ, ತಪ್ಪಾಗಿ ತಿಳಿದು ಎಲ್ಲ ಜೀವಿಗಳನ್ನು ಕೂಡ ವಾಸುದೇವ ಸ್ವರೂಪ ಅಂತ ಅವನು ಕ್ರಮು ಬಂದು ಎಲ್ಲ ಜೀವಿಗಳನ್ನು ವಾಸುದೇವ ಸ್ವರೂಪ ಅಂತ ಪ್ರತಿಪಾದಿಸ್ತಾನೆ. ಮುಂದೆ ಕಲಿಯುಗದಲ್ಲಿ ಅಂಥ ಜನ ಬಂದರು. ಶೌಚಾಚಾರಗಳನ್ನು ಬಿಟ್ಟವರೆಲ್ಲ ಅರ್ಹತ ಮತವನ್ನು ಅನುಸರಣೆ ಮಾಡ್ತಾ ಬಂದರು. ನಾನೇ ಭಗವಂತ ಅಂತ ಹೇಳುವ ಅದ್ವೈತ ಮತವನ್ನು ಕೂಡ ಅನುಸರಣೆ ಮಾಡಿದವರು ಬಂದರು. ಹೀಗೆ ಇದೆಲ್ಲ ಹೇಗೆ ಬಂತು ಅಂದರೆ ಆಯಿತಾ, ನಾನೇ ವಾಸುದೇವ ಅಂತ ದೇವರು ಹೇಳಿದ ಮಾತನ್ನು, ಋಷಭರೂಪಿ ಭಗವಂತ ಹೇಳಿದ ಮಾತನ್ನು ತಪ್ಪಾಗಿ ತಿಳಿದುಕೊಂಡು ಇವರೆಲ್ಲ ಇಂತಹ ಪ್ರಚಾರವನ್ನು ಮಾಡಿದರು ಅಂತ ಬ್ರಹ್ಮಪುರಾಣದ ಒಂದು ಆಧಾರವನ್ನು ಕೊಟ್ಟು ಆಚಾರ್ಯರಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಸ್ವಾರಸ್ಯ ಒಂದಿದೆ ಅಲ್ಲಿ. ಆ ಕ್ರಮು ಅಂತ ಶಿಷ್ಯ ಇದ್ದಾನಲ್ಲ, ಎಲ್ಲರನ್ನೂ ಕೂಡ ವಾಸುದೇವ, ಎಲ್ಲ ಜೀವಿಗಳು ವಾಸುದೇವ ಅಂತ ಪ್ರಚಾರ ಮಾಡಿದ ಕ್ರಮು ಇದ್ದಾನಲ್ಲ, ಅರ್ಹನ ಪ್ರಶಿಷ್ಯ, ಶಿಷ್ಯನ ಶಿಷ್ಯ. ನೋಡಿ ಸ್ವಾರಸ್ಯ ಇದೆ. ಒಂದು ಈ ಚಿಂತನೆ ನಮಗೆ ಮೊದಲು ನನಗೆ ಕೊಟ್ಟಿದ್ದು ಅಂದರೆ, ಹಿಂದೆ ಪರಮಪೂಜ್ಯ ಸೋದೆ ಮಠಾಧೀಶರಾಗಿರ್ತಕ್ಕಂಥ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು, ಅವ್ರ ಹತ್ರ ಒಂದು ಸರ್ತಿ ಯಾಕೋ ಭೇಟಿ ಮಾಡಲಿಕ್ಕೆ ಅಂತ ಸೋದೆಯಲ್ಲಿ ಹೋದಾಗ, ಹೀಗೆ ಅವರು ತುಂಬ ಒಳ್ಳೆಯ ಜ್ಞಾನಿಗಳು, ಒಳ್ಳೆಯ ಒಂದು ಹಸ್ತಪ್ರತಿ, ತಾಳಪ್ರತಿ, ತಾಳೆಗಾರು ಪ್ರತಿಗಳನ್ನೆಲ್ಲ ತುಂಬ ಇಟ್ಕೊಂಡು ಅದರ ಅಧ್ಯಯನ ಚಿಂತನೆ ಮಾಡ್ತಾ ಇದ್ದವರು. ಅವರು ಮಾತಾಡ್ತಾ ಈ ವಿಚಾರ ಹೇಳಿದರು. ನೋಡಿ, ನಾವು ವಾಯುಸ್ತುತಿ ಹೇಳೋ ಸಂದರ್ಭದಲ್ಲಿ ದೇಹಾದುತ್ಕ್ರಾಮಿತಾನಾಮಧಿಪತಿ ಮಳಸತಾಮಕ್ರಮಾತ್ ವಕ್ರಬುದ್ಧಿ ಕ್ರುದ್ಧಕ್ರೋಧೈಕವಶ್ಯ ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ
ಚಕ್ರೇ ಭೂಚಕ್ರಮೇತ್ಯಕ್ರಗಚಮಿವ ಸತಾಂ ಚೇತಸ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇರ್ ಗುಣಗಣವಿರಹಂ ಜೀವತಾಂ ಚಾಧಿಕೃತ್ಯ ಅಂತ ಅದ್ವೈತ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ ಕ್ರೋಧವಶ ಅವರ ಮಣಿಮಂತ ಅವರ ಒಂದು ವಿಚಾರವನ್ನು ಹೇಳೋ ಸಂದರ್ಭದಲ್ಲಿ ಆಯಿತಾ, ಅಲ್ಲಿ ಕ್ರಿಮಿರಿವ ಮಣಿಮಾನ್ ಅಂತ ಮಣಿಮಂತನಿಗೆ ಏನೇನು ಮಾಡಿದ ಅಂತ ಕಥೆ ಅಲ್ಲಿ ಹೇಳೋ ಸಂದರ್ಭದಲ್ಲಿ ಮಣಿಮಂತನಿಗೆ ಕೊಡೋ ಒಂದು ಉದಾಹರಣೆ ಕ್ರಿಮಿರಿವ, ಕ್ರಿಮಿಯಂತೆ ಅಂತ. ಸಾಮಾನ್ಯವಾಗಿ ನಾವೆಲ್ಲ ಕ್ರಿಮಿರಿವ ಅಂತ ಪಾಠ ತುಂಬ ಜನ ಹೇಳ್ತಾರೆ. ನಾನು ಕೂಡ ಮೊದಲು ಅದೇ ಪಾಠವನ್ನೇ ಇಟ್ಕೊಂಡೇ ಉರು ಹೊಡೆದವು ನಾನು ಕೂಡ. ಮಣಿಮಂತ ಕ್ರಿಮಿಯಂತೆ, ಏನೋ ಒಂದು ನಾವು ಕ್ರಿಮಿ ಯಾವುದೋ ಒಂದು ಕ್ರಿಮಿ ಕೀಟ ಇದ್ದಾಗಪ್ಪ ಅಂತ ಹೇಳಿ ಅವನ ಬಗ್ಗೆ ತುಚ್ಛ ಭಾವನೆ ಹೇಳೋದು ಅಂತ ಚಿಂತನೆ ಮಾಡಿಬಿಡ್ತೀವಿ. ಆದರೆ ವಿಶ್ವನಾಥ ತೀರ್ಥರು ಹೇಳಿದ್ರು ಇಲ್ಲ, ಅದು ಕ್ರಿಮಿರಿವ ಅಂತಲ್ಲ, ಕ್ರಮುರಿವ ಅಂತ ಪಾಠ ಅದು ಅಂತ ಅವರು ಹೇಳಿದರು. ನಾನು ಅವರ ಸೋದರ ಮಠದಲ್ಲಿ ಇರ್ತಕ್ಕಂತಹ ಒಂದು ತಾಳೆಗರಿ ಪ್ರತಿಯಲ್ಲಿ ಅವರು ನೋಡಿದ ಪಾಠ ಹೇಳಿದ್ರು. ಕ್ರಿಮಿರಿವ ಅಲ್ಲ, ಕ್ರಮುರಿವ ಅಂತ ಪಾಠ ಅಂತ. ಕ್ರಮುರಿವ ಅಂದರೆ ಕ್ರಮುವಿನಂತೆ. ಯಾವ ಕ್ರಮು ಅಂದರೆ ಅರ್ಹತನ ಪ್ರಶಿಷ್ಯನಾಗಿರ್ತಕ್ಕಂಥ ಕ್ರಮು. ಅರ್ಹತನ ಪ್ರಶಿಷ್ಯನಾಗಿರ್ತಕ್ಕಂಥ ಕ್ರಮು ಅವನೇ. ಎಲ್ಲರೂ ಕೂಡ ವಾಸುದೇವ, ಎಲ್ಲ ಜೀವಿಗಳನ್ನೂ ಕೂಡ ವಾಸುದೇವ ದೇವರು ಅಂತ ಹೇಳಿದವನು ಯಾರು? ಅರ್ಹತನ ಪ್ರಶಿಷ್ಯನಾದ ಕ್ರಮು. ಆ ಕ್ರಮುವಿನಂತೆ ಇಲ್ಲಿ ಮಣಿಮಂತನೂ ಕೂಡ ಏನು ಹೇಳ್ದ? ಅದ್ವೈತ ಸಿದ್ಧಾಂತವನ್ನು, ಎಲ್ಲ ಜೀವಿಗಳು ದೇವರೇ ಎನ್ನುವ ಚಿಂತನೆಯನ್ನು ಆ ಕ್ರಮು ಹಿಂದೆ ಮಾಡಿದ್ದ. ಯಾವ ಕಾಲದಲ್ಲಿ? ಋಷಭದೇವನ ಕಾಲದಲ್ಲಿ ಆಯಿತಾ, ಒಬ್ಬ ಕ್ರಮು ಹೀಗೆ ಮಾಡಿದ್ದ, ಅದರಂತೆ ಇವನು ಕೂಡ ಮಾಡ್ತಾ ಇದ್ದಾನೆ ಅಂತ. ಕ್ರಿಮಿರಿವ ಅಂತ ಹೇಳೋದ್ರ ಬದಲು ಕ್ರಮುರಿವ ಅಂತ ಹೇಳಿದ್ರೆ ಆ ಪಾಠಾಂತರ ತುಂಬ ಚೆನ್ನಾಗಿದೆ. ಅದು ಭಾಗವತದಲ್ಲಿ ಬರುವ ಆ ಕ್ರಮು ಅವನನ್ನು ಉದಾಹರಣೆ ಮಾಡಿಕೊಂಡು ಯಾರು ತ್ರಿವಿಕ್ರಮ ಪಂಡಿತರು ಹೇಳಿರೋ ವಿಚಾರ ಅಂತ ಒಂದು ವಿಷಯವನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದರು. ಬಹಳ ಸಂತೋಷ ಆಯಿತು. ನಮಗೆ ಗೊತ್ತಾಗಲ್ಲ, ಅನೇಕ ಸಂದರ್ಭದಲ್ಲಿ ಏನೇನೋ ಕಾರಣದಿಂದ ನಾವು ಪಾಠವನ್ನು ವ್ಯತ್ಯಾಸ ಮಾಡಿಕೊಂಡು ಬದಲು ಮಾಡಿಕೊಂಡು ಹೇಳ್ತಾ ಇರ್ತೇವೆ. ಕ್ರಿಮಿಯಂತೆ ಅಂತ ಹೇಳೋದು ತಪ್ಪು ಅಂತಲ್ಲ, ಆದರೆ ಕ್ರಮ ಅಂತ ಹೇಳಿದ್ರೆ ಅದರಲ್ಲಿ ಔಚಿತ್ಯ ಇನ್ನೂ ಜಾಸ್ತಿ ಇರುತ್ತೆ. ಯಾಕೆಂದರೆ ಯಾವುದೋ ಕ್ರಿಮಿ ಥರ ಇದ್ದಾನೆ ಮಣಿಮಂತ ಅಂತ ಹೇಳೋದು ಬದಲು ಕ್ರಮುವಿನಂತೆ, ಕ್ರಮು ಅದ್ವೈತ ಪ್ರತಿಪಾದಕ ಹೇಗೋ ಇವನು ಅದ್ವೈತವನ್ನು ಪ್ರತಿಪಾದನೆ ಅಂತ ಹೇಳಿದಾಗ ಔಚಿತ್ಯ ಪೂರ್ಣವಾಗಿರುತ್ತೆ ಆ ಮಾತು. ಆದ್ದರಿಂದ ಇಂತಹ ಒಂದು ಚಿಂತನೆಯನ್ನು ಪೂಜ್ಯ ಗುರುಗಳು ನನಗೆ ಅವತ್ತು ನೀಡಿದರು. ಇಲ್ಲಿ ಬರುವ ಕ್ರಮವನ್ನು ಕಂಡಾಗ ನನಗೆ ಆ ನೆನಪೆಲ್ಲ ಬರ್ತಾ ಇದೆ. ಅಂತೂ ಅದ್ವೈತ ಸಿದ್ಧಾಂತದ ಚಿಂತನೆಯನ್ನು ತುಂಬ ಜನ ಹಿಂದಿನವರೆಲ್ಲ ಹೀಗೆ ಕೊಟ್ಟಿದ್ದಾರೆ. ಆಯಾಯ ಕಾಲದಲ್ಲಿ ಬರ್ತಾ ಇರುತ್ತೆ ಅಂತ ಆಚಾರ್ಯ ಹೇಳೋದು ಹಾಗೆ. ಎಲ್ಲ ಒಂದು ಸಿದ್ಧಾಂತಗಳು ಎಲ್ಲ ಕಾಲದಲ್ಲೂ ಇರುತ್ತೆ ಅಂತ ಆಚಾರ್ಯ ಹೇಳೋ ಮಾತು. ಒಂದೊಂದು ಸಿದ್ಧಾಂತ ಒಂದೊಂದು ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತೆ, ಉಳಿದ ಸಿದ್ಧಾಂತಗಳು ಸ್ವಲ್ಪ ಕೆಳಗೆ ಹೋಗುತ್ತೆ. ಹಾಗೆ ಆಗಲೂ ಕೂಡ ಇದ್ದ ಅದ್ವೈತ ಸಿದ್ಧಾಂತ ಚಿಂತನೆಯನ್ನು ನಾವು ಬ್ರಹ್ಮಪುರಾಣದ ಆಧಾರದಲ್ಲಿ ತಿಳ್ಕೋಬಹುದಾಗಿದೆ. ಹೀಗೆ ಅನೇಕ ವಿಚಾರಗಳು ಈ ಒಂದು ಭಾಗದಲ್ಲಿ ನಾವು ತಾತ್ಪರ್ಯದಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ಮತ್ತೊಂದಿಷ್ಟು ಚಿಂತನೆಗಳನ್ನು ನಾವು ಮುಂದಿನ ಅಧ್ಯಾಯಗಳು ಏನು ಬರುತ್ತೆ ಆ ಕಥಾಭಾಗ, ಭರತನ ಕಥಾಭಾಗ ಮುಂದೆ ಬರುತ್ತೆ. ಅದೆಲ್ಲದರ ಅನಂತರದಲ್ಲಿ ಅದನ್ನು ಕೂಡ ಚಿಂತನೆ ಮಾಡೋಣ. ಹರಯೇ ನಮಃ.